ಸೊ ಇವು ಡಾಮಿನೋಸ್ ಪಿಜ್ಜಾ ಡೆಲಿವರಿ ಮಾಡಲಿಕ್ಕೆ ಇರಬೇಕಾದ ಗುಣಗಳು. ಹೌದು ಸರ್, ಡಿ ಅಲ್ಲಿ ಇರಬೇಕು ಸೊ ಅದೊಂದಿತ್ತು. ಮೇನ್ ಏನು? ಅಲ್ಲಿ ಮೇನ್ ಅಂತ ಹೇಳಿದ್ರೆ ಸರ್ ಅದೇ ನಾನು ಸ್ಕಿಲ್ ಚೆನ್ನಾಗಿರಬೇಕು, ಹೌದು ಗ್ರಾಹಕರೊಂದಿಗೆ ತಾಳ್ಮೆಯಿಂದ ವರ್ತಿಸಬೇಕು, ಹೌದು ಅಂಡ್ ಬಹಳ ಮುಖ್ಯವಾದದ್ದು ಅವ್ರ ಮನೆಗೆ ಡೆಲಿವರಿ ಮಾಡ್ಲಿಕ್ಕೆ ಹೋದಾಗ ಪಿಜ್ಜಾ ತಗೊಂಡು ಹೋಗಿರ್ಬೇಕು. ಹೌದು ಸರ್. ಕತೆ ಪಿಜ್ಜಾ ಇಲ್ಲದೆ ಡೆಲಿವರಿನ ಮಾಡಕ್ ಸರ್. ಮತ್ತೆ ಅಲ್ಲಿ ಟೀಚರ್ಸ್ಗಳು ಕೂಡ ಅಷ್ಟೊಂದು ನಮ್ಮ ಮೇಲೆ ಕಾನ್ಸಂಟ್ರೇಷನ್ ಇರ್ಲಿಲ್ಲ. ಅಂದ್ರೆ ಒಬ್ಬರು ಬಂದ್ರೆ ಇನ್ನೊಬ್ರು ಬರ್ತಿರ್ಲಿಲ್ಲ, ಪಾಠಗಳು ಕರೆಕ್ಟಾಗಿ ಮಾಡ್ತಾ ಇರ್ಲಿಲ್ಲ. ಹೌದಾ? ಹೌದು ಸರ್. ಬೆಳಿಗ್ಗೆ ನಾವು 10 ಗಂಟೆಗೆ ಹೋದ್ರೆ ಮೋಸ್ಟ್ಲಿ ಅವರು ಮಿಸ್ ಆಗಿ ನಗು ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿದ್ದ ವೇಟ್ರುಗಳು ಮಿಸ್ ಆಗಿ ಸೈನ್ಸ್ ತಗೊಂಡವ್ರೆ. ನಿಮಗೆ ಗೊತ್ತಿರೋದು ಅವ್ರಿಗೆ ಹೇಳ್ಕೊಡೋದು, ಅವ್ರಿಗೆ ಗೊತ್ತಿರೋದು ದೇವ್ರು ತುಂಬಾ ನಮ್ನ ಖುಷಿಯಾಗಿಟ್ಟಿದ್ದಾನೆ. ಚಿಕ್ಕ ವಯಸ್ಸಿಂದಾನು ನಾವು ತುಂಬಾ ಸಂತೋಷವಾಗಿ ಇದ್ದೀವಿ. ಯಾವ್ದು ಊಟಕ್ಕಾಗ್ಲಿ, ಬಟ್ಟೆ, ಅನ್ನ, ಬಟ್ಟೆ ಇದಕ್ಕೆಲ್ಲ ಏನು ಕೊರತೆ ಇಲ್ಲ ಸರ್. ನಿಜ ನಿಜ ನಿಜ. ನೋಡಿ, ಅದಕ್ಕೆ ಎಷ್ಟು ಕೃತಜ್ಞತೆಯಿಂದ ಇದ್ದೀರಿ, ಅದು ಬಹಳ ದೊಡ್ಡ ಗುಣ. ಹೌದು ಸರ್. ಒಂದೊಂದ್ಸರಿ ಅನ್ಸುತ್ತೆ ಸರ್, ಅದೇ ತಪ್ಪಾಯ್ತೇನೋ ಅಂತ ಅನ್ಸುತ್ತೆ ಸರ್. ಅಂದ್ರೆ ಒಳ್ಳೆತನನ ಅಂದ್ರೆ ಒಳ್ಳೆತನ ಅಲ್ಲ, ಅಂದ್ರೆ ನಮ್ಗೇನು ಕೊರತೆ ಮಾಡ್ಲಿಲ್ವಲ್ಲ ದೇವ್ರು, ಅದೇ ತಪ್ಪಾಯ್ತೇನೋ ಅಂತ ಅನ್ಸುತ್ತೆ. ಹೌದು ಹೌದು. ನಿಮ್ಮ ದಾರಿಯಲ್ಲಿ ಏನೂ ಕಲ್ಲು ಮುಳ್ಳು ಸಿಗದೆ ಇರೋದೇ ಆ ದಾರಿಲಿ ಎಷ್ಟೋ ಸಾರಿ ತಪ್ಪು ಮಾಡ್ಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಹೌದು ಸರ್. ನಾನು ಚಿಕ್ಕದಾಗಿ ನಿಮ್ಮ ಟೈಮ್ ನ ನೀವು ಆಲ್ಮೋಸ್ಟ್ ಇವತ್ತು ಒಂದು ಅರ್ಧ ಗಂಟೆ ಲೇಟ್ ಆಗಿನೇ ಶುರು ಮಾಡಿದ್ದೀರಾ. ಆದ್ರೆ ನನ್ನ ಸ್ಟೋರಿನ ಒಂದು ಚಿಕ್ಕದಾಗಿ ಒಂದು 20 ನಿಮಿಷದಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಹೇಳಿ ಹೇಳಿ. ಸರ್, ನಾವು ಮೂಲತಃ ಬೆಂಗಳೂರಲ್ಲ, ನಮ್ದು ಸ್ವಂತವ್ರು ಬಂದು ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ಓಕೆ. ನಮ್ಮ ತಂದೆ ತಾಯಿ ಬಂದು ವ್ಯವಸಾಯ ಮಾಡ್ತಾ ಇದ್ರು. 1996ರಲ್ಲಿ ಅವರು ನಮ್ಮ ಊರಿಂದ, ಸ್ವಂತ ಊರಿಂದ ಮೈಸೂರಿಗೆ ಶಿಫ್ಟ್ ಆದ್ರು ಸರ್. ಅವಾಗ್ಲೇನೆ 30 ವರ್ಷದ ಹಿಂದೆ. ಓಕೆ. ಮೈಸೂರಲ್ಲಿ ನಮ್ಮ ರಿಲೇಷನ್ ಒಬ್ರು ಇದ್ರು. ಅವರ ತೋಟ ನೋಡ್ಕೊಳ್ಳೋದಕ್ಕೆ ಅಂತ ನಮ್ಮ ತಂದೆ ತಾಯಿ ಅಲ್ಲಿಗೆ ಶಿಫ್ಟ್ ಆದ್ರು. ಓಕೆ. ಅವಾಗಿಂದ ನಾವಿನ್ನ ಚಿಕ್ಕ ಮಕ್ಳು ಸರ್. ನನ್ಗೆ 2 ವರ್ಷ ಅಥವಾ 3 ವರ್ಷ ಇತ್ತು. ನನ್ನ ತಮ್ಮ ಒಬ್ಬ ಇದ್ದ. ನನ್ನ ತಮ್ಮನ್ಗೆ 2 ವರ್ಷ, ನನಗೆ 3 ವರ್ಷ ಇತ್ತು ಸರ್ ಅಷ್ಟೇ. ಅಲ್ಲಿ ಶಿಫ್ಟ್ ಆದ್ಮೇಲೆ ಮೈಸೂರಲ್ಲಿ ಒಂದು 7 years ಇದ್ವಿ ಸರ್ ನಾವು. ಓಕೆ. ಅಲ್ಲೂ ಅಷ್ಟೇ ಸರ್. ನಿಮ್ಗೆ ಅದೇ ಹೇಳಿದ್ನಲ್ಲ ಸರ್, ಯಾವತ್ತು ದೇವ್ರು ಅನ್ನ, ಬಟ್ಟೆ, ಊಟ ಈ ವಿಷಯದಲ್ಲಿ ಯಾವತ್ತು ಕೊರತೆ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ. ಅಂದ್ರೆ ತಂದೆ ತಾಯಿ ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ಅಲ್ಲಿ ಒಂದು ತೋಟ ಅಂತ ಹೇಳಿದ್ನಲ್ಲ ಸರ್, ಅಲ್ಲಿ 2 ವರ್ಷ ಇದ್ರು ತೋಟದಲ್ಲಿ. ಅಂದ್ರೆ ಬೇರೆಯವ್ರ ತೋಟದಲ್ಲಿ ಕೆಲಸ ಮಾಡೋದಾ? ಹೌದು ಸರ್, ಬೇರೆಯವ್ರ ತೋಟದಲ್ಲಿ ಇವರು ಕೆಲಸ ಮಾಡೋದು. ಅದು ಸರ್, ನಾವು ಇಬ್ರು ಸರ್. ನನ್ನ ತಂದೆ ತಾಯಿಗೆ 2 ಗಂಡು ಮಕ್ಳು. ಓಕೆ. ನನ್ನ ತಮ್ಮ ಒಬ್ಬ ಇದ್ದಾನೆ, ನಾನು ಅಣ್ಣ ಸರ್. ಸೊ ಅಲ್ಲಿಂದ ಅವರು ಮೈಸೂರಿಗೆ ಶಿಫ್ಟ್ ಅದು ತೋಟ ಹೇಳಿದ್ನಲ್ಲ ಸರ್, ತೋಟದಲ್ಲಿ ಅವ್ರಿಗೆ 2 ವರ್ಷ ಅಲ್ಲಿ ಇದ್ರು. 2 ವರ್ಷ ಆದ್ಮೇಲೆ ಆ ತೋಟದ ಓನರ್ಗುನು ಮತ್ತೆ ನಮ್ಮ ತಂದೆ ತಾಯಿಗೂ ಅಷ್ಟೊಂದು ಸೆಟ್ ಆಗ್ಲಿಲ್ಲ ಸರ್. ಸೊ ಹಾಗಾಗಿ ಆ ತೋಟದಿಂದ ಹೊರಗಡೆ ಬಂದ್ರು ಅವಾಗ. ಓಕೆ. ಹೊರಗಡೆ ಬಂದ್ಮೇಲೆ ಇಬ್ರು ಗಾರೆ ಕೆಲಸ ಮಾಡ್ತಾ ಇದ್ರು ಸರ್. ಮನೆ ಕಟ್ಟಕ್ ಹೋಗ್ತಾರಲ್ಲ ಸರ್, ಗಾರೆ ಕೆಲಸ. ಗಾರೆ ಕೆಲಸ ಮಾಡ್ಕೊಂಡು ನಮ್ನೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ನನ್ಗೆ ಇವತ್ತು 36 ವರ್ಷ, ಅವ್ರಿಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ ಕಣ್ಮುಂದೆ ಇವತ್ತಿಗೂ ಇದೆ ಸರ್ ಅದೆಲ್ಲ. ಅಂದ್ರೆ ಅವಾಗೆಲ್ಲ ಸೈಕಲ್ ಇತ್ತು ಸರ್. ನಮ್ ತಾಯಿನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಅವರು 8 ಕಿಲೋಮೀಟರ್ 10 ಕಿಲೋಮೀಟರ್ವರೆಗೂ ತುಳಿತಾ ಇದ್ರು. ಒಂದೊಂದ್ಸರಿ 15 ಕಿಲೋಮೀಟರ್ವರೆಗೂ ತುಳಿತಾ ಇದ್ರು. ಓಕೆ. ಅಂದ್ರೆ ಅವ್ರ ಮೇಸ್ತ್ರಿ ಅಂತಾನೆ ಇರ್ತಲ್ಲ ಸರ್, ಒಂದು ಅವ್ರು ಎಲ್ಲೇ ಹೇಳ್ತಾರೆ. ಈಗ ಒಂದ್ ಮನೆ ಮುಗೀತು ಅಂದ್ರೆ ಬೇರೆ ಕಡೆ ಹೇಳಿದ್ರೆ ಆ ಮನೆ ಹತ್ರ ಕೆಲಸ ಇದ್ರೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅವರು. ಹೌದು ಹೌದು. ಸೊ ಹಾಗಾಗಿ ಆ ತರ ಹೋಗಿ ಅಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು. ಮತ್ತೆ ಓದೋ ವಿಷಯನೂ ಅಷ್ಟೇ ಸರ್. ನೀವ್ ಏನ್ ಓದ್ತೀರಾ ಓದಿ ಅಂತೆಲ್ಲ ಹೇಳಿದ್ರು. ನಾವು ಓದ್ತಾ ಇದ್ವಿ ಸರ್, ಏನು ತೊಂದ್ರೆ, ಓದಿನ ವಿಷಯದಲ್ಲೂ ದುಡ್ಡು ಹಣಕಾಸು ಅದರಲ್ಲಿ ಏನು ತೊಂದರೆ ಇರ್ಲಿಲ್ಲ ನಮ್ಗೆ. ಓಕೆ.
ಆಮೇಲೆ ಅದೇ ಸರ್ ಮೈಸೂರು ಆದ್ಮೇಲೆ ಅಲ್ಲಿ ಮೈಸೂರಲ್ಲಿ ನಾವು 7ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದೆ ಸರ್, ಮೈಸೂರಲ್ಲೇ ಓದಿದೆ. ಅವ್ರು ಇದೇ ತರ ಅಂದ್ರೆ ಗಾರೆ ಕೆಲಸ ಮಾಡ್ತಾ ಇದ್ರು, ಅಲ್ಲೇ ಗಾರೆ ಕೆಲಸ ಮಾಡ್ಕೊಂಡು ನಮ್ಮನ್ನ ಓದಿಸ್ತಾ ಇದ್ರು. 7ನೇ ಕ್ಲಾಸ್ವರೆಗೂ ಅಲ್ಲೇ ಇದ್ವಿ ನಾವು ಮೈಸೂರಲ್ಲಿ. 7ನೇ ಕ್ಲಾಸ್ ಆದ್ಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಸರ್. ಅಂದ್ರೆ ಬೆಂಗಳೂರಲ್ಲಿ ನಮ್ಮ ರಿಲೇಷನ್ ಒಬ್ರು ಇದ್ರು, ಅವರು ಫ್ರೆಂಡ್ ಯಾರೋ ತೋಟ ಇದೆ ಅಂತೇಳಿ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸರ್ ಅವ್ರ ತೋಟ ಇತ್ತು. 2002ರಲ್ಲಿ ಸರ್ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು. ಓಕೆ. ಬೆಂಗಳೂರು ಶಿಫ್ಟ್ ಆದ್ಮೇಲೆ ಇಲ್ಲೇ ಬೆಂಗಳೂರಲ್ಲೇ ನಾನು 8-9 ಅಲ್ಲಿಂದ ನಾನು ಬೆಂಗಳೂರಲ್ಲೇ ಓದಿದ್ದು. ಏನು ಎಕ್ಸ್ಪ್ರೆಸ್ ಬಸ್ ತರ ಬೆಂಗಳೂರು, ತುಮಕೂರು, ಮೈಸೂರು? ಅದೇ ಸರ್, ಅದೇ ನನಗೆ ತುಂಬಾ ಒಂದ್ಸರಿ ಕಾಡ್ಸುತ್ತೆ ನನಗೆ. ಅಂದ್ರೆ ನಾವ್ ಇಷ್ಟು ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದ್ವಿ, ನಾವು ನಾವ್ ಬೇರೆ ಯಾವ್ದು ನಮ್ಗೆ ಅಭ್ಯಾಸಗಳಿಲ್ಲ ಸರ್. ಅಂದ್ರೆ ಹುಡುಗರದು ಆಗ್ಲಿ ಅಥವಾ ಈ ಬೀಡಿ ಸಿಗರೇಟು ಇದೆಲ್ಲ ಏನು ಇಲ್ಲ ಸರ್. ಅಂದ್ರೆ ಇತ್ತು, ಬಟ್ ಈಗ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದೀವಿ. ಅಂದ್ರೆ ಇತ್ತು ಅಂದ್ರೆ ಯಾವತ್ತೋ ಒಂದಿನಕ್ಕೆ ಅಪರೂಪಕ್ಕೆ ಮಾಡ್ತಿದ್ವಿ, ಅದೇ ಅಭ್ಯಾಸ ಅಂತ ಅದಕ್ಕೆ ಅಡಿಕ್ಟ್ ಏನಾಗಿರ್ಲಿಲ್ಲ. ಆಯ್ತು. ಬೆಂಗಳೂರಿಗೆ ಬಂದಾಗ ನಂತರ ಏನಾಯ್ತು? ಬೆಂಗಳೂರಿಗೆ ಬಂದ್ಮೇಲೆ ಸರ್ ಇಲ್ಲೂ ಅದೇ ಸೇಮ್ ತೋಟಕ್ಕೆ ಒಂದು ತೋಟ ಇತ್ತು, ತೋಟಕ್ಕೆ ಅಂತಾನೆ ಬಂದ್ವಿ. ತೋಟ ನೋಡ್ಕೊಂಡು ಅಲ್ಲಿ ಒಂದೇ ತೋಟದಲ್ಲಿ ನಾವು 20 ವರ್ಷ ಅಲ್ಲೇ ಇದ್ವಿ ಸರ್. ಅಂದ್ರೆ ಈಗ 2015ವರೆಗೂ ಅದೇ ತೋಟದಲ್ಲಿ ಇದ್ವಿ ಸರ್. ಅಲ್ಲಿ ನಾವು ಬೆಳಿತಾ ಇದ್ವಿ, ಸೊಪ್ಪು ಬೆಳಿತಾ ಇದ್ವು ಅಪ್ಪ. ಸೊಪ್ಪು ಮತ್ತೆ ಮೂಲಂಗಿ, ಈ ತರ ಚಿಕ್ಕ ಪುಟ್ಟ ಬದ್ನೆಕಾಯಿ, ಈ ತರ ತರಕಾರಿ ಸೊಪ್ಪು ಇದೆಲ್ಲ ಬೆಳಿತಾ ಇದ್ರು. ನಾವು ಓದ್ತಾ ಇದ್ವಿ, ಓದೋದ್ರ ಜೊತೆಗೆ ಅವ್ರಿಗೆ ಸಹಾಯನೂ ಕೂಡ ಮಾಡ್ತಾ ಇದ್ವಿ. ಅಂದ್ರೆ ಇದು ಏನೋ ಒಂದು ಸೊಪ್ಪಿಗೆ ನೀರ್ ಹಾಯಿಸೋದಾಗ್ಬೋದು ಅಥವಾ ಮಡಿ ಒಂದು ಅಗಿಯೋದು, ಈ ತರ ಚಿಕ್ಕ ಪುಟ್ಟದ್ದು ನಮ್ಗೆ ಏನ್ ಬರುತ್ತೆ ಅದನ್ನ ತಂದೆ ತಾಯಿಗೆ ಸಹಾಯ ಮಾಡ್ತಾ ಇದ್ವಿ. ಹೀಗೆ ಜೀವನ ನಡೀತಾ ಇತ್ತು ಸರ್. 2012 ಸರ್, 2012ರಲ್ಲಿ ಇಲ್ಲ ಸರ್, ನಾನು ತುಂಬಾ ಮುಂದೆ ಬಂದೆ. ಸೊ ಹಾಗೆ ಜೀವನ ನಡೀತಾ ಇತ್ತು. ನಾನು 10ನೇ ಕ್ಲಾಸ್ ಓದ್ಬೇಕಾದ್ರೆ ಅಲ್ಲಿವರೆಗೂ ಚೆನ್ನಾಗೇ ಇತ್ತು ಸರ್ ನನ್ನ ಎಜುಕೇಶನ್. ಅಂದ್ರೆ ಒಂದು ನಾರ್ಮಲ್ ಅವರೇಜ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೆ. 10ನೇ ಕ್ಲಾಸ್ ಬಂದ್ಮೇಲೆ ಲಾಸ್ಟ್ ಎಂಡಿಂಗ್ ಅಲ್ಲಿ ನನ್ಗೆ ಏನೋ ಒಂದು ಮನ್ಸಿಗೆ ಓದಿನ ಕಡೆ ಇಂಟ್ರೆಸ್ಟ್ ಅಷ್ಟು ತಪ್ಪೋಯ್ತು ಸರ್ ನನಗೆ. ಅಂದ್ರೆ ನಾನು ಯಾವ್ದು ಹುಡುಗರು ಸಹವಾಸ ಅಥವಾ ಈ ಲವ್ ಅದೆಲ್ಲ ಯಾವ್ದು ನನ್ಗೆ ಅದಕ್ಕೆಲ್ಲ ಏನ್ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ನಾನು. ಬಟ್ ಯಾಕೋ ನನಗೆ ಓದು ಅಷ್ಟೊಂದು ತಲೆಗೆ ಹೋಗ್ತಾ ಇರ್ಲಿಲ್ಲ. ಇನ್ನೇನು ಹೋಗ್ತಿತ್ತು? ಅಂದ್ರೆ ಓದ್ಬೇಕು ಅನ್ನೋದು, ಅಂದ್ರೆ ನಾನು ದುಡ್ಡು ನೋಡ್ತಾ ಇದ್ವಲ್ಲ ಸರ್, ನಮ್ಗೆ ಅವಾಗ ಸೊಪ್ಪೆಲ್ಲ ಮಾರಕ್ ಹೋಗ್ತಾ ಇದ್ವಿ ನಾವು. ಸೊಪ್ಪು ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಸೊಪ್ಪು ಮಾರಕ್ಕೆಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಫ್ರೀ ಇರ್ತಾ ಇತ್ತಲ್ಲ, ಆ ಟೈಮಲ್ಲಿ ಸೊಪ್ಪೆಲ್ಲ ಮಾರ್ತಿದ್ವು, ದುಡ್ಡು ನೋಡ್ತಾ ಇದ್ವಿ ನಾವು. ಸರಸ್ವತಿಗಿಂತ ಮುಂಚೆ ಲಕ್ಷ್ಮಿನೇ ಬರ್ತಾ ಇದ್ರ. ಲಕ್ಷ್ಮಿ, ಹೌದು ಸರ್, ಹೌದು, ಅದೇ ತಪ್ಪಾಗಿದ್ದು ಸರ್. ಆ ದುಡ್ಡು ನೋಡ್ತಾ ಇದ್ವಲ್ಲ, ನಮ್ಗೆ ಏನನ್ಸ್ತು, ಓದಿ ಏನಾಗ್ಬೇಕಾಗಿದೆ, ನಾವು ಏನೋ ಒಂದು ಈ ತರ ಏನೋ ಒಂದು ಸೊಪ್ಪು ಮಾರ್ಬೋದು, ಈ ತರ ಏನೋ ಒಂದು ಓಟ್ಲಿಕ್ಬೋದು, ಈ ತರ ಏನೋ ಒಂದು. ಅವಾಗ ನಮ್ ಮೈಂಡ್ ಅಷ್ಟೊಂದು ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಇರ್ಲಿಲ್ಲ ಸರ್. ಇವತ್ತು ಅರ್ಥ ಆಗುತ್ತೆ ಅದು ತಪ್ಪು ಅಂತ. ಆಗಿನ ಸಿಚುವೇಶನ್ಗೆ ಅದು ಕಾನ್ಸಂಟ್ರೇಷನ್ ಅಷ್ಟಿರ್ಲಿಲ್ಲ. ಎಕ್ಸಾಮ್ ಕೂಡ ಬರ್ದೆ, ಎಕ್ಸಾಮ್ ಅಲ್ಲಿ 1-2 ಸಬ್ಜೆಕ್ಟ್ ಹೋಗಿತ್ತು. ಅದನ್ನ ಕಟ್ಟಿ ಮತ್ತೆ ಪಾಸ್ ಮಾಡ್ಕೊಂಡೆ ಸರ್. ಕಟ್ಟಿ ಪಾಸ್ ಆದ್ಮೇಲೆ ನನ್ ಫ್ರೆಂಡ್ಸ್ ಇದ್ರಲ್ಲ ಸರ್, ನನ್ ಫ್ರೆಂಡ್ಸ್ ಬಂದು ಅವರು ಅವರೇಜ್ ಸ್ಟೂಡೆಂಟೇನೆ. ಕಟ್ಟಿ ಪಾಸ್ ಆದ್ಮೇಲೆ ಅವ್ರೇನ್ ಮಾಡಿದ್ರು, PUCಗೆ ಸೈನ್ಸ್ ತಗೊಂಡ್ರು ಸರ್. ನಾನ್ ಮೊದ್ಲೇ ಅವರೇಜ್ ಮತ್ತೆ ಕನ್ನಡ ಮೀಡಿಯಂ. ಸೈನ್ಸ್ ತಗೊಂಡ್ರ, ನಾನು ಸೈನ್ಸ್ಗೆ ಹೋದೆ ಸರ್. ಅಟ್ಲೀಸ್ಟ್ ನಾನು ಸೈನ್ಸ್ ತಗೊಳ್ದೆ ನಾನು ಕಾಮರ್ಸ್ ಆಗ್ಲಿ ಆರ್ಟ್ಸ್ ಈ ತರ ಏನಾದ್ರು ತಗೊಂಡಿದ್ರೆ ಸ್ವಲ್ಪ ಏನೋ ಒಂದು ಓದ್ತಾ ಇದ್ದೆ ಅನ್ಸುತ್ತೆ. ಬಟ್ ಅವತ್ತು ಸೈನ್ಸ್ ತಗೊಳ್ಳಿಕ್ಕೆ ಮೂಲ ಕಾರಣ ಏನಿತ್ತು? ಅಂದ್ರೆ ಫ್ರೆಂಡ್ಸ್ ತಗೊಂಡ್ರು ಅಂತನಾ? ಅವತ್ತಿನ ಸಿಚುವೇಶನ್ ನಮ್ಗೆ ಗೊತ್ತಿರ್ಲಿಲ್ಲ ಸರ್, ಏನ್ ಸಬ್ಜೆಕ್ಟ್ ತಗೊಂಡ್ರೆ ನಾವ್ ಮುಂದೆ ಏನ್ ಆಗ್ಬಹುದು ಅನ್ನೋದು ನಮ್ಗೆ ಅಷ್ಟೊಂದು ತಲೆ ಇರ್ಲಿಲ್ಲ ಅವತ್ತು. ಅಂದ್ರೆ ಈಗ ನಮ್ ಗುರಿ ಇರ್ಲಿಲ್ಲ ಸರ್ ಅವತ್ತು. ಏನೋ ಓದ್ಬೇಕು, ಎಲ್ಲಾರು PUC ಮಾಡ್ತಾ ಇದ್ರೆ ಮುಂದೆ ಏನೋ ಒಂದು ಜಾಬ್, ಈ ತರ ಇಂಥದ್ದೇ ಆಗ್ಬೇಕು ಅನ್ನೋ ಗುರಿ ಇರ್ಲಿಲ್ಲ ಸರ್ ಅವತ್ತು ನಮ್ಗೆ. ಬಟ್ ಎಕ್ಸಾಕ್ಟ್ಲಿ ಸೈನ್ಸ್ ಅದೇನು ಅದೆತ್ತ ಅಂತ ನಿಮಗೆ ತೀರಾ ಅರಿವಿರ್ಲಿಲ್ವಾ? ಅರಿವಿರ್ಲಿಲ್ಲ ಸರ್, ಹೌದು ಸರ್. ನನ್ ಕ್ಲೋಸ್ ಫ್ರೆಂಡ್ ಮಂಜುನಾಥ್ ಅಂತ ಒಬ್ರಿದ್ರು, ಅವರು ಸೈನ್ಸ್ ತಗೊಂಡ್ರು ಅಂತ ಹೇಳಿ ನನ್ ತುಂಬಾ ಕ್ಲೋಸ್ ಫ್ರೆಂಡ್. ಹಾಗಾಗಿ ಅವ್ರು ಸೈನ್ಸ್ ತಗೊಂಡ್ರು ಅಂತ ನಾನು ಅವರು ಏನ್ ತಗೊಂಡ್ರು ಅದೇ ವಿಷಯಕ್ಕೆ ಹೋದೆ ಸರ್. ಅಂದ್ರೆ ಇಬ್ರು ಒಂದೇ ಕಾಲೇಜು ಒಂದೇ ಕ್ಲಾಸ್. ತುಂಬಾ ಚೆನ್ನಾಗಿದೆ. ಸರಿ, ಆಮೇಲೆ ಏನ್ ಮಾಡಿದ್ರಿ ಸೈನ್ಸ್ ಅಲ್ಲಿ? ಸರ್ ಸೈನ್ಸ್ ಅಲ್ಲಿ ಆಯ್ತು ಸರ್, ಫಸ್ಟ್ PUC ಪಾಸ್ ಮಾಡಿದ್ರು ಸರ್. ಯಾಕಂದ್ರೆ ಅವ್ರ ಕೈಲಿ ಇರುತ್ತಲ್ವಾ ಸರ್, ಕಾಲೇಜು ಅವರೇ ಪಾಸ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ನಾವು ಏನ್ ಪಾಸ್ ಆಗಿದ್ದಲ್ಲ, ಪಾಸ್ ಮಾಡಿದ್ದು. ಹೌದು ಸರ್. ಅಂದ್ರೆ ನಮ್ ಕಾಲೇಜಲ್ಲಿ ಎಷ್ಟು ಜನ ಇದ್ರು ಎಲ್ರು ಸೆಕೆಂಡ್ PUCಗೆ ಹೋಗಿದ್ರು ಸರ್.
ವೆರಿ ಗುಡ್ ವೆರಿ ಗುಡ್. ಯಾ ನನಗೆ ಧನ್ಯ, ಆ ಮೇಷ್ಟ್ರು ಧನ್ಯ, ನೀವು ಧನ್ಯ. ಸೊ ಎಲ್ಲ ಫಸ್ಟ್ ಪಿ ಯು ಸಿ ಪಾಸಾಗಿ ಸೆಕೆಂಡ್ ಪಿ ಯು ಸಿಗೆ ಹೋದ್ರಿ. ಹೌದು ಸರ್. ಅಲ್ಲೇನಾಯ್ತು? ಸರ್ ಸೆಕೆಂಡ್ ಪಿ ಯು ಸಿ ಗೊತ್ತಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಮೇಸ್ಟ್ರು ಕಲಿಯೋದಿಲ್ಲಲ್ವಾ ಸರ್, ಅದು ಬೋರ್ಡ್ ಎಕ್ಸಾಮು. ಪುಣ್ಯ, ಪಬ್ಲಿಕ್ ಎಕ್ಸಾಮ್. ಪಬ್ಲಿಕ್ ಎಕ್ಸಾಮು. ಸೊ ಅಲ್ಲಿ ಪಬ್ಲಿಕಲ್ಲಿ ಬೆತ್ತಲೆ ಆಗ್ಬಿಟ್ರಿ. ಹೌದು ಸರ್. ಏನೀಗ ಎಷ್ಟು ಸಬ್ಜೆಕ್ಟ್ ಪಾಸ್ ಆದ್ರಿ ನೀವಲ್ಲಿ? ಸರ್ ಸೆಕೆಂಡ್ ಪಿ ಯು ಸಿ ನಲ್ಲಿ ನನ್ಗೆ ಕನ್ನಡ ಒಂದು ಪಾಸ್ ಆಯ್ತು, ಕನ್ನಡ ಇಂಗ್ಲಿಷು. ಕನ್ನಡ ಸಂಘಟನೆ ಮಾಡ್ಬೋದು ನೋಡಿ ನೀವೊಂದು. ಸೊ ಆಮೇಲೆ ಏನಿಲ್ಲ, ಕನ್ನಡ ಒಂದು ಬಂತು, ಆಮೇಲೆ ಮಿಕ್ಕಿದ್ದೆಲ್ಲ ಒಂದು ಚೂರಲ್ಲಿ ಹೋಯ್ತು ಸಾ ಅಂತ ಹೇಳಕ್ ಬಂದ್ರ? ಹೌದು ಸರ್. ಅಯ್ಯೋ ಒಂದೊಂದು ಮಾರ್ಸಲ್ಲಿ ಹೋಯ್ತು ಸರ್. ಆ ಒಂದ್ರಲ್ಲಿ ಹೆಂಗೋಯ್ತು ಅಂದ್ರೆ ಬರೆಯೋಕೆ ಬಿಟ್ಟಿದ್ದಷ್ಟೇ ಸರ್, ತೋರಿಸಿದ್ದೆ ಅಷ್ಟು. ಆಯ್ತು. ಸೊ ಅಷ್ಟೊತ್ತಿಗೆ ಗೊತ್ತಾಯ್ತು ಇದಾಗದೇ ಇರೋ ಕೆಲಸ ಅಂತ. ಹೌದು ಸರ್. ಅವಾಗ ನಂದು ಸೈನ್ಸ್ ಅಲ್ಲಿ ಅದೇ ಎರಡ್ ಸತಿ ನಾನು ನಿಜ ಹೇಳ್ಬೇಕಂದ್ರೆ ಸರ್, ಈ ಪ್ರೋಗ್ರಾಮ್ ನ ನಮ್ಮ ಅಕ್ಕ ಅಂದ್ರೆ ನಮ್ ರಿಲೇಷನ್ ಅಲ್ಲಿ ತುಂಬಾ ಜನ ನೋಡ್ತಾರೆ. ನನ್ಗೆ ಯಾವ್ದು ಮುಚ್ಚುಮರೆ ಇಲ್ಲ ಸರ್, ನಾನು ನೇರವಾಗಿ ಹೇಳ್ಕೊತೀನಿ. ನಿಮ್ಮ ಹತ್ರ, ನನ್ನ ಹೆಂಡತಿ ಹತ್ರ ಕೂಡ ನಾನು ಇಷ್ಟು ಎಲ್ಲಾನು ಹೇಳಿಲ್ಲ, ಬಟ್ ನಿಮ್ಮ ಹತ್ರ ಯಾಕೋ ಗೊತ್ತಿಲ್ಲ ಸರ್, ಏನೋ ಒಂಥರ ನಿಮ್ಮ ಹತ್ರ ಹೇಳ್ಕೋಬೇಕಂತ ಅನಿಸ್ತು ನನಗೆ ಇವತ್ತು. ಥ್ಯಾಂಕ್ ಯು. ಹೇಳಿ ಹೇಳಿ. ಸರ್ ಸೈನ್ಸ್ ಎರಡು ಸಬ್ಜೆಕ್ಟ್ ಮಾತ್ರ ಪಾಸ್ ಆಯ್ತು. ವೆರಿ ಗುಡ್. ಮುಂದೆ ನನ್ಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಸರ್. 2 ಸಬ್ಜೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಇದು ಆಗಲ್ಲ ಕೆಲಸ, ನಾನು ಬೇಡ, ನಾನು ಯಾವ್ದಾದ್ರು ಒಂದ್ ಕೆಲ್ಸಕ್ಕಾದ್ರೂ ಹೋಗ್ಬಿಡೋಣ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಯಾಕೆ, ನಮ್ ತಂದೆ ತಾಯಿ ಇಷ್ಟು ಕಷ್ಟ. ನಮ್ಗೆ ತಂದೆ ತಾಯಿ ಕಷ್ಟ ಗೊತ್ತಾಗ್ತಾ ಇತ್ತು ಸರ್, ಅಂದ್ರೆ ಅವತ್ತಿನ ದುಡ್ಡಿನ ಬೆಲೆ ಗೊತ್ತಿರ್ಲಿಲ್ಲ. ದುಡ್ಡು ನಮ್ಗೆ ಈಸಿಯಾಗಿ ಸಿಗ್ತಾ ಇತ್ತು, ಬಟ್ ತಂದೆ ತಾಯಿ ಕಷ್ಟ ನೋಡ್ತಾ ಇದ್ವಲ್ಲ ಸರ್. ಹೌದು. ಬೇಡ, ಇವ್ರು ದುಡ್ಡನ್ನ ಯಾಕೆ ವೇಸ್ಟ್ ಮಾಡೋದು, ನಾವು ಓದಂಗಿದ್ರೆ ಓದ್ಬೇಕು, ಇಲ್ಲಾಂದ್ರೆ ಬೇರೆ ಏನಾದ್ರು ಒಂದ್ ಕೆಲಸ ಮಾಡೋಣ, ಇವ್ರಿಗೆ ಹೆಲ್ಪ್ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಅನಿಸ್ತಾವತ್ ನನಗೆ. ಸೊ ಸೈನ್ಸಲ್ಲಿ 2 ಪಾಸ್ ಆಗಿದ್ರಿಂದ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಹೋಯ್ತು ಅಂತ. ಇಲ್ಲಿ ನಿಮ್ಮ ಸತ್ಯ ಏನು ಗೊತ್ತೇನು, 2 ಪಾಸ್ ಆಗಿದ್ರಿಂದ ಸೈನ್ಸ್ಗೆ ನಿಮ್ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಸೈನ್ಸ್ಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ನೀವು ಯಾರು ನೆಕ್ಸ್ಟ್ ಹೋಗ್ಬಿಟ್ಟಿದ್ರೆ ಅದೇ ಉಗಿದು ಓಡಿಸ್ಬಿಡೋದು, ಮಗ ಎದ್ದ ತೆಗೆ ಎದ್ದ. ನಿಮಗೆ ಸೈನ್ಸ್ ಮೇಲೆ ಹೋಗಿದ್ದಲ್ಲ, ಸೈನ್ಸ್ಗೆ ನಿಮ್ಮ ಮೇಲೆ ಹೋಗ್ಬಿಡ್ತು. ಸೊ ಆಮೇಲೆ ತಂದೆ ತಾಯಿ ಸುಮ್ಮನೆ ಯಾಕಪ್ಪ ದುಡ್ಡು ಖರ್ಚು ಮಾಡಿಸೋದು ಅಂತ. ನೋಡಿ, ಇದು ಒಳ್ಳೆ ಸ್ಟೂಡೆಂಟ್ ಲಕ್ಷಣ ಇದು. ಹೌದು ಸರ್. ಈಗ ನಾವು ಓದ್ತೀವಿ ಅಂದ್ರೆ ನಾವು, ನಮ್ ತಂದೆ ಹೇಳೋರು, ನೀನ್ ಏನ್ ಬೇಕಾದ್ರೂ, ಅಂದ್ರೆ ನಮ್ ತಂದೆ ತಾಯಿ ಅವತ್ತು ಓದಿನ ವಿಷಯದಲ್ಲಿ ನೀನ್ ಏನ್ ಬೇಕಾದ್ರೂ ಓದು, ನಿನ್ನಿಷ್ಟ, ನೀನು, ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಸರ್, ಅವ್ರು ಏನು ಓದಿಲ್ಲ. ಅದೇ ಪುಣ್ಯ ನೋಡಿ. ಸೈನ್ಸ್ ತಗೊಂಡಾಗ್ಲೂ ಸುಮ್ಮನೆ ಅವ್ರೆ ಅಂದ್ರೆ ನನ್ಗೆ ಯಾವಾಗ್ಲೇ ಅರ್ಥ ಆಯ್ತು. ನಾವು ಅವರು ಸೆಕೆಂಡ್ ಪಿ ಯು ಸಿಲಿ ಡಿಸ್ಟಿಂಕ್ಷನ್ ಬಂದ್ರು ಕೂಡ ಕಾಮರ್ಸ್ ತಗೊಳಕ್ಕೆ 50 ಸತಿ ಯೋಚನೆ ಮಾಡಿದ್ದೀವಿ. ಅವರೇಜ್ ಬಂದೆ ಸೈನ್ಸ್ಗೆ ಹೋಗಿದ್ದೀರ ಅಲ್ಲ, ಸೇರ್ಸ್ಕೊಂಬೇಕಾದ್ರೆ ಮೇಸ್ಟ್ರಿಗಾರ ಗೊತ್ತಾಗಲಿ ಸರ್. ಅದು ಪ್ರೈವೇಟ್ ಅಲ್ವಾ ಸರ್, ಅವ್ರಿಗೆ ಏನ್ ಸರ್, ಅವ್ರು ನಾವೇನ್ ಫೀಸ್ ಕೊಡ್ತೀವಿ ಅದ್ರ ಮೇಲೆ ಅವ್ರು ಅದೆಲ್ಲ ಏನು ನೋಡಲ್ಲ ಸರ್. ಅರ್ಥವಾಯ್ತು, ಬಹಳ ಚೆನ್ನಾಗಿ ಅರ್ಥವಾಯ್ತು. ಈಗ ಅಲ್ಲ, ಎಲ್ಲಾರನ್ನೂ ದೂಡ್ಬಿಟ್ರೆ 2ನೇ ಸೆಕೆಂಡ್ ಪಿ ಯು ಸಿಗೆ ಎಂದಾಗಲೇ ನನ್ಗೆ ಅರ್ಥ ಆಯ್ತು. ಸಖತ್ತಾಗಿದೆ ನಿಮ್ದು ಕಾಂಬಿನೇಷನ್. ಮೇಷ್ಟ್ರದು ಇನ್ನು ಮುಂದೆ ಇದೆ ಸರ್, ಇನ್ನು ಮುಂದೆ ಯಾವ ತರ ಇದೆ ಅಂತ ಸ್ವಲ್ಪ ಕೇಳಿ. ಸೊ ನೀವು ಬಿಟ್ರಾ? ಹೌದು ಸರ್. ಆ ಟೈಮ್ಗೆ ನನ್ಗೆ ಸೈನ್ಸ್ ಪಾಸ್ ಆದ್ಮೇಲೆ ನಾನು ನೆಕ್ಸ್ಟ್ ಕಟ್ಟಿದೆ. ನಾನು ಕಟ್ಟಿದ್ರು ನಮ್ಮ ಮತ್ತೆ ನಾನು ಪಾಸ್ ಆಗ್ಲಿಲ್ಲ. ಅದು ಫೇಲ್ ಆದ್ಮೇಲೆ. ಹೌದು ಸರ್, ಫೇಲ್ ಆದ್ಮೇಲೆ ಕೂಡ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕಟ್ಟಿದೆ ನಾನು, ಬಟ್ ಅವಾಗ್ಲೂ ಕೂಡ ಆಗ್ಲಿಲ್ಲ ಅದು. ಯಾವಾಗ ಆಗ್ಲಿಲ್ಲ ನನಗೆ ಗೊತ್ತಾಯ್ತು, ಇದು 2 ಟೈಮ್ ನಾನು ಮಾಡಿದ್ದೀನಿ, ನನ್ ಕೈಲಿ ಆಗ್ತಾ ಇಲ್ಲ, ಇದು ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಸರ್. ನಾನು ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತೇಳಿ ನಾನು ಯಾವ್ದೋ ಒಂದು ಕೆಲಸ ಮಾಡೋಣ ಅಂತೇಳಿ ಸುಮ್ಮನಾಗ್ಬಿಟ್ಟೆ ಸರ್. ಓಕೆ. ಸುಮ್ಮನಾದಾಗ ಅವಾಗ ನಮ್ ತಂದೆ ತಾಯಿ ಹೇಳಿದ್ರು, ನೀನ್ ಏನ್ ಓದ್ತೀಯ ಓದು. ಅವ್ರಿಗೇನು ಗೊತ್ತಿಲ್ಲ ಸರ್, ಏನ್ ಪಾಸ್ ಆಗಿದೆ ಏನಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವೇ ಇಲ್ಲ ಅವ್ರಿಗೆ. ಪುಣ್ಯ, ಗೊತ್ತಾಗಿದ್ರು ಮನೆಗೆ ಸೇರಿಸ್ತಿಲ್ಲ. ಅದೆಲ್ಲ ಆಗಿದೆ ಸರ್. ಓಕೆ. ಸೊ ಅಂದ್ರೆ ನೀವು ಕಾಲೇಜ್ ಬಿಡ್ತೀನಿ ಅಂದಾಗ್ಲೂ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಾ? ಹೇಳಿದ್ದೆ ಸರ್, ಇಲ್ಲ ನಾನು ಓದಲ್ಲ ಮುಂದಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ನನ್ನ ತಮ್ಮ ಆಗ್ಲೇ 8ನೇ ಕ್ಲಾಸ್ಗೆ ಬಿಟ್ಬಿಟ್ಟಿದ್ದ. ನನ್ನ ತಮ್ಮ ಏನ್ ಮಾಡ್ದ, ಅವ್ನು ಓದ್ತಾ ಇದ್ದ 8ನೇ ಕ್ಲಾಸ್ಗೆ, ಅವ್ನು ನಾನು ಹೋಗಲ್ಲ ಅಂತ 8ನೇ ಕ್ಲಾಸ್ಗೆ ಸ್ಟಾಪ್ ಮಾಡ್ಬಿಟ್ಟ ಅವನು. ಯಾಕೆ? ನನ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಮುಂದಕ್ಕೆ, ನಾನು ಓದಲ್ಲ ಅಂತ ಸ್ಟಾಪ್ ಮಾಡ್ಬಿಟ್ಟ ಅವನು. ಡೈರೆಕ್ಟ್ 8ನೇ ಕ್ಲಾಸ್ಗೆ ಹೇಳ್ಬಿಟ್ಟ, ನನ್ಗೆ ಓದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗಲ್ಲ ಇನ್ಮೇಲೆ ಅಂತ ಸ್ಟಾಪ್ ಮಾಡಿ ಅವನ ತಂದೆ ತಾಯಿಗೆ ಹೆಲ್ಪ್ ಮಾಡೋದು, ಈಗ ಏನೋ ಕೆಲಸಗಳು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಅವನು ಇದ್ಬಿಟ್ಟ. ನಿಮ್ಗಿಂತ ಅವರೇ ಬೆಟರ್. ಅದ್ರಲ್ಲಿ ನೀವು ಸೆಕೆಂಡ್ ಪಿ ಯು ಸೈನ್ಸ್ ತಗೊಂಡು ಫೇಲ್ ಆಗೋದಕ್ಕಿಂತ ಅವ್ರು 8ನೇ ಕ್ಲಾಸ್ಗೆ ಬಿಟ್ಬಿಟ್ಟನತ್ತೆ.
ಅದನ್ನ ನೋಡಿ ನನ್ಗನಿಸ್ತು ನನ್ ತಮ್ಮ ಅವಾಗ್ಲೇ ಬಿಟ್ಟ, ಅಟ್ಲೀಸ್ಟ್ ನಾನ್ ಓದಂಗಿದ್ರೆ ಓದ್ಬೇಕು, ಇಲ್ಲಾಂದ್ರೆ ಇವ್ರಿಗೆಲ್ಲ ನಂಬಿಕೆಗೆ ಏನ್ ಮಾಡಿದ್ರು ಅಂದ್ರೆ ಸರ್, ನಮ್ ತಂದೆ ಸೆಕೆಂಡ್ PUC ನಾನು ಹೋದಾಗ ನನ್ಗೆ ಟ್ಯೂಷನ್ಗೆ ಹಾಕಿದ್ರು ಸರ್. ಅಂದ್ರೆ ಸೈನ್ಸ್ ಕಷ್ಟ ಅಂತ ಹೇಳಿ ಅಷ್ಟೊತ್ತಿಗೆ ಲಾಸ್ಟ್ ಸೆಕೆಂಡ್ PUC ಬರೋ ಅಷ್ಟೊತ್ತಿಗೆ ನಮ್ಮ ರಿಲೇಷನ್ ಎಲ್ಲ ಹೇಳಿದ್ರು, ಸೈನ್ಸ್ ತಗೊಂಡಿದ್ದಾನ ಅವನು, ಕಷ್ಟ ಆಗುತ್ತೆ, ಟ್ಯೂಷನ್ಗೆ ಹಾಕ್ರಿ ಅವನ್ಗೆ ಅಂತ ಹೇಳಿದ್ರು ಸರ್. ನಮ್ ತಂದೆ ಏನ್ ಮಾಡಿ ಅವತ್ತಿನ ಕಾಲಕ್ಕೆನೆ 20,000 ಸರ್. ಅಂದ್ರೆ ಇದು 15 ವರ್ಷದ ಹಿಂದೆನೆ 20,000 ಟ್ಯೂಷನ್ ಫೀಸು ವರ್ಷಕ್ಕೆ, ಕಾಲೇಜ್ ಬಿಟ್ಟು. 20,000 ಒಂದು ಏನು ಶಾಂತಲ ಸಿಲ್ಕ್ಸ್ತಾರ ಒಂದು ಅಂಗಡಿ ಇಕ್ಕಿದ್ರು ಕೋಟ್ಯಾಧಿಪತಿ ಆಗ್ತಿದ್ರಿ. ಹೌದು ಸರ್, 15 ವರ್ಷ 20 ವರ್ಷದ ಹಿಂದೆ, ಅಂದ್ರೆ 15 ವರ್ಷದ ಹಿಂದೆ ಎಷ್ಟು ದೊಡ್ಡ 20,000 ದೊಡ್ಡ ಅಮೌಂಟ್ ಸರ್ ಅದು. ಅವಾಗೆಲ್ಲ ಪೇಮೆಂಟ್ 2,500 3,500 ಇತ್ತು ಸರ್. ಪಾಪ. ಆಗ ನನ್ಗನಿಸ್ತು, ನನ್ ತಂದೆ ಇಷ್ಟೆಲ್ಲ ಕಷ್ಟ ಮಾಡಿ ಇಷ್ಟೆಲ್ಲ ಮಾಡಿದ್ರು, ಬಟ್ ನಾನು ಪಾಸ್ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ಬೇಡ ನಾನು ಓದೋದು ಅಂತ ಹೇಳಿ ನಾನು ಅವಾಗ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸರ್. ಏನ್ ಕೆಲ್ಸಕ್ಕೆ ಹೋದ್ರಿ ಆಗ ಸರ್? ಆಗ ಅದು ಹೋಟ್ಲ್ ಇಟ್ಟು, ನಮ್ ತಂದೆ ತಾಯಿ ಹೋಟ್ಲ್ ಇಟ್ರು ಸರ್. ಅಂದ್ರೆ ಎಲ್ಲಿ ತೋಟ ಮಾಡ್ತಿದ್ವಲ್ಲ ಸರ್, ತೋಟದ ಹತ್ರನೇ ಒಂದು ನಮ್ದು ಮೇನ್ ರೋಡ್ ಅಲ್ಲೇ ತೋಟ ಇತ್ತು ಸರ್. ರಿಲೀಸ್ ತಗೊಂಡಿದ್ವಲ್ಲ, ಅದು ತೋಟ ಮೇನ್ ರೋಡ್ ಅಲ್ಲೇ ಇತ್ತು. ಮೇನ್ ರೋಡ್ ಅಲ್ಲೇ ಅಷ್ಟೊತ್ತಿಗೆ ನಮ್ ತಾಯಿ ಏನ್ ಮಾಡಿದ್ರು, ಒಂದ್ ಚಿಕ್ಕದಾಗಿ ಟೀ ಅಂಗಡಿ ಮಾಡಿ ಅದನ್ನೇ ಹೋಟ್ಲು ಮಾಡಿದ್ರು ಸರ್. ಓಕೆ. ಆ ಹೋಟ್ಲಲ್ಲಿ ನಾನು ಹೋಟ್ಲಿಗೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೋಟ್ಲಲ್ಲಿ ಇದ್ಬಿಟ್ಟೆ ಸರ್. ಈ ನನ್ ಫ್ರೆಂಡ್ ಹೇಳಿದ್ನಲ್ಲ ಸರ್, ಮಂಜುನಾಥ್ ಅಂತ ಹೇಳಿದ್ನಲ್ಲ ಸರ್ ನಿಮ್ಗೆ, ಅವಂದು ಕೂಡ 2 ಸಬ್ಜೆಕ್ಟ್ ಏನೋ ಹೋಗಿತ್ತು ಸರ್ PUC ನಲ್ಲಿ. ನಿಜವಾದ ಫ್ರೆಂಡ್ ಅಂದ್ರೆ ಅವರೇ. ನಿಮ್ಮನ್ನ ಫೇಲ್ ಮಾಡಿ ಅವ್ರ ಹೆಂಗ್ ಪಾಸ್ ಆಯ್ತಾರೆ? ಸಾಧ್ಯನೇ ಇಲ್ಲ. ಸೊ ಅಷ್ಟೊತ್ತಿಗೆ ಅವ್ರದ್ದು ಫೇಲು. ಅವ್ರದ್ದು ನನ್ ಫೇಲ್ ಆದಾಗ್ಲೇ ಅವ್ರದ್ದು ಫೇಲ್ ಆಗಿತ್ತು ಸರ್, 2 ಸಬ್ಜೆಕ್ಟ್. ನೀನ್ ಸರಿ ಆಯ್ತಲ್ಲ, ಮುಗೀತು. ಅವ್ರದ್ದು ಫೇಲ್ ಆದ್ಮೇಲೆ ಅವ್ರೇನ್ ಮಾಡಿದ್ರು, 2 ಸಬ್ಜೆಕ್ಟ್ ಫೇಲ್ ಆದ್ರೂ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಏನೋ ಕಟ್ಕೊಂಡ್ರು ಸರ್ ಅವರು. ಕರೆಸ್ಪಾಂಡೆನ್ಸ್ ಡಿಗ್ರಿ ಕಟ್ಕೊಂಡು ಸಾಯಂಕಾಲದ ಮೇಲೆ ಹೋಗೋದು, ಏನೋ ಒಂದು ಕಾಲೇಜ್ ನೋಡ್ಕೊಂಡು ಕಾಲೇಜ್ ಹೋಗ್ತೇವೆ. ಡಿಗ್ರಿ ಅಂದ್ರೆ ಫೇಲ್ ಆಗಿದ್ರು ಕೂಡ ಡಿಗ್ರಿ ಮಾಡ್ಬೋದು ಅಂತಾನೆ ಇತ್ತು ಸರ್ ಅವಾಗ. ಓಕೆ. ಕರೆಸ್ಪಾಂಡೆನ್ಸ್ ಅಲ್ಲಿ. ಸೊ ನಾನು 1 ವರ್ಷ ಗ್ಯಾಪ್ ಆಯ್ತು ಅವಾಗ. ಅದೇನ್ ಫೇಲ್ ಆಯ್ತು, ನಾನು ಹೋಗಲ್ಲ ಅಂತ ಹೇಳಿ, ಕಾಲೇಜ್ ಹೋಗಲ್ಲ ಅಂತ ಹೇಳಿ ನಾನು ಬಿಟ್ಟು 1 ವರ್ಷ ಗ್ಯಾಪ್ ಆಯ್ತು. ಇವರು 1 ವರ್ಷ ಕಾಲೇಜ್ಗೆ ಹೋಗಿ ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದ್ರು ನನ್ನ ಫ್ರೆಂಡ್. ಬಟ್ ನೀವು ಕರೆಸ್ಪಾಂಡೆನ್ಸ್ ಕಟ್ಲಿಲ್ಲ? ನಾನು ನಾನು ಓದಲ್ಲ ಅಂತ ಸೈಲೆಂಟ್ ಆಗ್ಬಿಟ್ಟೆ. ನಾನು ಹೋಗಲ್ಲ, ನನ್ ಕೈಲಿ ಆಗಲ್ಲ ಅಂತೇಳಿ ನಾನು ಇದನ್ನೇ ಪಾಸ್ ಮಾಡ್ಲಿ, ಕರೆಸ್ಪಾಂಡೆನ್ಸ್ ಕಟ್ಟಿ ಡಿಗ್ರಿ ತಗೊಂಡು ಏನ್ ಮಾಡ್ಲಿ ಅಂತೇಳಿ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್. ಸಡನ್ ಕೇಳಿರ್ ಸೈನ್ಸ್ ಅಂತ ಬರೆಯಕ್ ಬರಲ್ಲ, ಇದು ಪಾಸ್ ಮಾಡೋದು ದೂರದ ಮಾತು. ಅಯ್ಯೋ ದೇವ. ಆದ್ರೂ ನಿಮ್ಮ ಫ್ರೆಂಡ್ ನಿಯತ್ ತಪ್ಪುಟಾರ್ ಬಿಡಿ. ನೀವು ಕಟ್ಟಿದಾರೆ, ಅವರು ಕಟ್ಟಬಾರ್ದಿತ್ತು. ಸರಿ. ಬಟ್ ಇಲ್ಲಿ ಅವ್ರ ಹೆಸರು ಯಾಕೆ ಬಂತು ಮತ್ತೀಗ ಇಲ್ಲಿ ಹೋಟ್ಲಿಟ್ಟ ಸಮಯದಲ್ಲಿ? ಸರ್ ಅರ್ಥ ಆಗಿಲ್ಲ ಸರ್. ಅಂದ್ರೆ ನೀವು ನಿಮ್ಮ ಫ್ರೆಂಡ್ ಮಂಜುನಾಥ್ ಅವ್ರ ಹೆಸರು ತಗೊಂಡ್ರಿ. ಈಗ ಆಕ್ಚುಲಿ ಇಲ್ಲಿ ಏನಕ್ಕೆ ತಗೊಂಡ್ರಿ? ಅದೇ ಸರ್, ಇವಾಗ ನಾನು ಅದೇ ಹೇಳಿದ್ನಲ್ಲ ಸರ್, 1 ವರ್ಷ ನನಗೆ ಗ್ಯಾಪ್ ಆಗಿ ನಾನು ಹೋಗ್ಲಿಲ್ಲ. ಓಕೆ. ಅವರು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ಗೆ ಬಂದ್ರು, ಡಿಗ್ರಿ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ಗೆ ಬಂದ್ರು. ಅವಾಗ ಒಂದ್ಸರಿ ಸಿಕ್ಕಿದ್ರು ನನಗೆ. ಒಂದೇ ಏರಿಯಾ ಇದ್ದಿದ್ದು. ಅಂದ್ರೆ ನಾವೇನ್ ಫ್ರೆಂಡ್ ಅಂತೇಳಿ ಯಾವಾಗ್ಲೂ ಹೋಗೋದು, ಹುಡುಗರ ಜೊತೆ ಸುತ್ತೋದೆಲ್ಲ ಏನು ಇರ್ಲಿಲ್ಲ ಸರ್. ಆಮೇಲೆ ನಮ್ ತಂದೆ ಕೂಡ ತುಂಬಾ ಸ್ಟ್ರಿಕ್ಟ್ ಇದ್ರು. ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅವ್ರಿಗೇನು ಎಲ್ಲೂ ಹೋಗ್ಬಾರ್ದು ಮಕ್ಳು ಅನ್ನೋದು, ಮನೇಲಿ ಇರ್ಬೇಕು, ಹೋದ್ರೆ ಪೋಲಿ ಬಿದ್ದೋಗ್ತಾರೆ ಅಥವಾ ಅಲ್ಲಿ ಇಲ್ಲಿ ಸುತ್ತೋದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಫ್ರೆಂಡ್ಸ್ ಗಳು ಬಂದ್ರು ತುಂಬಾ ಅವರು ಒಂಥರ ಮಾತಾಡ್ಸೋದು ಎಲ್ಲ ನನ್ ಬರೋ ಫ್ರೆಂಡ್ಸ್ ಗಳಿಗೂ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ ತಂದೆ ಮನೆಗ್ ಬಂದ ಮಾತಾಡ್ಸಲ್ಲ, ಅವ್ರೊಂಥರ ಮುಖಾನೇ ಒಂಥರ ಮಾಡ್ಕೊಂತಾರೆ ಅಂತ ಅವ್ರು ಬರ್ತಿರ್ಲಿಲ್ಲ ಮನೆಗೆ. ಒಂದ್ಸರಿ ಸಿಕ್ಕಿದ್ಮೇಲೆ ಡಿಗ್ರಿ ಕಟ್ಬೋದಾಗಿತ್ತಲ್ಲ, ನೀನ್ ಯಾಕೆ ಕಟ್ಲಿಲ್ಲ, ಕಟ್ಟು ಮಾಡ್ಬೋದು, ಇದು ಹೋಟ್ಲು ಇದೆಲ್ಲ ಏನ್ ಮಾಡ್ತಿ, ಏನೋ ಒಂದ್ ಡಿಗ್ರಿ ತಗೋ, ಏನಾದ್ರು ಒಂದ್ ಕೆಲ್ಸ ಹುಡ್ಕೋಬಹುದು ಆಮೇಲೆ ಅಂತ ಹೇಳಿದ್ರು. ನನ್ಗೆ ಅಷ್ಟೊತ್ತಿಗೆ ಇಲ್ಲ ನಾನು ಕಟ್ಟಲ್ಲ ಅಂತ ಅವಾಗ್ಲೂ ಹಂಗೆ ಅಂದೆ ಸರ್. ಇಲ್ಲ ನಾನು ಓದಲ್ಲ, ಇಷ್ಟೇ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಯೋಚನೆ ಮಾಡಿದೆ ಸರ್, ಹೌದಲ್ಲ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾನೆ, ಏನಾದ್ರು ಒಂದ್ ಡಿಗ್ರಿ ಮಾಡ್ಕೊಂಡ್ರೆ ಏನಾದ್ರು ಒಂದ್ ಕೆಲಸ ಮಾಡ್ಬೋದು ಅಂತೇಳಿ ಅವಾಗ ಮತ್ತೆ ಮನಸ್ಸು ಚೇಂಜ್ ಮಾಡಿದೆ ಸರ್. ನಾನು ಮತ್ತೆ ಮನಸ್ಸು ಚೇಂಜ್ ಮಾಡಿ ಮನೇಲಿ ನಾನು ಓದ್ತೀನಿ ಅಂತ ಹೇಳ್ದೆ. ನಿಮ್ದು PUCನೇ ಪಾಸ್ ಆಗಿಲ್ವಲ್ಲಪ್ಪ ಅಂದ್ರು. ಇಲ್ಲ PUC ಏನಾಯ್ತು ಅಂತ ಕೇಳಿದ್ರು. ನಾನು ಇಲ್ಲ ಪಾಸ್ ಮಾಡಿದ್ದೀನಿ, ಅದನ್ನ ಪಾಸ್ ಮಾಡ್ಕೊಂತೀನಿ ಅಂತ ಹೇಳ್ದೆ. ಪಾಸ್ ಮಾಡ್ಕೊಂತೀನಿ, ಡಿಗ್ರಿ ಕಟ್ಕೊಂತೀನಿ, ಡಿಗ್ರಿ ಮಾಡ್ತೀನಿ ಅಂತ ಹೇಳ್ದೆ.
ಅಷ್ಟೊತ್ತಿಗೆ ಸರ್ ನಾನು ಒಂದು 6 ತಿಂಗಳು ಹೋಟ್ಲಲ್ಲಿ ಇದ್ದು, ಇನ್ನು ಅಷ್ಟೊತ್ತಿಗೆ ನಾನು ಡಾಮಿನೋಸ್ ಪಿಜ್ಜಾ ಅಂತ ಬರುತ್ತೆ ಸರ್, ಅಂದ್ರೆ ಪಿಜ್ಜಾ ಡೆಲಿವರಿ ಮಾಡೋದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ನಾನು. ಆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಗ ಅದು ತುಂಬಾ ದೂರ ಅಂತೇಳಿ ಅಷ್ಟೊತ್ತಿಗೆ ಆಲೆ ಅಪ್ಪ ಬೈಕ್ ಕೊಡ್ಸಿದ್ರು ನನಗೆ, 2 ವೀಲರ್. ಓಕೆ. 2 ವೀಲರ್ ಓಡಾಡ್ತಾ ಇದ್ದೆ. ನನ್ಗೆ ಅವಾಗ ಬೈಕ್ ಕೊಡ್ಸಿದ್ರಲ್ಲ, ಅವ್ರೇನಂತಂದ್ರು ನಾನು ಈ ತರ ಸೇರ್ಕೋತೀನಿ ಅಂದ್ಮೇಲೆ, ಇಷ್ಟು ದಿನ ನೀನ್ ಕೆಲಸ ಮಾಡಿದೀಯಾ, ಇಷ್ಟು ದಿನ ದುಡ್ಡು ನೋಡಿದ್ಯಾ, ಮತ್ತೆ ಓದ್ ಹತ್ತುತ್ತಾ ನಿನಗೆ ಅಂತ ಕೇಳಿದ್ರು. ಇಲ್ಲ ನಾನು ಓದ್ತೀನಿ, ಏನೋ ಮಾಡ್ತೀನಿ ಅಂತ ಹೇಳಿ ಮತ್ತೆ ಡಿಗ್ರಿ ಜಾಯ್ನ್ ಆದೆ ಸರ್, ಕರೆಸ್ಪಾಂಡೆನ್ಸ್. PUC ಪಾಸ್ ಆಗಿರ್ಲಿಲ್ಲ, ಆದ್ರೂ ಡಿಗ್ರಿ ಜಾಯ್ನ್ ಆದೆ. ಡಿಗ್ರಿ ಜಾಯ್ನ್ ಆದ್ಮೇಲೆ ಅಲ್ಲಿ ಡಿಗ್ರಿ ಕಾಲೇಜ್ಗೆ ಹೋದ್ರೆ ಸರ್, ಅದು ಅಲ್ಲಿ ಬಂದಿದ್ದವರೆಲ್ಲ ಅದೇ ತರ ಸರ್, ಅಂದ್ರೆ ಯಾರು ಪಾಸ್ ಫೇಲ್ ಆಗಿರ್ತಾರೆ ಅವ್ರು ರೆಗ್ಯುಲರ್ ಕಾಲೇಜ್ ಇತ್ತು, ಕರೆಸ್ಪಾಂಡೆನ್ಸ್ ಅಂದ್ರೆ ಈವ್ನಿಂಗ್ ಇರ್ಲಿಲ್ಲ, ರೆಗ್ಯುಲರ್ ಇತ್ತು. ಅಲ್ಲಿ ಬಂದಿದ್ದ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಅದೇ ತರನೇ, ಯಾರು ಫೇಲ್ ಆಗಿರ್ತಾರೆ ಆ ತರ ಸ್ಟೂಡೆಂಟ್ಸ್ ಬಂದಿದ್ರು. ಮಿಸ್ ಆಗಿ ಸೈನ್ಸ್ ತಗೊಂಡವರು ಫೇಲ್ ಆಗಿದ್ದವರು ಅದೇ ತರ ಬಂದಿದ್ರು ಸರ್. ಓಕೆ. ಮತ್ತೆ ಅಲ್ಲಿ ಟೀಚರ್ಸ್ಗಳು ಕೂಡ ಅಷ್ಟೊಂದು ನಮ್ಮ ಮೇಲೆ ಕಾನ್ಸಂಟ್ರೇಷನ್ ಇರ್ಲಿಲ್ಲ, ಅಂದ್ರೆ ಒಬ್ರು ಬಂದ್ರೆ ಇನ್ನೊಬ್ರು ಬರ್ತಿರ್ಲಿಲ್ಲ, ಪಾಠಗಳು ಕರೆಕ್ಟಾಗಿ ಮಾಡ್ತಾ ಇರ್ಲಿಲ್ಲ. ಹೌದಾ? ಹೌದು ಸರ್. ಬೆಳಿಗ್ಗೆ ನಾವು 10 ಗಂಟೆಗೆ ಹೋದ್ರೆ ಮೋಸ್ಟ್ಲಿ ಅವರು ಮಿಸ್ ಆಗಿ ಸೈನ್ಸ್ ನಗು ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿದ್ದ ವೇಟ್ರುಗಳು ಮಿಸ್ ಆಗಿ ಸೈನ್ಸ್ ತಗೊಂಡವ್ರೆ. ನಿಮಗೆ ಗೊತ್ತಿರೋದು ಅವ್ರಿಗೆ ಹೇಳ್ಕೊಡೋದು, ಅವ್ರಿಗೆ ಗೊತ್ತಿರೋದು ಓ ನಾನು ಅಂದ್ಕೊಂಡೆ ಸರಿ ಕ್ಲಾಸಿಗೆ ಬರ್ತಿಲ್ಲ ಅಂತ. ನನಗೆ ಹೆಂಗೆ ಕೇಳಿಸ್ಬಿಡ್ತು, ಸರಿ ಪಾಠ ಮಾಡ್ತಿರಲಿಲ್ಲ ನನ್ಗೆ, ಅದಕ್ಕೆ ಅವರು ಮಿಸ್ ಆಗಿ ಸೈನ್ಸ್ ತಗೊಂಡು ಅಂದ್ಕೊಂಡೆ. ನೀವು ಹೇಳಿದ್ದು ಸರಿ ಕ್ಲಾಸಿಗೆ ಬರ್ತಿರಲಿಲ್ಲ ಅಂತನಾ? ಇಲ್ಲ ಸರ್, ಅಂದ್ರೆ ಕ್ಲಾಸಸ್ ಎಲ್ಲ ನಡೀತಾ ಇತ್ತು ಸರ್. ಅಂದ್ರೆ ಈಗ ಮಾರ್ನಿಂಗ್ ಇಂದ ಒಂದು 3 ಪೀರಿಯಡ್ ಅಥವಾ 4 ಪೀರಿಯಡ್ ಅಂತ ಪೀರಿಯಡ್ಸ್ ಇರುತ್ತಲ್ವ ಸರ್, ಒಂದು ದಿನಕ್ಕೆ 5 ಪೀರಿಯಡ್ 6 ಪೀರಿಯಡ್ ಈ ತರ ಟೈಮ್ ಟೇಬಲ್ ಇದ್ರೆ, ಅವರು ಟೀಚರ್ಸ್ ಗಳೇ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ ಸರ್. ಅಂದ್ರೆ ಅವರು 1 ಪೀರಿಯಡ್ ಬಂದ್ರೆ ಮತ್ತೆ 2 ಪೀರಿಯಡ್ 3 ಪೀರಿಯಡ್ ಗ್ಯಾಪ್ ಇರ್ತಾ ಇತ್ತು. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಬಂದಿದ್ದವರೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲ ಸ್ವಲ್ಪ ದುಡ್ಡಿರೋರು, ಅಂದ್ರೆ ಆ ಕಾಲೇಜ್ ಅದೇ ತರ ಇತ್ತು ಸರ್. ಡಿಗ್ರಿ ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟು ಪಾಸ್ ಮಾಡ್ಬೋದು ಅನ್ನೋ ತರ ಕಾಲೇಜ್ ಇತ್ತು ಅದು. ಆ ಕಾಲೇಜ್ ಹೆಸರು ಹೇಳೋದು ಬೇಡ, ಬಟ್ ಆದ್ರೆ ಆ ತರ ಇತ್ತು ಸರ್ ಕಾಲೇಜ್ ಅದು. ಅಲ್ಲಿ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ರಿಚ್ ಪೀಪಲ್, ಅಂದ್ರೆ ದುಡ್ಡಿರೋ ಜನಾಂಗ ಮಕ್ಕಳೇ ಬಂದಿದ್ರು. ಅವರು ಟೀಚರ್ಸ್ಗಳಿಗೆ ಎದುರು ಮಾತಾಡೋದು, ಮತ್ತೆ ಆಮೇಲೆ ಒಂದ್ ಕ್ಲಾಸ್ ಬಂದ್ರೆ ಇನ್ನೊಂದ್ ಕ್ಲಾಸ್ ಬರ್ತಾ ಇರ್ಲಿಲ್ಲ. ಮತ್ತೆ ಟೀಚರ್ಸ್ಗಳು ಅಷ್ಟೇ ಆತರ ಎಲ್ಲ ಮಾತಾಡಿದ್ಮೇಲೆ ಅವ್ರು ಯಾರು ಅಷ್ಟೊಂದು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಸರ್. ಯಾಕಂದ್ರೆ ಅವು ಓದೋರ್ಗಾದ್ರೆ ಅವ್ರ ಏನಾದ್ರು ಹೇಳ್ತಾರೆ. ಈ ತರ ಇದ್ದಾಗ ಅವ್ರಿಗೆ ಗೊತ್ತಿತ್ತಲ್ವಾ, ಇವರೆಲ್ಲ ದುಡ್ಡಿರೋರು, ಇವ್ರು ಏನೋ ಒಂದ್ ಮಾಡ್ಕೊಂಡು ಹೋಗ್ತಾರೆ, ನಾವ್ ಏನ್ ಪಾಠ ಮಾಡಿದ್ರು ಒಂದೇ ಬಿಟ್ರು ಒಂದೇ ಅಂತೇಳಿ ಅವ್ರು ತುಂಬಾ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಹಾಗಾಗಿ ಅಲ್ಲೂ 1 ವರ್ಷ ಆಯ್ತು ಸರ್. ನನ್ಗೆ ಅಷ್ಟೊತ್ತಿಗೆ ಸೇರ್ಕೊಂಡಿದ್ನಲ್ಲ ಸರ್, ನನ್ಗೆ ಬೇಜಾರಾಗೋಯ್ತು. 1 ವರ್ಷ ಸುಮ್ನೆ ವೇಸ್ಟ್ ಮಾಡಿದ್ನಲ್ಲ ನಾನು, ಅಲ್ಲಿ ಕೆಲಸನಾದ್ರೂ ಮಾಡ್ಬೋದಾಗಿತ್ತು. ಇಲ್ಲಿ ಓದ್ತೀನಿ ಅಂತ ಸೇರ್ಕೊಂಡೆ, ಇಲ್ಲಿ ಪಾಠಗಳು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ನನಗೂ ಇಂಟ್ರೆಸ್ಟ್ ಇಲ್ಲ, ಏನೋ ನನ್ನ ಫ್ರೆಂಡ್ ಹೇಳ್ದ ಅಂತ ಸೇರ್ಕೊಂಡೆ, ಇದು ಬೇಡ ಅಂತ. ಅವಾಗ ಅಷ್ಟೊತ್ತಿಗೆ ನನ್ಗೆ ಬೇಡ, ಇನ್ ಮುಂದಕ್ಕೆ ಯಾರು ಏನೇ ಹೇಳಿ ನಾನು ಇನ್ ಕಾಲೇಜಿಗೆ ಹೋಗೋದು ಬೇಡ ಅಂತ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟೆ ಸರ್. ಓದೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಸರ್. ಬಟ್ ಆ ವೇಳೆಗೆ ನಿಮ್ಗೆ ಎಷ್ಟು ವರ್ಷ ಅವಾಗ ಸರ್? ಆಗ ನನಗೆ 22 ವರ್ಷ, 21, 22 ಇತ್ತು ಸರ್. ಬಟ್ ಆಸಕ್ತಿ ಇತ್ತಾದರೂ ಕೂಡ ಕಾಲೇಜಿನ ಅಥವಾ ಶಾಲೆಯ ವಾತಾವರಣ ನಿಮಗೆ ಬೇಡವಾ, ಇದು ಯಾಕೋ ಸರಿ ಬರ್ತಿಲ್ಲ ಅನ್ಸ್ತಾ, ಅಥವಾ ಓದೋ ಆಸಕ್ತಿ ಇತ್ತ ಅವಾಗಿನ್ನು? ಓದೋ ಆಸಕ್ತಿನೂ ಅಷ್ಟೊಂದು ಇರ್ಲಿಲ್ಲ ಸರ್. ಅಂದ್ರೆ ನನ್ನ ಫ್ರೆಂಡ್ ಏನೋ ಒಂದು ಡಿಗ್ರಿ ಮಾಡ್ಕೊಂಡಲ್ಲ, ನಾನು ಮಾಡ್ಕೋಬೇಕು ಅನ್ನೋದೊಂದು ಇತ್ತು. ಬಿಟ್ರೆ ನಾನು ಓದ್ಬೇಕು ಅನ್ನೋದು ಅಷ್ಟೊಂದು, ನಾನು ಯಾವಾಗ 2nd PUC ಫೇಲ್ ಆದಾಗ್ಲೇ ನನ್ಗೆ ಅದು ಇರ್ಲಿಲ್ಲ ಸರ್. ಅಂದ್ರೆ ಇವನೇನೋ ಮಾಡ್ತಾ ಇದ್ದಾನಲ್ಲ, ಇವನ್ ಮುಂದೆ ಹೋಗ್ತಾ ಇದ್ದಾನೆ, ನಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ಫೀಲ್ ಬಂತು ಸರ್. ಬಟ್ ಆಕ್ಚುಲಿ ಈಗ ಕಾಲೇಜ್ ಸೇರೋಕ್ಕಿಂತ ಮುಂಚೆ ಅಲ್ಲೊಬ್ರು ವ್ಯಕ್ತಿ ಹೇಳಿದ್ರು, ಯಪ್ಪ ದುಡ್ಡು ನೋಡಿದಿ ಕಣಯ್ಯ, ಈಗ ನೀನು ವಿದ್ಯೆ ಹತ್ತುತ್ತಾ ಅಂತ. ನಮ್ಮ ತಂದೆನೇ ಹೇಳಿದ್ರು ಸರ್. ಅಂದ್ರೆ ಅದು ಕೂಡ ಒಂದು ಸೈಕಾಲಜಿಕಲ್ ವಿಷಯ. ಅದು ಯಾರಿಗೀಗ ಆಲ್ರೆಡಿ ಒಂದೇನೋ ಅಮೌಂಟ್ ಸರ್ಕ್ಯುಲೇಷನ್ ನೋಡ್ತಾ ಇದ್ದಾನಲ್ಲ, ಅವನಿಗೆ ವಿದ್ಯೆ ತೀರಾ ಆ ಮಟ್ಟಿಗೆ ಅನಿವಾರ್ಯ ಅಲ್ಲ. ಹೌದು ಸರ್.
ಸೊ ನಿಮಗೊಂದು ಡಿಗ್ರಿ ಕೈಯಲ್ಲಿ ಇರಲಿ ಅನ್ನೋದೊಂದು ಇತ್ತೆ ಹೊರತು ಇಲ್ಲ ಇದಕ್ಕೆ ಏನೋ ಬೇಕೇ ಬೇಕು ಅನ್ನೋ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದ ಮತ್ತು ಕಾಲೇಜಿನ ವಾತಾವರಣ ಕೂಡ ಯಾಕೋ ಅದಕ್ಕೆ ತಕ್ಕಂಗೆ ಕಂತೆಗೆ ತಕ್ಕಂಗೆ ಬಂತೆ ಅನ್ನೋ ಹಾಗೆ ಅದು ಆಗಿದ್ದರಿಂದ ಸೊ ಎರಡೂ ಕೂಡ ಅದು ವಿರುದ್ಧವಾಗಿ ಬಂತು. ಸೊ ಬಿಟ್ಬಿಟ್ರೆ ಅದನ್ನು ಬಿಟ್ಬಿಟ್ಟೆ ಸರ್. ಅವಾಗ ನಾನು ಬಿಟ್ಬಿಟ್ಟೆ. ಅವಾಗ ಮನೇಲೆಲ್ಲ ಏನು ಈ ತರ ಮಾಡ್ದೆ ನೀನು, ಅಲ್ಲಿ ಕೆಲ್ಸಕ್ಕಾದ್ರೂ ಹೋಗ್ತಾ ಇದ್ದೆ, ಈ ಕಡೆ ಓದ್ಲು ಇಲ್ಲ, ಈ ಕಡೆ ಕೆಲ್ಸನೂ ಇಲ್ಲ, ಸುಮ್ನೆ ದುಡ್ಡು ವೇಸ್ಟ್ ಅಂತೆಲ್ಲ ಬೈದ್ರು. ಆದ್ರೂ ಆಯ್ತು ಸರಿ ನಾನು ಇನ್ನು ಹೋಗೋದೇ ಇಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸರ್. ಅವಾಗ ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ಏನು ಮೊದಲು ಡಾಮಿನೋಸ್ ಪಿಜ್ಜಾ ಅಂತ ಹೇಳಿದ್ನಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಮತ್ತೆ ಅಲ್ಲಿಗೆ ಹೋದೆ ಸರ್. ಸೊ ಅಂದ್ರೆ ಅದು ಎಷ್ಟು ಅವರ್ ಡ್ಯೂಟಿ ಅದು ಸರ್? ಅದು ಬಂದು ಮಾರ್ನಿಂಗ್ ಅದು ಲಾಗಿನ್ ಅಲ್ಲ, ಅಂದ್ರೆ ಅದು ಡಾಮಿನೋಸ್ ಪಿಜ್ಜಾ ಇಂಟರ್ನ್ಯಾಷನಲ್ ಅದು ಹೋಟೆಲ್ ಅಲ್ಲ ಸರ್, ಹಾಗಾಗಿ ಅದು ಲಾಗಿನ್ ಇರ್ತಾ ಇದೆ 11 ಗಂಟೆ ಮೇಲೆ ಓಪನ್ ಆಗ್ತಾ ಇತ್ತು ಸರ್. ಮಧ್ಯಾಹ್ನ 11 ಗಂಟೆಗೆ ಓಪನ್ ಆದ್ರೆ ನೈಟ್ 11 ಗಂಟೆವರೆಗೂ ಇರ್ತಾ ಇತ್ತು ಸರ್. ಓಕೆ. ನಮ್ಗೆ ಲಾಗಿನ್ ಟೈಮಿಂಗ್ಸ್ ಕೊಡೋರು 12 ಗಂಟೆಯಿಂದ 9 ಗಂಟೆ ಈ ತರ ಟೈಮಿಂಗ್ಸ್ ಕೊಡೋರು ಸರ್. ಅದು ಓಕೆ. ಅಂದಾಜು ಎಷ್ಟು ದುಡಿತಾ ಇದ್ದೀರಿ ಸರ್? ಆಗ ನನ್ಗೆ ನನ್ನ ಪೇಮೆಂಟ್ ಸ್ಲಿಪ್ ಇನ್ನ ಇಟ್ಟಿದ್ದೀನಿ ಸರ್. ಆವಾಗಲೇ ನನಗೆ 5,500-6,000 ಎಲ್ಲ ಬರ್ತಾ ಇತ್ತು ಸರ್ ತಿಂಗಳಿಗೆ ಸರ್. ಹೌದು ಸರ್. ಒಂದು 10 ವರ್ಷದ ಹಿಂದಿನ ಕಥೆನಾ? ಇಲ್ಲ ಸರ್, ಇನ್ನ 10 ವರ್ಷಕ್ಕಿಂತ ಹಿಂದೆನೆ ಸರ್. ನನ್ನ ಮದ್ವೆ ಆಗಿನೇ 13 ವರ್ಷ ಆಯ್ತು. 15 ವರ್ಷದ ಹಿಂದ ಕತೆ ಸರ್ ಇದು. ಸೊ ಅವತ್ತಿಗೆ 5,000-6,000 ಸ್ವಲ್ಪ ದೊಡ್ಡ ಅಮೌಂಟೇ ಸರ್, ದೊಡ್ಡ ಅಮೌಂಟ್ ಸರ್. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಸರ್, ನಾನು ಇವತ್ತು ಅದೇ ಕೆಲಸದಲ್ಲಿ ಅಲ್ಲಿ ಏನು ಅವರು ಎಜುಕೇಶನ್ ಏನು ನೋಡಿರ್ಲಿಲ್ಲ ಸರ್. ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಬೇಕಷ್ಟೇ. ಬೇಸಿಕ್ ಇದ್ರೆ ಸಾಕು, SLC ಆಗಿದ್ರೆ ಸಾಕು, ಕಮ್ಯುನಿಕೇಶನ್ ಸ್ಕಿಲ್ ಬೇಕು. ಇಂಗ್ಲಿಷ್ ಬರಬೇಕು, ಮತ್ತೆ ಕಸ್ಟಮರ್ ಹತ್ರ ಯಾವ ತರ ಮಾತಾಡ್ಬೇಕು, ಇದು ಇಷ್ಟಿದ್ರೆ ಸಾಕಾಗಿತ್ತು. ನಿಮ್ದೇ ಬೈಕ್ ಇರಬೇಕು? ಬೈಕ್ ಏನಿಲ್ಲ ಸರ್, ಬೈಕ್ ಅವರೇ ಕೊಡ್ತಾ ಇದ್ರು. ನಮ್ದು ಟ್ರಾನ್ಸ್ಪೋರ್ಟೇಶನ್ ನಾವು ಯಾವ ತರ ಹೋಗ್ತೀವಿ, ನಾವು ಬಸ್ಸಲ್ಲಾದ್ರೂ ಹೋಗ್ಬೋದು, ಆ ಟೈಮಿಂಗ್ಸ್ ಅಲ್ಲಿ ಇರ್ಬೇಕಷ್ಟೇ. ಸೊ ಇವು ಡಾಮಿನೋಸ್ ಪಿಜ್ಜಾ ಡೆಲಿವರಿ ಮಾಡ್ಲಿಕ್ಕೆ ಇರಬೇಕಾದ ಗುಣಗಳು? ಹೌದು ಸರ್, DL ಇರಬೇಕು, ಅದೊಂದು ಮೇನ್ ಏನು ಅಲ್ಲಿ ಮೇನ್ ಅಂತ ಹೇಳಿದ್ರೆ ಸರ್, ಅದೇ ನಾನು ಚೆನ್ನಾಗಿರ್ಬೇಕು, ಗ್ರಾಹಕರೊಂದಿಗೆ ತಾಳ್ಮೆಯಿಂದ ವರ್ತಿಸಬೇಕು. ಹೌದು. ಅಂಡ್ ಬಹಳ ಮುಖ್ಯವಾದದ್ದು, ಅವ್ರ ಮನೆಗೆ ಡೆಲಿವರಿ ಮಾಡ್ಲಿಕ್ಕೆ ಹೋದಾಗ ಪಿಜ್ಜಾ ತಗೊಂಡು ಹೋಗಿರ್ಬೇಕು. ಕತೆ ಪಿಜ್ಜಾ ಇಲ್ಲದೆ ಡೆಲಿವರಿನ ಮಾಡಕ್ಕೆ ಅದ್ಯಾವುದೋ ಫಿಲಮಲ್ಲಿ ನೋಡ್ತಾ ಇದ್ದೆ ನಾನು. ಅದು ಕಾಮಿಡಿ. ಅರ್ಜೆಂಟ್ ಬುಕ್ ಮಾಡ್ತಾರೆ, ಅರ್ಜೆಂಟ್ ನಾನು ಅವ್ರಿಗೆ ಕೊಟ್ಟು ನಾನು ಸೈ ಅನ್ಸ್ಕೊಳ್ತೀನಿ ಮ್ಯಾನೇಜರ್ ಹತ್ರ ಅಂತ. ಅರ್ಜೆಂಟು ಟ್ರಾಫಿಕಲ್ಲೆಲ್ಲ ಹೋಗಿ ಅವ್ರ ಮನೆ ಆತರ ಇತ್ತು ಸರ್. ಅವಾಗ 30 ಮಿನಿಟ್ಸ್ ಒಳಗಡೆ ನಾವು ಡೆಲಿವರಿ ಮಾಡ್ಬೇಕಾಗಿತ್ತು. ನಮ್ಗೆ ಪಿಜ್ಜಾ ಡೆಲಿವರಿ ಆಗ್ತಿದ್ರೆ 10 ಮಿನಿಟ್ಸ್ 12 ಮಿನಿಟ್ಸ್ ಡೆಲಿವರಿ ಅದು ರೆಡಿ ಆಗಕ್ ಆಗ್ತಾ ಇತ್ತು. ಅಂದ್ರೆ ಅವ್ರು ಫೋನ್ ಮಾಡಿ, ಈಗಿನ ತರ ಇಂಟರ್ನೆಟ್ ಅಲ್ಲಿ ಬುಕ್ ಮಾಡ್ತಾ ಇರಲಿಲ್ಲ, ಫೋನ್ ಮಾಡಿ ಬುಕ್ ಮಾಡೋರು. ಹೌದು. ಅದೇ ಆಂಬುಲೆನ್ಸ್ ತರ ಫುಲ್ ಸ್ಟೈಲಿಶ್ ಆಗಿ ಹೀರೋ ತರ ಹೋಗಿ ಬೆಲ್ ಮಾಡ್ತಾನೆ. ಸರ್ ನಿಮ್ ಡೆಲಿವರಿ ರೆಡಿ, ಥ್ಯಾಂಕ್ ಯು, ಎಲ್ಲಿ ಅಂತ. ಸಾರಿ ಸರ್ ಮರ್ತು ಬಂದೆ ಅಂತ. ಅಯ್ಯೋ ಪಾಪ ನನ್ನ ಮಗನೇ, ಬೇಗ ಬಂದಿದ್ದಿ ನಿಜ, ಬಟ್ ಪಿಜ್ಜಾ ಎಲ್ಲಿ ಮರ್ತು ಬಂದೆ ಅಂತದೆ ಹಂಗೆ. ಸೊ ನೀವು ಆ ಕೆಲಸ ಎಷ್ಟು ವರ್ಷ ಮಾಡಿದ್ರಿ ಸರ್? ಆ ಕೆಲಸ ನಾನು ಒಂದು 2 ವರ್ಷ ಮಾಡಿದೆ ಸರ್. ಓಕೆ. ಅನಂತರ ನಾನು ಅಲ್ಲಿ ಟೀಮ್ ಲೀಡರ್ ಆಗಿ ಸೇರ್ಕೊಂಡಿದ್ದೆ ಸರ್. ಅಂದ್ರೆ ಫಸ್ಟ್ ಯಾರು ಜಾಯಿನ್ ಆಗ್ತಾರೆ ಟೀಮ್ ಲೀಡರ್ ಅಂತ ತಗೊಳ್ತಾರೆ. ಅದ್ರ ಮೇಲೆ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಸಿಲ್ವರ್ ಟೀಮ್ ಲೀಡರ್, ಡೈಮಂಡ್, ಪ್ಲಾಟಿನಮ್, ಆಮೇಲೆ ಮ್ಯಾನೇಜರ್ ಲೆವೆಲ್ ವರ್ಗೂ ಅದ್ರಲ್ಲಿ ಹೋಗ್ತಾರೆ ಸರ್. ಹಂಗೇನೆ ಟೀಮ್ ಲೀಡರ್ ಆಗ್ಲಿಕ್ಕೆ ಏನ್ ಕ್ವಾಲಿಟೀಸ್ ಇರಬೇಕು? ಟೀಮ್ ಲೀಡರ್ ಇಷ್ಟ ಸರ್. ಬೇಸಿಕ್ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್, DL ಇರಬೇಕು. ಮತ್ ಪಿಜ್ಜಾ ಜಾಸ್ತಿ ತಿನ್ಬೇಕಾ? ಅದೇನಿಲ್ಲ ಸರ್, ಏನಿಲ್ಲ. ಏನಿವೆ ನಾವು ತಿನ್ನೋದಲ್ಲ ಸರ್, ಕಸ್ಟಮರ್ ತಿನ್ಸೋ ತರ ನಾವೇನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೇಕು. ಅಲ್ಲ, ಈಗ ಅವ್ರಿಗೆ ಪಾಪ ಫುಲ್ ಕೊಟ್ರೆ ಹೆಂಗೆ, ಹೋಗ್ಬೇಕಾದ್ರೆ ಒಂದು ಅರ್ಧ ತಿಂದು ಅರ್ಧ ತಾಂಡ ಕೊಟ್ರು. ಆತರ ಎಲ್ಲ ಏನ್ ಮಾಡ್ತಿರ್ಲಿಲ್ಲ ಸರ್. ಬಟ್ ಆಕ್ಚುಲಿ ಮಾಡೋರು ಇರ್ತಾರೆ ಸರ್. ಅಂದ್ರೆ ಆತರ ಎಲ್ಲ ಮಾಡಕ್ ಆಗಲ್ಲ ಸರ್ ಅಷ್ಟು ಈಸಿಯಾಗಿ. ಯಾಕೆಂದ್ರೆ ಅದು ಡಾಮಿನೋಸ್ ಅಂತ ಹೇಳಿದ್ರೆ ಅದು ತುಂಬಾ ಒಂದು ಶಿಸ್ತು, ಅಂದ್ರೆ ಫಾಲೋ ಮಾಡ್ತಿರ್ತಾರೆ. ಅದೇನಾದ್ರು ಒಂದ್ಸರಿ ನೀವು ಆತರ ಮಾಡಿದ್ರಿ ಅಂದ್ರೆ ಮತ್ತೆ ಅಲ್ಲಿ ಕೆಲಸದಿಂದಾನೇ ತೆಗೆದಾಕ್ತಾರೆ ಅದು. ಏನಿವೆ, ಸೂಪರ್ ಒಳ್ಳೆ ಜೀವನ ಅನುಭವ ಇದೆ ಅದರಲ್ಲಿ. ಮುಂದೆ ಇದೆ ಸರ್. ಸರ್ ಅಲ್ಲಿ ಅದೇ 2 ವರ್ಷ ಮಾಡಿದೆ. ಆಮೇಲೆ 2 ವರ್ಷ ಆದ್ಮೇಲೆ ಆ ಕೆಲ್ಸನೂ ಬೋರ್ ಆಯ್ತು ಸರ್. ಅಂದ್ರೆ ಅಲ್ಲಿ ಹೆಂಗೆ ಅಂದ್ರೆ ಶನಿವಾರ ಭಾನುವಾರ ರಜಾ ಇರ್ತಿರ್ಲಿಲ್ಲ. ಆಮೇಲೆ ತಿರ್ಗಾ ನಾವು ಹಬ್ಬ ಇತ್ತು ಅಂದ್ರೆ ರಜಾ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವಾಗ್ಲೇ ಬಿಸ್ನೆಸ್ ಅಲ್ಲಿ ವೀಕ್ಲಿ ಆಫ್ ಅಂತ ಒಂದ್ ವಾರದಲ್ಲಿ ಒಂದು ರಜಾ ಕೊಡ್ತಾ ಇದ್ರು. ಅಂದ್ರೆ ಶನಿವಾರ ಭಾನುವಾರ ಮತ್ತೆ ಹಬ್ಬಗಳ ಟೈಮಲ್ಲಿ ರಜಾ ಇರ್ತಾ ಇರ್ಲಿಲ್ಲ. ಮಾರಿ ಹಬ್ಬಕ್ಕೆ, ದ್ಯಾವಮ್ಮನ ಹಬ್ಬಕ್ಕೆ ಎಲ್ಲ ರಜೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಅದು ಹೊರದೇಶದ ಹೌದೌದು ಹೆಸರು ಗೊತ್ತಿಲ್ಲ.
ಹೊಸ ವರ್ಷ ಮತ್ತೆ ಈ ಡಿಸೆಂಬರ್ 31 ನನ್ನ ಬರ್ತಡೇ ಸರ್. ಓ ಫೈನ್. ಡಿಸೆಂಬರ್ 31 ನನ್ನ ಬರ್ತಡೇ ಆಗಿರೋದ್ರಿಂದ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ, ಅಂದ್ರೆ ಅವಾಗ ಡಿಸೆಂಬರ್ 31 ಅಂದ್ರೆ ಅವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಬೇರೆ ಇರುತ್ತಲ್ಲ ಸರ್, ನೆಕ್ಸ್ಟ್ ಡೇನೆ. ಹೌದು ಹೌದು. ಹಿಂಗೆಲ್ಲಾದ್ರು ಟ್ರಿಪ್ ಹೋಗೋಣ ಏನೋ ಒಂದು ಪ್ಲಾನ್ಗಳ ತರ ಇರ್ತಾ ಇತ್ತು. ಬಟ್ ಅವತ್ತೇ ನಮ್ಗೆ ನೀನ್ ಯಾವತ್ತು ಬೇಕಾದ್ರೂ ರಜಾ ಕೇಳಿ ಡಿಸೆಂಬರ್ 31 ಅಂದ್ರೆ ಡಿಸೆಂಬರ್ 25ನೇ ತಾರೀಕಿಂದ ಜನವರಿ 3ನೇ ತಾರೀಕುವರೆಗೂ ಯಾವ ರಜಾನೂ ಕೊಡಲ್ಲ ಅಂತ ಹೇಳ್ಬಿಡ್ತಾ ಇದ್ರು. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಅವತ್ತು ಮಾತ್ರ ರಜಾ ಇಲ್ಲ, ಇನ್ ಬೇರೆ ದಿನದಲ್ಲಿ ಯಾವಾಗ ಬೇಕಾದ್ರೂ ಕೇಳಿ ಕೊಡೋಣ ಅಂತ ಹೇಳ್ತಿದ್ರು. ಸೊ ಆರ್ಡರ್ಗಳು ಪೀಕಲ್ಲಿ ಇರೋದು ಆ ಟೈಮಲ್ಲಿ? ಹೌದು ಸರ್. ಡಿಸೆಂಬರ್ 31 ಅಂತ ಹೇಳಿದ್ರೆ ಸರ್ ನೈಟ್ 2 ಗಂಟೆ 3 ಗಂಟೆವರೆಗೆಲ್ಲ ಮಾಡ್ತಾ ಇದ್ವಿ ಸರ್, ತುಂಬಾ ಪೀಕಲ್ಲಿ ಇರೋದು. ಓಕೆ. ಸೊ ಹಾಗಾಗಿ ಅಲ್ಲಿ ಕೂಡ ನನಗೆ ಅಲ್ಲಿ ಕೂಡ ಒಂದ್ 2 ವರ್ಷ ಮಾಡಿದೆ. ಅಲ್ಲಿ ಕೂಡ ನಾನೊಂದು ಲೆವೆಲ್ ಅಂದ್ರೆ ಒಂದು ಪ್ಲಾಟಿನಂ ಟೀಮ್ ಲೀಡರ್ ಅಂದ್ರೆ ಒಂದ್ 3-4 ಪ್ರಮೋಷನ್ ಆಯ್ತು ಸರ್ ನನಗೆ. ಒಂದ್ 7-8 ಸಾವಿರದವರೆಗೂ ನನ್ಗೆ ಅಲ್ಲಿ ಇನ್ಕ್ರೀಸ್ ಆಗಿತ್ತು ಅಷ್ಟೊತ್ತಿಗಾಗ್ಲೇ ಪೇಮೆಂಟ್. ಓಕೆ. ಸೊ ಆಮೇಲೆ ಅಲ್ಲೂ ಕೂಡ ಬೇಜಾರು ಅರ್ಥ ಆಗಿಲ್ಲ ಸರ್. ಅಂದ್ರೆ ಏನ್ ಮಾಡುದ್ರಿ? ಅಲ್ಲಿ ಬೇಜಾರಾದ್ಮೇಲೆ ಅಲ್ಲಿ ಕೆಲಸ ಬಿಟ್ಬಿಟ್ಟೆ ಸರ್. ಕೆಲಸ ಬಿಟ್ಟು ಮತ್ತೆ ಅಲ್ಲಿ ಕೆಲಸ ಬಿಡೋ ಅಷ್ಟೊತ್ತಿಗೆ ನಮ್ ತಂದೆ ತಾಯಿ ಅಷ್ಟೊತ್ತಿಗೆ ನನಗೆ 23 ಇಯರ್ಸ್ 23 ವರ್ಷ ಆಗಿತ್ತು ಸರ್ ಅವಾಗ. ಅಷ್ಟೊತ್ತಿಗಾಗ್ಲೇ ನಮ್ಮ ಅಪ್ಪ ಅಮ್ಮ ಹೆಣ್ಣು ನೋಡ್ತಾ ಇದ್ರು ಸರ್. ನಿಮ್ಗ? ಹೌದು ಸರ್. ಏನ್ರಿ ಇದು ಅನ್ಯಾಯ ಇದು? 23 ವರ್ಷಕ್ಕೆ ಮದ್ವೆ? 28 ವರ್ಷದ ಹುಡುಗನ ಹತ್ರ ಹೇಳೋ ಮಾತ ಇದು ಅಂತ. ಸ್ಕಿಪ್ ಮಾಡೋಣ, ಇದು ಸ್ಕಿಪ್ ಮಾಡೋಣ, ಎಡಿಟ್ ಇದು ಬೇಡ, ಇದು ನೆಕ್ಸ್ಟ್. ಓಲಿ ಆಯ್ತು, ಅದನ್ನು ಇನ್ನೊಂಚೂರು ಸಮಾಧಾನವಾಗಿ ಕೇಳ್ತೀವಿ. 23ಕ್ಕೆ ನೋಡಕ್ ಶುರು ಮಾಡಿದ್ರೆ ಆಗಿದ್ದೊಂದು 27ಕ್ಕ? ಇಲ್ಲ ಸರ್, ನಾವು ಡಿಸೆಂಬರ್ 31 ನನ್ ಬರ್ತಡೇ ಅಲ್ಲ ಸರ್, ಡಿಸೆಂಬರ್ 30ಗೆ ನೋಡಿದ್ದು. ನೆಕ್ಸ್ಟ್ ಫೆಬ್ರವರಿ 14 ಲವರ್ಸ್ ಡೇ ದಿನಾನೇ ಮದ್ವೆ ಸರ್. 45 ದಿನ ಗ್ಯಾಪ್ ಅಷ್ಟೇ. ಬಿಡಿ ಆಯ್ತು, ಮುಂದಕ್ಕೆ ನಡ್ರಿ. ಅಂದ್ರೆ ಯಾಕೆ ಆತರ ನೋಡ್ತಾ ಇದ್ರು ಅಂದ್ರೆ ಸರ್, ಅವಾಗ ನಮ್ಗಿನ್ನ ಬಿಸಿ ರಕ್ತ ಸರ್, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ, ನೋಡೋರ್ಗೆ ತಣ್ಣಗಾಯ್ತಲ್ಲ ಅಷ್ಟೊತ್ತಿಗಾರಿ. ಅಂದ್ರೆ ಅವಾಗ ತಂದೆ ತಾಯಿ ಅಂತ ಹೇಳಿದ್ರೆ ಅವಾಗ ಫ್ರೆಂಡ್ಸ್ ಹೆಚ್ಚು ಅನ್ನೋ ತರ ಎಲ್ಲ ಮಾಡ್ಬಿಡೋಣ ಅಂತ. ಹೌದು. ಇದಕ್ಕೆ ಅವ್ರೇನ್ ಮಾಡಿದ್ರು, ಇದೇ ತರ ಬಿಟ್ರೆ ಮುಂದೆ ಕೈ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಅವ್ರಿಗೆ ಮನಸ್ಥಿತಿ ಬಂತು ಅನ್ಸುತ್ತೆ. ಹೌದು. ಆಮೇಲೆ ನಾವ್ ಯಾವ್ದು ಲವ್ ಇದೆಲ್ಲ ಏನು ಯಾವ್ದು ಬಗ್ಗೆನೂ ಕಾನ್ಸಂಟ್ರೇಷನ್ ಇರ್ಲಿಲ್ಲ ಸರ್. ಯಾವ್ದು ನಾವೆಲ್ಲ ಅದು ಹೆಣ್ಮಕ್ಳು ತಲೆ ಎತ್ತಿ ಕೂಡ ನೋಡ್ತಿರ್ಲಿಲ್ಲ ಸರ್. ಈಗ್ಲೂ ಕೂಡ ಹೆಣ್ಮಕ್ಳು ಅಂದ್ರೆ ಗೌರವ ಅದೇ ತರ ಇದೆ. ಅದು ಯಾವ ವಿಷಯಕ್ಕೂ ನಾವು ಹೋಗಿರ್ಲಿಲ್ಲ. ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವ್ ಮದ್ವೆ ವಿಚಾರದಲ್ಲೂ ಹೇಳಿದ್ದೆ ಸರ್. ನಾನ್ ನೋಡೋದೇ ಇಲ್ಲ, ನೀವೇನ್ ಹೇಳ್ತೀರಿ ಅದಕ್ಕೆ ತಲೆ ಕಟ್ತೀನಿ ಅಂತ ಹೇಳಿದ್ದೆ ಸರ್. ಇದೇ ಮಾತು ಸರ್, ಹಿಂಗೆ ಹೇಳಿದ್ದೆ ನಾನು. ಏನಂತ ಹೇಳಿದ್ರಿ? ನೀವ್ ಯಾರನ್ನ ತೋರಿಸ್ತಿರೋ ಅವ್ರಿಗೆ ನನ್ ಅವಾಗ ಮದ್ವೆ ಇಷ್ಟ ಇರ್ಲಿಲ್ಲ ಸರ್ ನಂಗೆ. 23 ವರ್ಷಕ್ಕೆ ಈಗ್ಲೇ ಬೇಡ ನನ್ ಮದ್ವೆ ಅಂತ ಹೇಳಿದ್ದೆ ನಾನು. ಓಕೆ. ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಯಾವಾಗ ಏನೇನೋ ಓದ್ತಾ ಇದ್ರು, ಅವರೆಲ್ಲ ಮದ್ವೆ ಅಂದ ತಕ್ಷಣ ಈಗ್ಲೇ ಮದ್ವೆ ಆಗ್ತೀಯನೋ, ಈಗ್ಲೇ ಮದ್ವೆಗೆ ಏನ್ ಮಾಡ್ತೀಯ, ಇಷ್ಟು ಬೇಗ ಏನಕ್ ಮದ್ವೆ ಅಂತೆಲ್ಲ ಸ್ವಲ್ಪ ನಕ್ಕಿದ್ರು. ಅಂದ್ರೆ ಅವರು ಸ್ವಲ್ಪ ಗೇಲಿ ಮಾಡಿದ್ರು ನನ್ನಂಗೆ. ಹಂಗಂದಾಗ ನನ್ಗೆ ಈಗ್ಲೇ ನನ್ ಮದ್ವೆ ಬೇಡ ಈಗ ಅಂತ ಹೇಳಿದ್ದೆ ನಾನು. ಓಕೆ. ಹಂಗ ಹೇಳಿದಾಗ ಇಲ್ಲ ನೀನ್ ಮಾಡ್ಕೊಳ್ಳೇಬೇಕು, ನಾವೇನ್ ಹೇಳ್ತೀವಿ ಅದನ್ನ ಕೇಳಲೇಬೇಕು ಅಂತ ಹೇಳಿದ್ರು. ಆ ಸಿಟ್ಟಲ್ಲಿ ಸರಿ ನೀವ್ ಯಾರನ್ನ ನಾನೆಲ್ಲೂ ನೋಡೋದಕ್ ಬರೋದಿಲ್ಲ, ನೀವ್ ಯಾರನ್ನ ತೋರಿಸ್ತಿರೋ ಅವ್ರಿಗೆ ತಾಳಿ ಕಟ್ಟೋ ಜವಾಬ್ದಾರಿ ನಂದು. ನಾನು ಎದುರು ಮಾತಾಡಿ ನೀವೇನ್ ತೋರಿಸ್ತಿರೋ ಯಾರನ್ನ ತೋರಿಸ್ತಿರೋ ಅವ್ರಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ಸರ್. ಏನ್ ತೋರಿಸ್ತಿರೋ ಅಲ್ಲ, ಯಾರನ್ನ ತೋರಿಸ್ತಿರೋ, ಯಾರನ್ನ ತೋರಿಸ್ತಿರೋ ಅವ್ರಿಗೆ ತಾಳಿ ಕಟ್ತೀರಿ ಅಂತ ಹೇಳಿದ್ದೆ ಸರ್. ಅಂದ್ಬಿಟ್ರಿ ಅತ್ತಗೆ. ಆಯ್ತು. ಆಮೇಲೆ ಒಂದು 2 ನೋಡಿದ್ರು ಸರ್ ಅವಾಗ. ಅಂದ್ರೆ ನಾನ್ ಸ್ವಲ್ಪ ಚೆನ್ನಾಗಿದ್ದೆ ಸರ್. ನಾನು 2 ಅಂದ್ರೆ ಅಲ್ಲ ಈ ಹುಡುಗಿನ ಸರ್ ನೋಡ್ಬೇಕಾದ್ರೆ 2 ನೋಡಿದ್ರು 2 ಸೆಟ್ ಆಗ್ಲಿಲ್ಲ ಸರ್. ಅಲ್ಲ ನಿಮ್ಗೆ ಒಂದೇ ನೋಡಕ್ ಹೋಗಿದ್ದ? ಅಂದ್ರೆ ಫಸ್ಟ್ ಸರ್ 2 ಹುಡುಗಿ ನೋಡಿದ್ರು. 2 ಹುಡುಗಿ ಅಂತ ಹೇಳಿದ್ರೆ 2 ಟೈಮ್ ಸರ್, ಒಂದೇ ಸರಿ 2 ನೋಡಿದ್ದಲ್ಲ. ಓಕೆ. ಆ 2 ಹುಡುಗಿರ್ನ ನೀವು ಬೇಡ ಅಂದ್ರೆ ಅವ್ರು ಬೇಡ ಅಂದ್ರ ಸರ್? ಒಂದು ಬಂದು ಅವರೇ ಬೇಡ ಅಂದ್ರು ಅಂತ ಅನ್ಸುತ್ತೆ. ಇನ್ನೊಂದು ಬಂದು ಇಷ್ಟ ಆಗಿತ್ತು, ಬಟ್ ಅದೇನೋ ತಾಯಿ ಕುಲ ಒಂದೇ ಆಗುತ್ತೆ ಅಂತ ಬೇಡ ಅಂತ ಹೇಳಿದ್ರು ಸರ್. ಆಯ್ತು. ಒಟ್ಟ ಎಷ್ಟನೇದ್ ಮದ್ವೆ ಆದ್ರಿ? 3ನೇದ್ ಮದ್ವೆ ಆದ್ರೆ ಸರ್ ನಾನು. 3ನೇದು ಅಂದ್ರೆ ನಮ್ದು ಸ್ವಂತವ್ರು ಬಂದು ಪಾವಗಡ ಸರ್, ಅಂದ್ರೆ ಆಂಧ್ರ ಬಾರ್ಡರ್ ಬರುತ್ತೆ. ಒಟ್ಟು ಎಷ್ಟು ಮದ್ವೆ ಆದ್ರಿ?
ಒಟ್ಟು ಒಂದೇ ಮದುವೆ ಸರ್, 3ನೇ ಹುಡುಗಿ ಅಂದ್ರೆ ತೋರಿಸೋದ್ರಲ್ಲಿ 3ನೇ ಹುಡುಗಿ ಮದುವೆ ಆಗಿದೆ ಸರ್. ನನ್ನ ಪ್ರಶ್ನೆ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿದ್ದೀರಿ. ಹೌದು ಸರ್, ನಿಮ್ ಪ್ರೋಗ್ರಾಮ್ ಎಲ್ಲ ಕೇಳ್ತೀವಲ್ಲ ಸರ್, ನೀವು ಯಾವ ತರ ಕಾಲ್ ಎಳಿತೀರಾ, ಯಾವ ತರ ಮಾತಾಡ್ತೀರಾ ಎಲ್ಲ ತಿಳ್ಕೊಂಡಿದೀವಿ ಸರ್. ಓಕೆ, ಸೊ ಒಂದು ಮೂರು ಹೆಣ್ಮಗಳು ಅಂದ್ರೆ 3 ನೋಡಿ ಆದ್ಮೇಲೆ ಒಂದ್ ಕಡೆ 3ನೇದಾಯ್ತು. ಹಾ ಹೌದು ಸರ್, ಅದೇ ನಮ್ದು ಪಾವಗಡ ಅಂತ ಹೇಳಿದ್ರೆ ಆಂಧ್ರ ಬಾರ್ಡರ್ ಬರುತ್ತೆ ಸರ್. ನಮ್ ಮಿಸಸ್ ಅವ್ರ ಊರ್ ಬಂದು ಆಂಧ್ರನೇ ಸರ್, ಒಂದು ಪ್ರಾಪರ್. ಓಕೆ ಓಕೆ. ಅವಾಗಿನ ಅವ್ರಿಗೆ ಜಸ್ಟ್ 18, ನನಗೆ 23 ಸರ್. ಅವ್ರು ಜಸ್ಟ್ 18 ವರ್ಷ ತುಂಬಿತ್ತು, ಅಥವಾ ಇನ್ನೊಂದ್ 2-3 ತಿಂಗಳು ಬಾಕಿ ಇತ್ತು ಅನ್ಸುತ್ತೆ. ಅವರು SLC ಮುಗಿಸಿ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ರು. ಒಂದಿನ ಕರ್ಕೊಂಡು ಹೋದ್ರು ಸರ್. ಅಂದ್ರೆ ಅಷ್ಟೊತ್ತಿಗಾಗ್ಲೇ ನಮ್ಮ ಅಪ್ಪ ಮತ್ತೆ ನಮ್ ಚಿಕ್ಕಪ್ಪ ನೋಡ್ಕೊಂಡ್ ಬಂದಿದ್ರು. ಅವ್ರು ಆಲ್ರೆಡಿ ನಾನು ಹೇಳಿದ್ನಲ್ಲ ಸರ್, ನೀವು ಯಾರನ್ನ ತೋರಿಸ್ತೀರೋ ಅವ್ರಿಗೆ ತಲೆ ಕಟ್ತೀನಿ ಅಂತ ಹೇಳಿದ್ನಲ್ವಾ. ಅವ್ರು ಒಂದ್ ರೇಂಜ್ಗೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ರು ಸರ್. ಯಾರನ್ನ ತೋರಿಸಿದ್ರೆ ಮದ್ವೆ ಆಯ್ತಾ ಅನ್ಬಿಡಿ, ಮದ್ವೆ ಆಯ್ತಾ ನೀವನು ಅಂತ ಹೇಳಿ ಒಂದ್ ರೇಂಜ್ ಫಿಕ್ಸ್ ಆಗಿದ್ರು. ನಾವು ಹುಡುಗಿನ ಹೋಗ್ಬೇಕಾದ್ರೇನೆ ನಮ್ ರಿಲೇಷನ್ ಒಂದ್ 50 ಜನ, ಒಂದ್ 25 ಜನ 50 ಜನ ಒಂದೇ ಸರಿ ಹುಡುಗಿ ನೋಡ್ಬೇಕಾದ್ರೆ ಬಂದ್ಬಿಟ್ರು ಸರ್ ಜೊತೆಲಿ ಒಂದೇ ಸರಿ. ಓಕೆ. ಬಂದಾಗ ನಾನು ಹೋದ್ಮೇಲೆ ನಾನೇನು ಮಾತಾಡಿಲ್ಲ ಸರ್. ಅಲ್ಲೇನು ನಾನು ಆಯ್ತು ಅಂತೇಳಿ ಅವ್ರು ಏನ್ ಹೇಳಿದ್ರು, ಆ ಹುಡುಗಿಗೂ ಒಪ್ಪಿಗೆ ಆಯ್ತು, ಅವ್ರನ್ನೇ ಮದ್ವೆ ಆದೆ. ನನಗೂ ಒಪ್ಪಿಗೆ ಆಯ್ತು. ಅಂದ್ರೆ ನಾನು ಹೇಳಿದ್ನಲ್ಲ ಸರ್, ನನ್ಗೆ ಅವಾಗ ಮದ್ವೆನೇ ಇಂಟ್ರೆಸ್ಟ್ ಇರ್ಲಿಲ್ಲ. ಇವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಓಕೆ ಓಕೆ. ಮದ್ವೆ ಆಯ್ತು ಸರ್. ನಾನು ಡಿಸೆಂಬರ್ 30ನೇ ತಾರೀಕು ನಾವು ಹುಡುಗಿ ನೋಡಕ್ ಹೋಗಿದ್ದು. ಅದಾದ್ಮೇಲೆ ಫೆಬ್ರವರಿ 14 ಅಂದ್ರೆ 45 ದಿನದಲ್ಲೇನೆ ಒಳ್ಳೆ ಮುಹೂರ್ತ ಇದೆ, ಮತ್ತೆ ಕಷ್ಟ ಆಗುತ್ತೆ, ಈ ಟೈಮ್ಗೆ ಚೆನ್ನಾಗಿದೆ, ಒಳ್ಳೆ ಮುಹೂರ್ತ ಇದೆ ಅಂತೇಳಿ ಫೆಬ್ರವರಿ 14ಗೆ ಮದ್ವೆ ಆಯ್ತು ಸರ್. ಸರ್ ನಿಜ ಹೇಳ್ಬಾರ್ದು, ನಾನು ಹುಡ್ಕೊಂಡಿದ್ರು ಈ ತರ ಹುಡುಗಿ ಸಿಗ್ತಾ ಇರ್ಲಿಲ್ಲ. ಅವ್ರು ಏನ್ ನೋಡಿದಾರೆ ಅದು ದೇವತೆ ಸರ್. ನಿಜವಾಗ್ಲು ಇವತ್ತು ಜೊತೆಗೆ ಇದೀವಿ, ಸಂಸ್ಕಾರ ಮಾಡ್ತಾ ಇದೀವಿ. ನಂಗೆ ತುಂಬಾ ಖುಷಿ ಇದೆ. ಮದ್ವೆ ವಿಚಾರದಲ್ಲಿ ಅವ್ರು ಹುಡುಕಿದ್ದು ತಪ್ಪಲ್ಲ ಸರ್, ಅದಕ್ಕೆ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ. ಅಪ್ಪ ಅಮ್ಮ ಅವಶ್ಯವಾಗಿ ಒಳ್ಳೇದೇ ಮಾಡಿರ್ತಾರೆ. ಹೌದು ಸರ್, ಹೌದು. ಅವತ್ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಹೋಗ್ತಾ ಅಂದ್ರೆ ನಮ್ಗೆ ಇಷ್ಟ ನಾನು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ನಮ್ದು ಯಾವ್ದು ಪಾಸ್ಟ್ ಯಾವ್ದು ಹಳೇದೇನು ಇರ್ಲಿಲ್ವಲ್ಲ ಸರ್. ಹಾಗಾಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ನೋಡಿ, ಅದು ಬಹಳ ಮುಖ್ಯ. ನೀವು ನಿಮ್ಮ ಇತಿಹಾಸ ಬಹಳ ಶುದ್ಧವಾಗಿದ್ರೆ ಹೆಚ್ಚು ಕಡಿಮೆ ಭಗವಂತ ನಿಮಗೆ ಒಳ್ಳೇದನ್ನೇ ಕರುಣಿಸ್ತಾನೆ. ನಿಮಗಂತದ್ದೊಂದು ಯಾಕೋ ಒಂದಷ್ಟು ಎಡವಟ್ಟು ಮಾಡ್ಕೊಂಡಿದ್ದೀರಾ ಅಂದಾಗ ನಿಮ್ಮ ಅಂತರಂಗವು ನೆಮ್ಮದಿಯಾಗಿರುವುದಿಲ್ಲ. ಹಾಗಾಗಿ ಆ ಅವಸರದಲ್ಲಿ ಆ ಗಲಭೆಯಲ್ಲಿ ನಿಮಗೆ ಸಿಗೋದು ಕೂಡ ಅಷ್ಟೇನು ಒಳ್ಳೇದು ಸಿಗೋಲಿಕ್ಕೆ ಆಗೋದಿಲ್ಲ. ಸಿಕ್ಕಾದ್ಮೇಲೆ ಅದು ಯಾರೋ 3ನೇವ್ರ ಮೂಲಕ ಹಾಳಾಗೋ ಸಾಧ್ಯತೆಗಳಿರ್ತವೆ. ಸೊ ನಿಮ್ಮ ಇತಿಹಾಸ ಶುದ್ಧವಾಗಿರೋದು ಕೂಡ ನಿಮ್ಮ ಮೇಲಿನ ಮನೆಯವ್ರ ನಂಬಿಕೆ ಇಡ್ಲಿಕ್ಕೆ ಕಾರಣ ಆಯಿತು. ಹೌದು ಸರ್. ಸೊ ಅಂಡ್ ಅವತ್ತಿಗೆ ಒಂದು ಸಾಮಾಜಿಕ ಸಂಸ್ಕಾರವು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿತ್ತು. ಹೌದು ಸರ್. ಈಗಿನ ಒಂದು ನೋಡ್ಕೊಂಡ್ರೆ ಅವಾಗಿನ ಕಾಲದಲ್ಲಿ ತುಂಬಾ ಇತ್ತು ಸರ್. ಅಂದ್ರೆ ಈಗ ನಾನೇನು ಮದ್ವೆ ಆಗಿ ಇವತ್ತಿಗೆ ಈಗ 14ನೇ ವರ್ಷ ನಡೀತಾ ಇದೆ ಸರ್. ಆಗಿನ ಕಾಲಕ್ಕೆ ತುಂಬಾ ಇತ್ತು ಸರ್. ಅಂದ್ರೆ ತಂದೆ ತಾಯಿ ಹೇಳಿದ ಮಾತನ್ನ ಕೇಳ್ತಾ ಇದ್ರು. ಯಾರು ಲವ್ ಅಂತ ಅದೆಲ್ಲ ತುಂಬಾ ಇರ್ಲಿಲ್ಲ ಸರ್. ಈಗಿನ ಜನರೇಷನ್ ತುಂಬಾ ಹಾಳಾಗಿದೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಾವು ಆಟೋ ಓಡಿಸ್ತಾ ಇರ್ತೀವಲ್ಲ ಸರ್, ದಿನಕ್ಕೆ 25-30 ಜನ ತಿಳಿತಾ ಇರ್ತಾರೆ. ಅದ್ರಲ್ಲಿ ಹೆಣ್ಮಕ್ಳು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರಲ್ವ. ನಾವು ನೋಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಅದು. ನಿಜ. ಎಲ್ಲರಿಗೂ ಟಚ್ ಸ್ಕ್ರೀನ್ ಸಿಕ್ಕಿರ್ಲಿಲ್ಲ, ಎಲ್ಲರಿಗೂ ಸಿಕ್ಕಿರ್ಲಿಲ್ಲ. ಸೊ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಟಿವಿ ಮುಂದೆ ಕೂತ್ಕೊಳ್ಳಿ. ಕಾರಣ ಏನಿತ್ತು ಅಂದ್ರೆ ಎಲ್ಲರ ಹತ್ರನೂ ಒಂದೊಂದು ಫೋನ್ ಇರ್ಲಿಲ್ಲ, ಅದಕ್ಕೆ ಎಲ್ಲರೂ ಟಿವಿ ಮುಂದೆ ಕೂತ್ಕೊಳ್ತಿದ್ರು ಸರ್. ಆಗಿನ ಕಾಲದಲ್ಲಿ ಸರ್ ಸಂಡೇ ಒಂದು ಫಿಲಂ ಬರೋದು ಸರ್, 4 ಗಂಟೆಗೆ ಫಿಲಂ ಬರುತ್ತೆ ಅಂದ್ರೆ ಅದಕ್ಕೆ ತುಂಬಾ ಖುಷಿ ಪಡ್ತಾ ಇದೀವಿ ಸರ್ ನಾವು. ಹೌದು. ಈಗಲೂ ಅಷ್ಟೇ ಎಲ್ಲಾರ ಕೈಲಿರೋ ಫೋನ್ ಅನ್ನ 6 ಗಂಟೆಗೆ ಕಿತ್ತು ಒಂದು ಕಡೆ ಇಟ್ಟುಬಿಡಿ. ಎಲ್ಲರೂ ಏನೋ ಎಂಟರ್ಟೈನ್ಮೆಂಟ್ ಬೇಕಿರುತ್ತೆ, ಬಂದು ಟಿವಿ ಮುಂದೆ ಕೂತ್ಕೋತಾರೆ. ಈಗ ಎಲ್ಲರ ಹತ್ರನೂ ಫೋನ್ ಇರೋದಕ್ಕೆ ಟಿವಿ ಹಾಕೋರೇ ಇಲ್ಲ. ಹೌದು ಸರ್. ಯಾವುದೇ ಮನೆಗೂ ಹೋಗಿ ಮಕ್ಳೇನೋ ನೋಡ್ಬೇಕು ಬಿಟ್ರೆ ರಿಮೋಟು ತುಕ್ಕಿಡ್ದಿರ್ತವೆ. ಹಾಗೆ ಇಲ್ಲ, ಟಿವಿಲಿ ಏನೋ ಸುಮ್ಮನೆ ನೋಡ್ತಾ ಇರುತ್ತೆ. ಎಲ್ಲರೂ ಅವರೊಂದು ಮೂಲೆಯಲ್ಲಿ ಇವರೊಂದು ಮೂಲೆಯಲ್ಲಿ. ಸೊ ನೀವು ಅವತ್ತಿಗೆ ಒಂದು 15-14 ವರ್ಷದ ಹಿಂದಿನ ಸಾಮಾಜಿಕ ಪರಿಸ್ಥಿತಿ, ಹೆಣ್ಣು ಮಕ್ಕಳು ಓಕೆ ಅವ್ರು 18 ಇದ್ದಾರೆ, ಟೈಲರಿಂಗ್ ಏನೋ ಮಾಡ್ತಾಯಿದ್ರು, ಅವರಪ್ಪ ಅಮ್ಮ ಹೇಳಿದಾಗ ನಿಮ್ಮನ್ನು ಮದುವೆ ಆಗಿದ್ದು, ಅಥವಾ ನಿಮ್ಮ ಅಪ್ಪ ಅಮ್ಮ ಹೇಳಿದಾಗ ನೀವು ಅವ್ರನ್ನ ಮದುವೆ ಆಗಿದ್ದು. ಅಂದರೆ ಈ ತಲೆ ಅಲ್ಲಾಡಿಸುವ ಬುದ್ಧಿಯಿಂದ ಕೆಟ್ಟವರು ಇದ್ದಾರೆ, ಅದು ಬೇರೆ ಲೆಕ್ಕ. ಬಟ್ ಬಹುತೇಕ ಸಾರಿ ಅಪ್ಪ ಅಮ್ಮ ತುಂಬ ಕಾಳಜಿಯಿಂದ ಅಂಥ ಸಂಸ್ಕಾರವಂತ ಮನೆತನಗಳನ್ನ ಹುಡುಕ್ತಾ ಇದ್ರು. ಬಟ್ ಅವತ್ತಿಗೂ ಹೆಣ್ಣುಗಳು ಸಿಗ್ತಾ ಇದ್ರು.
ಸಿಗ್ತಾ ಇತ್ತು ಸರ್. ಹೌದು ಸರ್. ನೋಡಿ, ಇವತ್ತು ಕಾಲ ಸ್ವಲ್ಪ ಪರಿವರ್ತನೆ ಬದಲಾವಣೆ ಆಗಿದೆ, ಅಥವಾ ಕಾಲದಲ್ಲಿ ಜನರು ಆಯ್ಕೆ ಮಾಡೋ ವಿಚಾರಗಳಲ್ಲಿ ಹೆಣ್ಣುಮಕ್ಕಳು ಸ್ಕೂಲು ಕಾಲೇಜ್ಗಳಲ್ಲಿ ಜಂಟಿಯಾಗಿರುವುದರಿಂದ. ಹೌದು ಸರ್. ಹೌದು. ಸೊ ಈಗ ಒಬ್ಬ ಯಾರೋ 25-26ಕ್ಕೆ ಬಂದು ನಾನು ಮದುವೆ ಆಯ್ತೀನಿ, ಈಗೆಲ್ಲ ರೆಡಿ ಆಯಿತು, ನನ್ನ ಬದುಕು ಸೆಟ್ಲ್ ಆಯಿತು ಅಂತ ಹಿಂದೆ ತಿರುಗಿ ನೋಡಿದ್ರಲ್ಲಿ ಎಣ್ಣೆ ಇರಲ್ಲ, ಯಾರು ಇರೋದಿಲ್ಲ ಸರ್. ಹೌದು ಸರ್. ಹೌದು ಸರ್. ಯಾಕಂದ್ರೆ ಅವರೆಲ್ಲ ಕಾಲೇಜು ಸ್ಕೂಲ್ ಹಂತದಲ್ಲೇ ಒಂದೊಂದು ಅವ್ರ ಜಂಟಿ ಬುದ್ಧಿ ಬಂದಿರುವುದರಿಂದ ಪಾಪ ಈ ಕಷ್ಟಪಟ್ಟು ಬಂದಿರ್ತಾರಲ್ಲ ಅವರು, ಸರಿಯಪ್ಪ ಈಗೆಲ್ಲ ಆಯಿತು, ಈಗ ಮದುವೆ ಕಡೆ ನೋಡೋಣ ಅಂದರೆ ಅವರಿಗೆ ಬಲು ಕಷ್ಟ ಅನ್ನೋ ಸಮಯ. ಎಷ್ಟು ಜನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ, ನಾನೇ ನೋಡಿ. 35 ಆಗಿದೆ ಸರ್. ನಿನ್ನೆ ಒಬ್ರು ಫೋನ್ ಮಾಡಿದ್ರು, 35 ಆಗಿದೆ ಸರ್, ನಾನು ಒಡಿಸ್ಸಾ ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಹೌದು ಸರ್, ಕೇಳಿದೆ ಸರ್ ಲಾಸ್ಟ್ ಎಪಿಸೋಡ್. ನೋಡಿ ಹಂಗೆ ಇವತ್ತು ಈ ಆಸ್ತಿ ಬೇಡ ಏನು ಬೇಡ, ಚಪ್ಪರ್ಗಳ ಹಿಂದೆ ಹೋಗ್ತಾರೆ. ಹೌದು ಸರ್, ಖಂಡಿತ ಸರ್. ಏನು ಇರೋದೇ ಬೇಡ, ಅದು ಮೋಹಕ್ಕೆ, ಬಣ್ಣಕ್ಕೋ ರೂಪಕ್ಕೋ ಹೇರ್ ಸ್ಟೈಲ್ಗೋ ಇಲ್ಲ ಬೈಕ್ ವೀಲಿಂಗ್ ಮಾಡೋದಕ್ಕೋ ಇನ್ಯಾವುದಕ್ಕೋ ಮಾರು ಹೋಗಿ ಜೀವನ ಚೆಲುವಿನ ಚಿತ್ತಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದು ಸರ್. ಹೌದು ಸರ್. ನಾನು ನಿಮ್ಮ ಪ್ರೋಗ್ರಾಮ್ ಮೂಲಕ ಜನತೆಗೆ ಏನ್ ಹೇಳ್ತೀನಿ ಅಂತಂದ್ರೆ ಸರ್, ನೀವು ಎಷ್ಟೇ ಕೋಟಿ ದುಡಿತಾ ಇರಿ ಸರ್, ಗಂಡ ಹೆಂಡತಿ ಅಂದ್ರೆ ಒಂದು ಹೆಣ್ಣು ಒಂದು ಗಂಡಿಗೆ ಬೇಕಾಗಿರೋದು ನಂಬಿಕೆ ಸರ್. ನೀವು ಇವಾಗ ಸರ್, ನಾನು ಇವತ್ತು ಆಟೋ ಓಡಿಸ್ತಾ ಇದ್ದೀನಿ, ನಾನು ಜೀವನ ನಡೆಸ್ತಾ ಇದ್ದೀನಿ ಸರ್. ಇವತ್ತು ನಾನು 40,000 50,000 ಎಷ್ಟೋ ದುಡ್ದು ನನ್ನ ಹೆಂಡತಿ ಮಕ್ಕಳನ್ನ ನಾನು ಹೊರಗಡೆ ಎಲ್ಲೂ ಹೋಗದೆ ನಾನು ಜೀವನ ನಡೆಸ್ತಾ ಇದ್ದೀನಿ. ಒಬ್ರು ಹೇಳ್ತಾರೆ ನನಗೆ 3 ಮನೆ ಇರೋನೇ ಬೇಕು, ಅಪ್ಪ ಅಮ್ಮ ಜೊತೆಗಿರ್ಬಾರ್ದು, ಮತ್ತೆ ಲಕ್ಷ ಸಂಬಳ ಬೇಕು, ಈ ತರ ಎಲ್ಲ ಹೇಳ್ತಾರೆ. ಅದೆಲ್ಲ ಮುಖ್ಯ ಅಲ್ಲ ಸರ್. ಅದು ಮುಖ್ಯ, ಒಂದು ಲೆಕ್ಕಕ್ಕೆ ಮುಖ್ಯ ಆಗುತ್ತೆ. ಆದ್ರೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಒಳ್ಳೆ ಹೆಣ್ಮಗಳಿಗೆ ಒಂದು ಒಳ್ಳೆ ಗಂಡು, ಒಂದು ಒಳ್ಳೆ ಗಂಡಿಗೆ ಒಂದು ಒಳ್ಳೆ ಹೆಣ್ಣು, ಇಷ್ಟೇ ಬೇಕಾಗಿರೋದು. ನಿಜ. ಯಾವುದ ಅಂದ್ರೆ ಆ ಹೊಂದಾಣಿಕೆ, ಹಣಕ್ಕೆ ಬೇಕು. ಆ ಬೀರ್ ತುಂಬಾ ಹಣ ಇದೆ, ಇವ್ರ ನಡುವೆ ಹೊಂದಾಣಿಕೆ ಇಲ್ಲ, ಇವಳ ಮನ್ಸಲ್ಲಿ ಇನ್ಯಾವನೋ ಇದ್ದಾನೆ, ಇವನ್ ಮನ್ಸಲ್ಲಿ ಇನ್ಯಾವಳೋ ಇದ್ದಾಳೆ ಅಂತ ಬೀರ್ ತುಂಬಾ ಹಣ ಮಾಡಿಕೊಂಡು ಏನ್ ಮಾಡ್ತೀರಿ? ಹೌದು ಸರ್. ಅಂತಿಮವಾಗಿ ನನ್ನ ಪಾಲಿಗೆ ಬಂದ ಭಾಗ್ಯಗಳು, ಅದು ಕುರೂಪಿಯೋ ಸುಂದರಿಯೋ, ನನ್ನ ಪಾಲಿಗೆ ಬಂತು ಅಂದಾಗ ಮನುಷ್ಯಕ್ಕಿಂತ ಹಿರಿದಾದದ್ದು ವಿಧಿಯಾಟ, ಒಪ್ಕೊಳ್ಬೇಕು ಅಂತ ಇರಬೇಕು. ಹೌದು ಸರ್. ಕೆಲವೊಮ್ಮೆ ಇವತ್ತಿಗೆ ನೋಡಿ, ಒಂದು ನ್ಯೂಸ್ ಪೇಪರ್ ತೆಗೆದ್ರೆ, TV ತೆಗೆದ್ರೆ, ಅಥವಾ ಇನ್ನೆಲ್ಲ, ಇವನ್ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿ, ಯಾವ ಗಂಡನನ್ನ ಪರಮೇಶ್ವರ ಅಂದ್ಕೊಳ್ಬೇಕಿತ್ತು, ಯಾವ ಹೆಂಡತಿಯನ್ನ ಪಾರ್ವತಿ ಅಂದ್ಕೊಳ್ಬೇಕಿತ್ತು, ಈ ಪಾರ್ವತಿ ಪರಮೇಶ್ವರರಂತೆ ಬಾಳಿ ಬದುಕ್ರವ ಅಂತ ಧಾರೆ ಎರೆದು ಕೊಟ್ಟ ಆ ಹೆಣ್ಣನ್ನು ಕೊಟ್ಟಿರುವ ಅತ್ತೆ ಮಾವ, ಇವರು ಎಲ್ಲರೂ ಸೇರಿ ಗಂಡನಿಂದ ಮಗಳನ್ನು ದೂರ ಮಾಡೋರಿದ್ದಾರೆ. ಅಂದ್ರೆ ಧಾರೆ ಏರು ಕೊಟ್ಟ ಅತ್ತೆ ಮಾವನೇ ಗಂಡನಿಂದ ಹೆಂಡತಿ ದೂರ ಮಾಡ್ತಾರೆ. ಹೌದು. ಈಗಿನ ಕಾಲದಲ್ಲಿ ನೀವು ಹೇಳ್ತಾ ಇದ್ರಿ ಸರ್, ಲಾಸ್ಟ್ ಒಂದು ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ರಿ, ಈ ಯಾರು ಅಂದ್ರೆ ಒಬ್ಬಳೆ ಮಗಳಿರ್ತಾರೆ ನೋಡಿ, ಈಗ ಅಪ್ಪ ಅಮ್ಮನ್ಗೆ ಒಂದೇ ಹೆಣ್ಣಿರುತ್ತೆ ನೋಡಿ, ಅವ್ರದ್ದೆಲ್ಲ ಬರೀ ಅದೇ ಕತೆ ಸರ್. ಅಂದ್ರೆ ಅವ್ರಿಗೇನು ಬೇರೆ ಯಾರು ಇರೋದಿಲ್ಲ, ಮಗಳಿಗೆ ಎಲ್ಲ ಮಾಡ್ಬೋದಲ್ಲ ಅಂತೇಳಿ ಗಂಡದಿಂದಾನೇ ದೂರ ಮಾಡ್ತಾರೆ. ಇದೆಲ್ಲ ಕೇಳಿದಾಗ ಮನಸ್ಸಿಗೆ ಸರ್, ನಿಮ್ ಕತೆಗಳನ್ನ ನಾನು ತುಂಬಾ ಭಾವುಕ ಆಗ್ಬಿಡ್ತೀನಿ ಸರ್. ಒಂದೊಂದ್ಸರಿ ನಾನು ಅಳ್ತಾ ಇರ್ತೀನಿ ನಿಮ್ ಕತೆಗಳನ್ನ ಕೇಳಿದಾಗ. ಏನು ಇವ್ರ ಲೈಫ್ ಅಲ್ಲಿ ಈ ತರ ಆಗೋಯ್ತಾ, ಒಂದೊಂದ್ ಕತೆಗಳು ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಮೊನ್ನೆ ಒಂದು ಪಾಪ ಅವರು ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನನ್ನ ಹೆಂಡತಿ ಮಕ್ಕಳು ಅತ್ತೆ ಮಾವ ಒಂದು ಕಡೆ ಇದ್ದಾರೆ, ಅವ್ರ ಪಕ್ಕದ ಬೀದಿಲೇ ನಾನಿದ್ದೀನಿ. ಏನಾಯಿತು ಕತೆ ಅಂದರೆ, ಅವರು ಆ ಹೆಂಡತಿಗೆ ಅವ್ರ ಅಪ್ಪ ಅಮ್ಮ ಒಂದೇನೋ ಅವ್ರದ್ದು ಆಸ್ತಿನೇನೋ ಆ ಹೆಂಡತಿ ಹೆಸರು ಬರೆದು ಬಿಡ್ತಾರೆ. ಅಲ್ಲಿಂದ ಯಾವಾಗ ಆಕೆ ಹೆಸರಿಗೆ ತವ್ರ ಮನೆಯಿಂದ ಬಂದ ಆಸ್ತಿ ಸಿಗುತ್ತೋ, ಮತ್ತೆ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ಲು, ನೀನು ನಮ್ಮ ಮನೆಗೆ ಬರಲೇಬೇಡ ಅಂತ ಗಂಡನ್ನ. ಅದಕ್ಕೆ ತಕ್ಕಂತೆ ಅತ್ತೆ ಮಾವನ್ ಬೆಂಬಲ ಕೂಡ, ಅಂದ್ರೆ ಅವ್ರ ಅಪ್ಪ ಅಮ್ಮನ ಬೆಂಬಲ ಕೂಡ. ಈತ ಅವ್ರ ಅಪ್ಪ ಅಮ್ಮನ್ನೆಲ್ಲ ಅವತ್ತಿಗೆ ನನ್ಗೆ ಹೆಂಡತಿ ಇವಳೆ ಮುಖ್ಯ ಅಂತ ಬೇಡ ಅಂದ್ರು ಅವ್ರ ಅಪ್ಪ ಅಮ್ಮನ್ನೆಲ್ಲ ವಿರುದ್ಧ ಮಾಡ್ಕೊಂಡು, ಅವ್ರ ಅಕ್ಕನ್ನೆಲ್ಲ ವಿರುದ್ಧ ಮಾಡ್ಕೊಂಡು ಮದುವೆ ಆಗ್ಬಿಟ್ಟಿದ್ದಾನೆ ಈತ. ಇವಾಗ ಅವ್ರ ತವ್ರ ಮನೆಯಿಂದ ಒಂಚೂರು ಆಸ್ತಿ ಬಂತು ಅಂತ, ಮತ್ತೊಂದು 4 ಕಾಸು ದುಡಿತಿದ್ದೀನಿ ಅಂತ, ನನ್ನ ಮನೆಗೆ ಬರ್ಬೇಡ ನೀನ್ ಯಾವನು ನನಗೆ ಗೊತ್ತೇ ಇಲ್ಲ ಅಂತ. ಮಕ್ಳು ಬರೋಕಾಗದೆ ಪಕ್ಕದ ಬೀದಿಲೇ ಇನ್ನೊಂದು ರೂಮ್ ಮಾಡ್ಕೊಂಡಿದ್ದೀನಿ ಸರ್, ಕಾಯ್ತಾ ಇದ್ದೀನಿ ಸರ್ ಬದಲಾಗ್ತಾಳೆ ಅನ್ನೋ. ಅವ್ರ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಸರ್. ಈಗ 30-45 ವರ್ಷ ಇಂಥ ಕಾರಣಗಳಿಗೆ ಎಷ್ಟೋ ಸಾರಿ ಆ ಹೆಂಡ್ತಿನೇ ಕೊಲೆ ಮಾಡ್ಬಿಡ್ತಾನೆ. ಅಂದ್ರೆ ಕೊಲೆ ಅವಶ್ಯವಾಗಿ ತಪ್ಪೆ, ಮಾತ್ರ ಅವಳು ಮಾಡಿದ್ದೇನು ಅದು ತಪ್ಪೆ. ಆ ತಪ್ಪಿಗೆ ಒಬ್ಬರನ್ನು ಕೊಲ್ಲೋದು ಯಾವತ್ತೂ ಧರ್ಮ ಅಲ್ಲ, ಹೌದು. ಆದರೆ ಒಬ್ಬ ಮನುಷ್ಯನನ್ನು ಹೀಗೆ ಮೋಸ ಮಾಡಿಬಿಟ್ಟು ನಾನು ದೂರ ಇಡ್ತೀನಿ ಅಂದಾಗ ಕೆಲವೊಬ್ಬರು
ಕಣ್ಣೀರು ಹಾಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ನಾನು ಹೊಡೆದಾಕೆ ಬಿಡ್ತೀನಿ ಅಂತ ಹೋಗ್ತಾರೆ. ಅಂದರೆ ಒಂದು ಮೋಸ ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕಾದರೂ ತಗೊಂಡು ಹೋಗ್ಬಿಡುತ್ತೆ. ಖಂಡಿತ ಸರ್. ಹಾಗಾಗಿ ನಮ್ಮ ಬದುಕಲ್ಲಿ ನೋಡಿ, ನೀವು ಭಾಗ್ಯವಂತರು, ನಿಮ್ಮ ಶ್ರೀಮತಿಯವ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ ಇವತ್ತಿಗೆ ಗಂಡು ಮಕ್ಕಳು ಹಾಗೆ ಅಂತಹ ಹೊಂದಿಕೊಂಡು ಹೋಗುವ ನಮ್ಮ ಅಪ್ಪ ಅಮ್ಮನ ಕಾಲದವರು, ಅಜ್ಜಿ ತಾತನ ಕಾಲದವರು, ಅವರೆಲ್ಲ 100, 70, 80, 90 ವರ್ಷ ಸುಖ ದಾಂಪತ್ಯ. ಅವು ವಯಸ್ಸಾದ್ರೂ ಅಜ್ಜಿನೇ ತಾತನ ಕರ್ಕೊಂಡು ಆಚೆ ರೀಸಸಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಈ ತರ ಇರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಆಟದಲ್ಲಿ ಬರ್ತಾರಲ್ಲ ಸರ್, ಯಾರು ನಾನು ವಯಸ್ಸಾಗಿರೋದು ಆತರ ಎಲ್ಲ ಬಂದಾಗ ಅವ್ರನ್ನ ಮಾತಾಡ್ತೀನಿ ಸರ್. ಎಷ್ಟು ವರ್ಷ ನಿಮ್ಗೆ, ಏನು ಹೇಗಿದೆ ಜೀವನ, ತಾತ ಹೇಗಿದ್ದಾರೆ, ಈ ತರ ಎಲ್ಲ ಮಾತಾಡಿಸ್ತಾರೆ. ಅವ್ರು ಹೇಳ್ತಾರೆ ನಮ್ ಕಾಲದಲ್ಲಿ ಈ ತರ ಇರ್ಲಿಲ್ಲಪ್ಪ, ಬೆಂಗಳೂರು ಹಿಂಗಿತ್ತು, ಈಗಿನ ಸಿಚುವೇಶನ್ ಹಿಂಗಾಗಿದೆ ಅಂದಾಗ ನಮ್ಗೂ ಅದು ಹೌದಲ್ವಾ ಅಂತ ಅನ್ಸುತ್ತೆ. ನಿಜ ಇವತ್ತಿಗೆ ಹಂಗಿದೆ ಸರ್. ಸಂಬಂಧಗಳು, ಮದುವೆ ಅನ್ನೋದು ಸುಮ್ಮನೆ ಒಂದು ಆಟಕ್ಕಿಂತ ಕಡೆಯಾಗಿ 4 ದಿನ, 6 ತಿಂಗಳು, 3 ತಿಂಗಳು, 1 ವರ್ಷ, 2 ಮಕ್ಕಳಿದ್ರು ಕೂಡ ಮಕ್ಕಳು ನನ್ನ ಜೊತೆ ಬರಲಿ, ನಂಗೆ ಗಂಡ ಬೇಡ, ಇನ್ಯಾರ ಜೊತೆನೂ ಹೋಗೋದು, ಎಲ್ಲೋ ತಾಳಿ ಕಟ್ಟಿಸ್ಕೊಳ್ಳೋದು. ಇಲ್ಲ ಅದು ದುರಂತ ನೋಡಿ. ಕಾನೂನುಗಳು ಹಂಗಿದ್ದಾವೆ ಸರ್. ಹೆಣ್ಮಕ್ಳು ಮುಂಚೆ ಅದು ಎಷ್ಟು ಪವಿತ್ರ ಅಲ್ವಾ ಸರ್? ಯಾಕೆಂದ್ರೆ ಈ ಒಂದು ಹೆಣ್ಣು ಎಲ್ಲೋ ಹುಟ್ಟಿ ಅಪ್ಪ ಅಮ್ಮ ತಂದೆ ತಾಯಿ ಏನು ಬಂಧು ಬಳಗ ಎಲ್ಲ ಬಿಟ್ಟು ಗಂಡನ್ನ ಗಂಡ ಅಂತ ನಂಬಿ ಬರ್ತಾರೆ. ಒಂದು ಆತರ ಇತ್ತು ಮುಂಚೆ ಕಾಲ. ಬೆಳಗ್ಲಿಕ್ಕೆ ಬರ್ತಕ್ಕಂಥವ್ರು. ಬಟ್ ಅಂತಿಮವಾಗಿ ನಾನು ಹೇಳೋದಿಷ್ಟೇ, ನೀವು ಎಷ್ಟೇ ಮೆರೀರಿ, ಸೌಂದರ್ಯ ಇದೆ ಅಂತಲೋ, ಯಾವನೋ ನಿಮ್ಮನ್ನು ಕರ್ದ ಅಂತಲೋ, ನಿಮಗೂ ಆಸೆ ಆಯಿತು ಅಂತಲೋ, ನಿಮಗೂ ಭಾವನೆಗಳು ಬಂತು ಅಂತಲೋ, ಅಥವಾ ನಿಮ್ಮ ಗಂಡ ನಿಮಗೇನೋ ಒಂಚೂರು ನೋವು ಕೊಟ್ಟ, ಹಿಂಸೆ ಕೊಟ್ಟ ಅಂತಲೋ, ಏನೇ ನೆಪ ಒಡ್ಡಿ ನೀವು ನಿಮ್ಮ ದಾಂಪತ್ಯವನ್ನು 2 ಮಕ್ಕಳಿದ್ದ ಕಾಲದಲ್ಲೂ ಕೆಡಿಸ್ಕೊಂಡು ಇನ್ನೊಬ್ಬರ ಕಡೆ ಆಕರ್ಷಿತರಾಗಿ ಹೋಗ್ತೀರಾ. 3 ದಿನದ ಸಂತೆ ಅದು, 3 ದಿನದ ಆಟ ಅದು. ಯಾವೊಬ್ಬ ಪುರುಷ ಕೂಡ, ಈವನ್ ಈಗ ನೀವು ಒಬ್ಬ ಪುರುಷರಾಗಿ ಯೋಚನೆ ಮಾಡೋಣ, ಇನ್ಯಾರಿಗೋ ಹುಟ್ಟಿರೋ ಮಕ್ಕಳನ್ನು, ಇನ್ಯಾರನ್ನೋ ಮದುವೆ ಆಗಿರೋ ಒಂದು ಹೆಣ್ಣನ್ನು ನಾನು ಈ ಸಮಾಜದಲ್ಲಿ ಯಾವನ್ನೋ ಗಂಡನ ಕಣ್ತಪ್ಪಿಸಿ ಅವನ ಹೆಂಡ್ತಿ ನಾನು ಹೊತ್ಕೊಂಡು ಬಂದು ನಾನು ಎಷ್ಟು ದಿನ ಅವಳನ್ನು ಸಾಕಬಹುದು? ಆಗಲ್ಲ. ಹೌದು ಸರ್. ಆ ಹೆಣ್ಣಿಗೆ ಗೊತ್ತಿರಬೇಕು, ಇವನು ನನ್ನನ್ನು ಕರಿತಿರೋದು ಕಾಮಕ್ಕೋ, ಮೋಹಕ್ಕೋ, ಆಸೆಗೋ ಹೊರತು ಅವನು ನನ್ನನ್ನು ಸಾಕೋಕ್ಕೆ ಸಾಧ್ಯವಿಲ್ಲ. ನಾಳೆ ದಿನ ಇವನು ಇಲ್ಲ, ಅವನು ಇಲ್ಲ ಅಂತ ಬೀದಿಗೆ ಬರೋದು. ಅದಕ್ಕೆ ರೆಡಿ ಇದ್ರೆ ಹೋಗಿ ಸರ್. ಒಂದ್ ಹೇಳ್ಬೇಕು ಅಂದ್ರೆ ಸರ್, ಈ ಪ್ರಪಂಚದಲ್ಲಿ ಎಲ್ಲಾ ಸಂಬಂಧಗಳಿಗಿನ ಪವಿತ್ರವಾದದ್ದು ಅಂತ ಹೇಳಿದ್ರೆ ಅದು ಗಂಡ ಹೆಂಡತಿ ಮಾತ್ರ ಸರ್. ತಾಯಿ ಇದೆ, ತಾಯಿ ಅದು ಬೇರೆ ವಿಷಯ, ಅದು ದೇವ್ರೆ ಅದು. ಆದ್ರೆ ಗಂಡ ಹೆಂಡತಿ ಹೇಗೆ ಅಂತ ಹೇಳಿದ್ರೆ ಅದ್ರ ಜೊತೆವರೆಗೂ, ಅಂದ್ರೆ ನಾವೇನೋ ಒಂದ್ 25 ವರ್ಷ 30 ವರ್ಷ ನಮ್ಮ ಒಂದು ಜೀವನ ನಡೆಸಿರ್ತೀವಿ. ಆ 25 ವರ್ಷ 30 ವರ್ಷ ಆದ್ಮೇಲೆ ಒಬ್ರು ಜೀವನಕ್ಕೊಬ್ರು ಬಂದ್ಮೇಲೆ ಆ ಹೆಣ್ಣು ಯಾರೋ ಏನೋ ಗೊತ್ತಿಲ್ಲ, ನಮ್ಗೇನೋ ಒಂಚೂರು ನೋವಾದ್ರೆ ಅವಳು ಬಾಧೆ ಪಡ್ತಾರೆ, ಅಥವಾ ಅವ್ರಿಗೇನೋ ನೋವಾದ್ರೆ ನಾವು ಬಾಧೆ ಪಡ್ತೀವಿ. ಈ ತರ ಎಷ್ಟು ಅದು ಪವಿತ್ರವಾದ ಸಂಬಂಧ ಅಲ್ವಾ ಸರ್? ಅದು ಕೊನೆವರೆಗೂ, ನಮ್ ಜೀವ ಇರೋವರೆಗೂ. ಒಂದು ಹಂತಕ್ಕೆ ತಾಯಿ ನಿಮ್ಮೊಂದಿಗಿರ್ತಾರೆ, ಆ ನಂತರ ಹೆಂಡತಿ ನಿಮ್ಮೊಂದಿಗೆ. ಇವನು ದೊಡ್ಡವರು ಆದ ಕಾಲಕ್ಕೆ ನಿಮ್ಮ ಮಕ್ಕಳೆಲ್ಲ ಮದುವೆ ಆಗಿ ಎಲ್ಲೋ ಒಂದು ಕಡೆ ಹೋಗಿ ದುಡ್ಕೊಂಡು ತಿನ್ನಕ್ಕೆ ಹೊರದೇಶಕ್ಕೆ ಹೋಗ್ಬೋದು, ಅಥವಾ ನಿಮ್ಮನ್ನು ತಲೆ ಕಾಲಲ್ಲಿ ಒದ್ಬಿಟ್ಟು ಅವರೆಲ್ಲೋ ಹೋಗ್ಬಿಡ್ಬೋದು ಹೆಂಡತಿ ಜೊತೆ. ಅವತ್ತಿಗೂ ನಿಮ್ಮ ಜೊತೆ ಇರೋದು ನಿಮ್ಮ ಗಂಡ, ಅವತ್ತಿಗೂ ನಿಮ್ಮ ಜೊತೆ ಇರೋದು ನಿಮ್ಮ ಹೆಂಡತಿ. ಅಂದರೆ ಈ ಸಂಬಂಧ ಇದೆಯಲ್ಲ, ಮಕ್ಕಳೆತ್ತಿ ನಾಳೆ ದಿನ ಮಕ್ಕಳು ಕೈ ಕೊಟ್ಟರು ಕೂಡ ಆ ಗಂಡನಿಗೆ ಈ ಹೆಂಡತಿ, ಈ ಗಂಡತಿಗೆ ಆ ಗಂಡ. ಆ ಕಾರಣಕ್ಕೆ ಈ ಮಕ್ಕಳು ನಂಬೋಕ್ಕಾಗಲ್ಲ. ಯಾಕೆ? ಮಕ್ಕಳು ನಮ್ಮಿಂದ ಹುಟ್ಟಿದ್ದಾರೆ ಹೊರತು ನಮಗಾಗಿ ಹುಟ್ಟಿಲ್ಲ. ನಿಮ್ಮ ಮಾತನ್ನ ನಾನು ತುಂಬಾ ಫಾಲೋ ಮಾಡ್ತೀನಿ ಸರ್. ಅಂದ್ರೆ ನನ್ಗೆ ಇವಾಗ 2 ಗಂಡ್ಮಕ್ಳು ಸರ್, ನಾನು ಅದನ್ನೇ ಅನ್ಕೊಂಡಿರೋದು. ಇವರು ನಮ್ಮಿಂದ ಹುಟ್ಟಿದ್ದಾರೆ, ಇವ್ರು ನಮ್ಗಾಗಿ ಅಲ್ಲ. ನಮ್ ಕರ್ತವ್ಯ ನಾವು ಮಾಡ್ಬೇಕು. ಸಂಸ್ಕಾರ ಕೊಡಿ. ನಾಳೆ ದಿನ ನಮ್ಗೆ ಏನಾಗ್ಬೇಕೋ, ಅವ್ರೆಂತಹ ಸಂಸ್ಕಾರವಂತ ಮಕ್ಕಳಾದ್ರೂ ಕೂಡ ನಮ್ಮ ಹಣೆ ಬರ್ ಕೆಟ್ಟಿದ್ರೆ ಕಡೆಗಾಲಕ್ಕೆ ಅವ್ರು ಏನು ಮಾಡೋಕೆ ಅವ್ರ ಬುದ್ಧಿನೂ ಕೆಟ್ಟುಬಿಡುತ್ತೆ. ಸೊ ಅದಕ್ಕೆ ನೀವು ಹೇಳದಂಗೆ ಗಂಡ ಹೆಂಡತಿಯ ಈ ಸಂಬಂಧ, ಅದಕ್ಕೆ ಹಿರಿಯರು ಏನು ಮಾಡ್ತಿದ್ರು, ಗಂಡನಿಗಿಂತ ಹೆಂಡತಿ ಒಂದು 10 ವರ್ಷ 5 ವರ್ಷ ಚಿಕ್ಕವಳಿರ್ತಿದ್ಲು. ಆ ಗಂಡನಿಗಿಂತ ಒಂದು 5 ವರ್ಷ, ಅಥವಾ ಆ ಹುಡುಗನಿಗಿಂತ 5 ವರ್ಷ ಚಿಕ್ಕ ಹುಡುಗಿಯನ್ನು ಯಾಕೆ ಮದುವೆ ಮಾಡ್ತಿದ್ರು ಅಂದರೆ, ಈತ ನೋಡಿ ಈಗ ನೀವು ದುಡಿತಾ ಇದ್ದೀರಾ ಒದ್ದಾಡಿ ಒಂದು 50 ವರ್ಷಕ್ಕೆ 60 ವರ್ಷಕ್ಕೆ ಹಾಸಿಗೆ ಹಿಡಿತೀರಾ. ಬಟ್ ಈಕೆ ಮನೇಲೇ ಸ್ವಲ್ಪ ಮಕ್ಕಳು ನೋಡಿಕೊಂಡಿದ್ದು, ಈಕೆ ಒಂಚೂರು ಇನ್ನೂ ಆರೋಗ್ಯವಾಗಿ ಇರ್ತಾರೆ. ಸೊ ನಾಳೆ ಮಕ್ಕಳು ಕೈ ಕೊಟ್ಟರು ಕೂಡ ಒಂಚೂರು ಗಟ್ಟಿಮುಟ್ಟಾಗಿರೋ ಹೆಂಡತಿ, ಈ ತಾತ ಆಗಿರ್ತೀರಲ್ಲ ನೀವು, ಆ ನಿಮ್ಮನ್ನು ಒಂಚೂರು ನೋಡ್ಕೊಳ್ತಾಳೆ. ಯಾಕೆ? ಹೆಂಡತಿ ಒಂಚೂರು ಗಟ್ಟಿಮುಟ್ಟಾಗಿರ್ತಾಳೆ
ಯಾಕಂದ್ರೆ ಅವ್ರು ನಿಮಗಿಂತ ಚಿಕ್ಕವಳಿರ್ತಾಳೆ. ಮದುವೆ ಮಾಡಬೇಕಾದ್ರೇನೆ ಈ ವಯಸ್ಸಿನ ಬಗ್ಗೆ ಹಿರಿಯರು ಯೋಚನೆ ಮಾಡಿದ್ರು ಆಗ. ಅದಕ್ಕೆ ಹುಡುಗಿಯನ್ನ ಅಥವಾ ಗಂಡಿಗಿಂತ ಒಂದು 8-10 ವರ್ಷ 5 ವರ್ಷ ಹೆಂಡತಿ ಚಿಕ್ಕವಳಿರ್ಬೇಕು. ನಾಳೆ ಮಕ್ಳು ಕೈ ಕೊಟ್ಟ ಕಾಲಕ್ಕೆ ಈಗ ಯಾವುದೇ ಮನೆಗೆ ಹೋಗಿ ತಾತನ ಫೋಟೋ ಫ್ರೇಮ್ ಹಾಕಿರ್ತಾರೆ, ಅಜ್ಜಿ ಬದುಕ್ತಿರ್ತಾಳೆ. ಯಾಕೆ ತಾತ ಸಂಸಾರಕ್ಕೆ ದುಡ್ದು ಕಡೆಗೆ ಮೂಲೆ ಬೇಗ ಹಿಡಿತಾನೆ. ಆಗ ಅಜ್ಜಿ ಅವರು ಸೇವೆ ಮಾಡ್ತಾರೆ. ಒಂದು ವೇಳೆ ಮಕ್ಕಳು ಕೈ ಕೊಟ್ಟರು, ಅವರು ಮೋಸಗಾರರಾಗಿದ್ದರೆ ತಾಯಿ ಆ ಅಜ್ಜಿ ತಾತನ್ನ ಇದ್ದಷ್ಟು ಕಾಲ ನೋಡ್ಕೊಳ್ತಾಳೆ. ಮತ್ತು ಇನ್ನೊಂದು ದುರಂತ, ತಾಯಿಗೆ ಸಿಕ್ಕಷ್ಟು ಪ್ರೀತಿ ಯಾಕೋ ತಂದೆಗೆ ಸಿಗಲ್ಲ ಕೆಲವೊಮ್ಮೆ ಮಕ್ಕಳಿಂದ. ಹೌದು ಸರ್, ನನ್ನ ವಿಚಾರದಲ್ಲೂ ಹಾಗೆ ಸರ್. ನಾನು ನನ್ನ ತಂದೆನ ತುಂಬಾ ದ್ವೇಷ ಮಾಡ್ತಾ ಇದ್ದೆ. ಇವತ್ತು ನಾನ್ ತಂದೆ ಆಗಿದ್ದೀನಿ, ನನ್ನ ತಂದೆ ಕಷ್ಟ ನನಗೆ ಗೊತ್ತಾಗುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ ಸರ್, 23 ವರ್ಷ ಆ ಟೈಮಲ್ಲೆಲ್ಲ ಹೇಗೆ ಅಂತಂದ್ರೆ ಅವ್ರು ಈ ತಂದೆ ತಾಯಿ ಮುಖ್ಯನೇ ಅಲ್ಲ, ನನ್ ಫ್ರೆಂಡ್ಸೇ ಮುಖ್ಯ, ಈ ತರ ಎಲ್ಲ ಮಾತಾಡ್ತಾ ಇದ್ದೆ ನಾನು. ಇವತ್ತು ನನ್ನ ಮಕ್ಳು ಇದರಲ್ಲ, ನನ್ ತಂದೆ ಆಗಿದ್ದೀನಲ್ವಾ, ಇವಾಗ ಅದ್ರದ್ದು ನಾವೇ ಅವಾಗ ಏನ್ ತಪ್ಪು ಮಾಡಿದ್ವಿ ಅಂತ ಇವತ್ತು ನಮ್ಗೆ ರಿಯಲೈಸ್ ಆಗುತ್ತೆ ಸರ್. ನಾವ್ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ನಾವು ಇಷ್ಟು ಎದುರು ಮಾತಾಡಿದೀವಲ್ಲ ನಾವು ಅವ್ರಿಗೆ, ಆ ತರ ಎಲ್ಲ ನಮ್ಗೆ ತುಂಬಾ ಕಾಡುತ್ತೆ ಸರ್ ಅದೆಲ್ಲ. ನಿಜ. ಹಾಗಾಗಿ ಇವತ್ತಿಗೆ ನಿಮ್ಮ ಶ್ರೀಮತಿಯವರು ನಿಮ್ಮೊಂದಿಗೆ ಎಷ್ಟು ಹೊಂದಿಕೊಂಡು ಚೆನ್ನಾಗಿ ಬದುಕ್ತಿದ್ದಾರೆ. ಒಬ್ಬ ಪುರುಷ ಗಂಡನಾಗಿ ಇಂಥದ್ದೊಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಇಲ್ಲ ಸರ್ ನಮ್ಮ ತಂದೆ ತಾಯಿ ಅವತ್ತೇನು ನೋಡಿ ನನ್ನ ಬದುಕಿಗೆ ಅವರನ್ನು ಗಂಟು ಹಾಕಿದ್ರು, ಅದು ನಮ್ಮ ತಂದೆ ತಾಯಿ ನನಗೆ ಕೊಟ್ಟ ಅತಿ ಶ್ರೇಷ್ಠ ಉಡುಗೊರೆ. ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ, ನನಗೆ ನಂಬಿಕೆ ಇದೆ. ನಾನು ಎಲ್ಲೋ ಹೊರಗಡೆ ಹೋದರೂ ಆಕೆ ಸಂಸಾರ ನಡೆಸ್ತಾಳೆ, ಏನೋ ಒಂಚೂರು ಹಾಸಿಗೆ ಹಿಡಿದ್ರು ಆಕೆ ನಡೆಸ್ಕೊಂಡು ಹೋಗುವಷ್ಟು ಇದ್ದಾಳೆ. ಇಂಥ ಹೆಣ್ಣು ಮಗಳನ್ನು ನನಗೆ ಕೊಟ್ಟ ತಂದೆ ತಾಯಿಗೆ ನಾನು ಸದಾಕಾಲ ಋಣಿಯಾಗಿರ್ಬೇಕು. ಸರ್, ತಂದೆ ತಾಯಿ ಅಂತಲ್ಲ ಸರ್, ನನ್ನ ಅತ್ತೆ ಮಾವನಿಗೂ ಕೂಡ, ಅವರು ಕೂಡ ಅಷ್ಟೇ. ಇವತ್ತವರೆಗೂ ಅವರು ಯಾವ ಒಂದು ಹೇಳ್ಕೊಡೋ ವಿಷಯ ಆಗ್ಲಿ ಏನೇನೋ ಹೇಳ್ತಾರಲ್ಲ ಸರ್, ಇಲ್ಲಿ ಪ್ರೋಗ್ರಾಮ್ ತುಂಬಾ ಕೇಳ್ತಿರ್ತೀನಲ್ವಾ, ಯಾವ್ದೇ ಆಗ್ಲಿ ಅವ್ರ ಮನೇದ್ ಅವ್ರಿಗೆ, ನಮ್ಮ ಮನೇದ್ ನಮ್ಗೆ, ನಮ್ಮಿಂದ ಅವ್ರಿಗೆ ಹೋಗಲ್ಲ, ಅವರಿಂದ ನಮಗ್ ಬರಲ್ಲ. ಆತರ ಅದು ತುಂಬಾ ಅದು ಸೂಕ್ಷ್ಮತೆ ಸರ್ ಅವೆಲ್ಲ. ಅಂದ್ರೆ ಒಂದು ಮನೆ ವಿಚಾರ, ಒಂದ್ ಗಂಡನ ಮನೆ ವಿಚಾರ ತವ್ರ ಮನೆಗೆ ಹೋಗ್ಬಾರ್ದು, ತವ್ರ ಮನೆ ವಿಚಾರ ಗಂಡನ ಮನೆಗೆ ಬರಬಾರ್ದು. ಅವ್ರಿಗೂ ಕೂಡ ಈ ಹೆಣ್ ಕೊಟ್ಟು ಮಾವ ಕಣ್ ಕೊಟ್ಟು ದೇವ್ರು ಅಂತಾರಲ್ಲ, ಆತರ ಅವ್ರಿಗೂ ಕೂಡ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ ಸರ್ ಈ ಪ್ರೋಗ್ರಾಮ್ ಮೂಲಕ. ನಿಜ ನೋಡಿ, ಕೆಲವೊಂದು ಪಾಪ ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡಂದಿರು ಅಥವಾ ಎಲ್ಲ ಪುರುಷರು ನಿಮ್ಮ ಹಾಗೆ ಸಜ್ಜನರಿರಲ್ಲ. ಕೆಲವೊಬ್ಬರು ರಾಕ್ಷಸರಿರ್ತಾರೆ. ಅಂಥ ಸಮಯದಲ್ಲಿ ಆ ಹೆಣ್ಮಗಳು ತಮ್ಮ ನೋವನ್ನು ತಡೆಯೋಕ್ಕಾಗದೆ ತವ್ರ ಮನೆ ಬೆಂಬಲ ಅಥವಾ ಸಹಾಯ ತಗೊಳ್ಬೇಕಿರುತ್ತೆ. ಅಂದರೆ ಪರಿಸ್ಥಿತಿ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿದೆ. ಈಗ ಯಾವುದೋ ಒಂದು ಹೆಣ್ಮಗಳು ಬಂದು, ಏನು ಸರ್ ಎಲ್ಲ ಇವತ್ತು ಹೆಣ್ಮಕ್ಳೆಲ್ಲ ಚಿಕ್ಕದಾಗ ನಡೆದ್ರು ತಗೊಂಡೋಗಿ ಗಂಡನ ಮನೆಗೆ ಹೇಳ್ತಾರೆ, ಸರ್ ಏನು ಸರ್ ಇದೆಲ್ಲ ಗಂಡನ ಮನೆ ಏನೇ ಇದ್ರೂ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಒಳಗಡೆ ಇಟ್ಕೊಳ್ಬೇಕು ಸರ್. ಯಾಕೆ ಈಗ ಈ ಹೆಣ್ಮಕ್ಳು ಪಾಪ ಚೆನ್ನಾಗಿ ಬದುಕಿದ್ದಾರೆ, ಗಂಡ ಚೆನ್ನಾಗಿದ್ದಾರೆ ಹೇಳ್ತಿದ್ದಾರೆ. ಅದೇ ಅವ್ರ ಮಗಳ ಮನೆಯಲ್ಲಿ ಏನೋ ನಡೀತು ಅಂದಾಗ ಮಗಳು ಹೇಳ್ಬೇಕಲ್ವ ನಮ್ಮ ನೀನು. ಅಂದರೆ ತಪ್ಪು ಇಲ್ಲಿ ಸರಿ ತಪ್ಪು ನಿರ್ಧರಿಸೋಕೆ ಆಗಲ್ಲ, ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಹೇಳಬೇಕೋ ಬೇಡವೋ ಅನ್ನೋನು. ಈವನ್ ಹೆಂಡತಿ ಆದವಳು ತವ್ರ ಮನೆಗೆ ಹೇಳಿದ್ರು ಅಂತಲೇ ಅಂದ್ಕೊಳ್ಳಿ, ಅವ್ರು ಹೆಂಗಿರ್ಬೇಕು ಗೊತ್ತಾ, ಇಬ್ಬರಲ್ಲೊಬ್ರದ್ದು ಯಾರ್ದು ತಪ್ಪಾಗಿರ್ಲಿ ಬುಟ್ಟಾದರೂ ಸರಿ, ಇಬ್ರಿಗೂ ಮಗಳು ತಪ್ಪಿದ್ರೆ ಮಗಳಿಗೆ, ಅಳಿಯನ್ ತಪ್ಪಿದ್ರೆ ಅಳಿಗೆ, ಇಬ್ರಿಗೂ ಬಿಟ್ಟು ಬೈದು ಸರಿ ಮಾಡೋ ಥರ ಇದ್ರೆ ಅವಾಗ ಚಂದ. ಅದು ಬಿಟ್ಟು ಒಂಚೂರು ಸಿಕ್ಕಿದ್ರೆ ಸಾಕು, ಬಾರಮ್ಮ ನಿನ್ನ ಹೆಸರಿಗೆ 1-2 ಎಕರೆ ಹೊಲ ಬರೀತೀನಿ, 1 ಪುಟ್ ಮನೆ ಕಟ್ಕೊಡ್ತೀನಿ, ಇವ್ನು ಯಾವ ಲೆಕ್ಕ ಬಾರಮ್ಮ ಅಂತ ಇನ್ನೊಂದು ಮದುವೆ ಮಾಡ್ತಾರೆ. ಧೈರ್ಯ ಕೊಟ್ಟಾಗಲೇ ಸರ್ ಹೆಣ್ಮಕ್ಳು ಹಾಳಾಗೋದು. ಹೌದು, ಆ ಬಾಗ್ಲು ತೆಗ್ದಿದೆ ಅಂದಾಗ್ಲೇ ತಾನೇ ಇವ್ರಿಗೆ ಧೈರ್ಯ. ಇಲ್ಲಪ್ಪ ಅಲ್ಲಿಗೆ ಹೋದ್ರು ಅವ್ರು ಸೇರ್ಸಲ್ಲ, ಅವರು ಸಂಸ್ಕಾರವಂತರು, ಏನೇ ಆದರೂ ನೀನು ಬದುಕಿದ್ರು ಸತ್ರು ನೀನು ಗಂಡು ಮನೇಲೆ ಸಾಯು ಅಂತ ಹೇಳೋರಿದ್ದ. ಇವನ್ ಎಲ್ಲರಿಗೂ ಅದು ಅಪ್ಲೈ ಆಗಲ್ಲ, ಬಟ್ ಕೆಲವೊಮ್ಮೆ ಚಿಕ್ಕ ಪುಟ್ಟದಕ್ಕೆಲ್ಲ ತವ್ರ ಮನೆಗೆ ಹೋಗೋರಿಗೆ ಆ ಭಯ ಇರಬೇಕು. ನೋಡು ಇಂಥವಕ್ಕೆಲ್ಲ ನೀನು ತವ್ರ ಮನೆಗೆ ಬರೋದು, ನಮ್ಮ ಮರ್ಯಾದೆ ತೆಗಿಯೋದು. ಈಗ ನಿಮ್ಮವನು ಕೂಡ ನಾವಿಲ್ಲಿ ಕೊಟ್ಟು ಕೆಲವು ಹಿಂಸೆಗಳನ್ನು ತಡ್ಕೊಂಡೇ ಬದುಕಿದ್ದಾಳೆ, ಇವತ್ತು ನಮಗೆ ಬುದ್ಧಿ ಬಂದಿದೆ. ಹಂಗೆ ನೀನು ಕೂಡ ಗಂಡನ ಮನೆಗೆ ಹೋದಾಗ, ಯಾಕಂದರೆ ಇಲ್ಲಿ ಅಪ್ಪನ ಮನೇಲಿ ಸೇಫ್ ಝೋನಾಗಿ ಬೆಳೆದವಳು ನೀನು, ಅಲ್ಲಿ ಹೋದಾಗ ಸ್ವಲ್ಪ ತ್ರಾಸ ಅನಿಸುತ್ತೆ. ನೀನು ಎಲ್ಲ ತಂದು ಇಲ್ಲಿ ಹೇಳೋದಾದರೆ, ನೋಡುವ ತೀರಾ ನಿನ್ನೊಂದು ಕೊಲೆ ಮಾಡೋ ಹಂತಕ್ಕೆ ಬಂದರು ಅಂತ ಹೇಳು, ನಾವು ಇದ್ದೀವಿ. ಚಿಕ್ಕ ಪುಟ್ಟದಕ್ಕೆಲ್ಲ ನಾವು ನಿನಗೆ ಬೆಂಬಲ ಕೊಟ್ಬಿಡ್ತೀವಿ ಅನ್ನೋ ಭ್ರಮೇಲಿ ಬದುಕಬೇಡ ನೀನು. ಹೌದು, ಹಿಂಗೆ ಹೇಳ್ಬೇಕಲ್ವಾ? ಹೌದು ಸರ್. ಈಗೊಮ್ಮೆ ಒಂದು ಮಗುನ ಶಾಲೆ ಕಳಿಸಿದಾಗ, ಮಗಳಂದ ಗಂಡನ ಮನೆ ಕಳಿಸಿದಾಗ ಎರಡು ಒಂದೇ. ಹೌದು, ನಾನು ಹೋಗಲ್ಲ ಅಂತಲೇ ಓಡ್ಬತ್ತವ ಅವು. ಹೌದು, ಬಾರಮ್ಮ ಆಯ್ತು ನೀನು ಹೋಗಲ್ವಾ, ಬಾ ಮಗು ಮನೇಲಿ ಮಲಿಕು ಅಂದ್ರೆ ಅವನು ವಿದ್ಯೆ ಕಲಿದೆ ಹೆಂಗೆ? ಒದ್ದೆ ಎಳ್ಕೊಂಡೋಗಿ ಮೇಷ್ಟ್ರೆ ಹಾಕಿ ಕದವ ಕುಡಾಕಿ ಒಳಿಕೆ ಅಂತ ಹಾಕಿ ಬರ್ತಾರಲ್ಲ, ಹಂಗೆ ಅಲ್ವಾ?
ಹೌದು ಹೌದು ಸರ್, ಯಾಕಂದ್ರೆ ಯಾವ ಖಂಡಿತ. ಮಗು ತಾನೇ 1ನೇ ಕ್ಲಾಸ್ಗೆ ನಾನು ಹೋಯ್ತೀನಪ್ಪ ಅಂತ ಪ್ರೀತಿಯಿಂದ ಹೋಯ್ತಾರೆ? ಯಾರು ಹೋಗಲ್ಲ ಸರ್. ಹೋಗ್ಬೇಕಾದ್ರೆ ನಾವು ಕೂಡ ಹಠ ಮಾಡಿದೀವಿ, ನಮ್ಮ ಮಕ್ಳು ಕೂಡ ಹಠ ಮಾಡಿರ್ತಾರೆ. ಹಂಗ ಹಠ ಮಾಡಿದಾಗ ಆಯ್ತಪ್ಪ ನಮ್ಮ ಮಗ ಹಠ ಮಾಡುತ್ತೆ ಬಾರಪ್ಪ ಮನೇಲಿ ರೂಮೇ ಶಾಲೆಗೆ ಹೋಗ್ತೀಯ ಅಂದರೆ ಅದೇ ಹಂಗಾಗಲ್ಲ. ಸೊ ಹಾಗೆ ನಿಜ ನೀವು ಇವತ್ತು ಹೇಳ್ಕೊಂಡಿದ್ದು ನಿಮ್ಮ ಶ್ರೀಮತಿಯವ್ರ ಕುರಿತು ಅಥವಾ ನಿಮ್ಮ ಈ ವ್ಯವಸ್ಥೆಯ ಕುರಿತು ಬಹಳ ಖುಷಿ ಆಯಿತು. ಕಾರಣ ಇವತ್ತಿಗೆಲ್ಲ ಅಪರೂಪ ಆಗ್ಬಿಟ್ಟಿದೆ ಅಂತ ಕಥೆಗಳನ್ನು ನಾವು ಕೇಳುವಂಥದ್ದು. ಹೌದು ಸರ್, ಇವತ್ತಿಗೆ 13 ವರ್ಷ ಆಗಿ 14 ವರ್ಷ ನಡೀತಾ ಇದೆ ಸರ್. ಇವತ್ತರೆಗೂ ನಮ್ದು ಯಾವ್ದು ಆತರ ಇಲ್ಲ ಸರ್. ನಾವ್ ಯಾವತ್ತೂ ಕೂಡ ಒಂದೇಟ್ ಇವತ್ತರೆಗೂ ನಾವು ಕೈ ಮಾಡಿಲ್ಲ, ಅವ್ರ ಆತರ ತಪ್ಪು ಮಾಡಿಲ್ಲ ಸರ್. ಹಾಗಾಗಿ ಮತ್ತೆ ನನ್ನ ಕೆಲ್ಸ, ನಾನು ಆಟೋ ಓಡಿಸಿ ನಾನು ಏನೋ ಸಂಪಾದನೆ ಮಾಡ್ತೀನಿ ಅಂದ್ರೆ ಅವರು ಕೂಡ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ಅಂದ್ರೆ ಅವ್ರು ಟೈಲರಿಂಗ್ ಮಾಡ್ತಾರೆ, ಮತ್ತೆ ಮನೇಲಿ ಕೂಡ ಮಾಡ್ತಾರೆ, ಮತ್ತೆ ಅಡ್ಗೆ ಮಾಡ್ತಾರೆ. ಎಷ್ಟು ಕೆಲಸ ಇದೆ ಸರ್ ಅವ್ರಿಗೆ. ನಿಜವಾಗ್ಲು ನಾವ್ ಅನ್ಕೋತೀವಿ ಗಂಡ್ ಮಕ್ಳು ನಮ್ದೇ ಕೆಲಸ ಅನ್ಕೋತೀವಿ, ಬಟ್ ಅವ್ರದ್ದು ಅದಕ್ಕಿಂತ ಡಬಲ್ ಇರುತ್ತೆ ಸರ್ ಅವ್ರದ್ದು. ಎಲ್ಲಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ವಿ, ನನ್ ಮನೆದಂತ ನಾನು ಹೇಳ್ತಾ ಇಲ್ಲ. ನಿಜ ನಿಜ ಹೌದು, ತುಂಬಾ ಇರುತ್ತೆ ಸರ್ ಅವ್ರಿಗೆ. ಸೂಪರ್, ಭಾಳ ಚೆನ್ನಾಗಿ ಇದ್ರ ಬಗ್ಗೆ ವಿವರಣೆ ಕೊಟ್ರಿ. ನೋಡಿ, ನಿಮ್ಮ ಜೀವನ ಅನುಭವ ದೊಡ್ಡದಿದೆ ಆ್ಯಂಡ್ ಇವತ್ತಿಗೆ ಎಷ್ಟು ಸಂಸ್ಕಾರವಂತರಿದ್ದೀರಿ, ಎಷ್ಟು ನಿಮ್ಮ ಮಾತಲ್ಲಿ ಫಿಲ್ಟರ್ ಇದೆ ಅಥವಾ ಎಷ್ಟು ವಿನಯದಿಂದ ಮಾತಾಡ್ತೀರಿ. ಈ ಬುದ್ಧಿ ಇಲ್ಗೊಂದು 15 ವರ್ಷದ ಹಿಂದೆ ನನಗೆ ಇರಬಾರ್ದಾಗಿತ್ತ ಅನ್ಸುತ್ತೆ ಸರ್. ನಾನು ಇವತ್ತು ನೆನ್ಸ್ಕೊಂಡಾಗ ನಾನು ಒಂದೊಂದು ಡಿಸಿಷನ್ಸ್ ಅಥವಾ ಒಂದೊಂದು ನಾನು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ ಅಂದ್ರೆ ಸರ್, ನಾನು ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ಅಂದ್ರೆ ನಾನು ಯಾವ್ದು ಹುಡುಗಿ ತರ ಆತರ ಎಲ್ಲ ಹೋಗ್ತಿರ್ಲಿಲ್ಲ, ಬಟ್ ಎಲ್ಲೋ ಬೈಕಲ್ಲಿ ಸುತ್ತೋಳೋದು ಹಿಂಗೆಲ್ಲ ಮಾಡ್ತಾ ಇದ್ದೆ ನಾನು. ಇವತ್ತು ಒಂದೊಂದು ದಿನಾನು ಕೂಡ ಎಷ್ಟು ವೇಸ್ಟ್ ಮಾಡಿದೀನಿ ನಾನು. ಇಷ್ಟೆಲ್ಲ ಒಂದು ದಿನದ ಮಹತ್ವ ಇವತ್ತು ಗೊತ್ತಾಗ್ತಾ ಇದೆ ಸರ್ ನನಗೆ. ಇಲ್ಲ ಪಶ್ಚಾತ್ತಾಪ ಪಡೋದು ಬೇಡ. ಧರ್ಮ ಹೇಳುತ್ತೆ, ಯಾವಾಗ ಸಾವಿನ ಕೊನೆ ಗಳಿಗೆಯಲ್ಲೂ ಕೂಡ ಅಯ್ಯೋ ನಾನು ಕೆಟ್ಟದಾಗ ಬದುಕ್ಬಿಟ್ನಲ್ಲ ಅಂತ ಒಂದು ಚಿಕ್ಕ ಪಶ್ಚಾತ್ತಾಪ ಉಸಿರು ನಿಲ್ಲುವ ಕೊನೆ ಗಳಿಗೆಯ ಹಿಂದೆ ಆದರೂ ಕೂಡ ಅದಕ್ಕೆ ಭಾಳ ದೊಡ್ಡ ಪುಣ್ಯ ಇದೆಯಂತೆ. ಅಂದ್ರಾಗ ನಿಮ್ಗೆ ಈಗಲೇ ಆಗಿದೆ, ಅದು ನಿಮ್ಮ ಪುಣ್ಯ. ಎಷ್ಟೋ ಜನಕ್ಕೆ ಸಾಯೋವರೆಗೂ ಆಗಲ್ಲ. ಅವ್ರು ರಾಕ್ಷಸರಾಗೆ ಅಥವಾ ಆಲಸಿಗಳಾಗೆ ಅಥವಾ ಕೆಲ್ಸಕ್ಕೆ ಬಾರದವರಾಗೆ ಬದುಕಿಬಿಡ್ತಾರೆ, ಅಥವಾ ತಮ್ಮ ತಪ್ಪನ್ನು ನಾವು ಸರಿ ಎಂದುಕೊಂಡೇ ಬದುಕಿಬಿಡ್ತಾರೆ. ಬಟ್ ನಿಮಗೆ ಹೇಗಂದ್ರೆ ನಿಮಗೆ ಅನ್ನಿಸ್ತು, ಅಯ್ಯೋ ಈ ಬುದ್ಧಿ 15 ವರ್ಷದ ಹಿಂದೆ ಯಾಕೆ ಬರಲಿಲ್ಲ, ಪರವಾಗಿಲ್ಲ ಈಗ ಬಂದಿದೆ. ನಾನು ಅದಕ್ಕೆ ಧರ್ಮ ಸೂಕ್ಷ್ಮ ಹೇಳಿದೆ. ಈಗಿಂದನಾದ್ರೂ ಅಟ್ಲೀಸ್ಟ್ ನಾವು ಓದೋದ್ ವಿಷಯದಲ್ಲಿ ಆತರ ಆಯ್ತು, ಸರಿ ಆಯ್ತು. ಈಗಿಂದನಾದ್ರೂ ನಾನು ನಂದು ಶಿಸ್ತು ಅಂದ್ರೆ ನಂದೊಂದು ಟೈಮಿಂಗ್ಸ್ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತು ಆಟೋ ಓಡಿಸ್ತೀನಿ ಅಂತೇಳಿ ಕ್ಯಾಬ್ ಓಡಿಸ್ ಇವತ್ತರೆಗೂ ನಾನು ಎಲ್ಲೂ ಹೊರಗಡೆ ಮಲಗಿಲ್ಲ. ನಾನು ಒಂದು ಬೆಳಿಗ್ಗೆ 8 ಗಂಟೆ ನಾನೆಲ್ಲ ಹೊರಗಡೆ ಊಟ ತಿನ್ನೋದಿಲ್ಲ, ಮನೆ ಊಟನೇ ತಿನ್ನೋದು. ಮನೇಲಿ 8 ಗಂಟೆಗೆಲ್ಲ ರೆಡಿ ಮಾಡಿರ್ತಾರೆ ಸರ್. 7:30 8 ಗಂಟೆಗೆಲ್ಲ ಟಿಫನ್ ರೆಡಿ ಇರುತ್ತೆ. ಅಥವಾ ನಾನು ಬೆಳಿಗ್ಗೆ ಮುದ್ದೆನೆ ತಿನ್ನೋದು ಆಲ್ಮೋಸ್ಟ್ ಜಾಸ್ತಿ. ಮುದ್ದೆ ತಿನ್ಕೊಂಡು ನಾನು ಹೋದ್ರೆ ತಿರ್ಗಾ ಬರೋದು 8 ಇಂದ 8. ಸರಿ, ಇವತ್ತು ಬೆಳಿಗ್ಗೆ ಸರ್ ನಿಜವಾಗಿ ನಂಬ್ತಿರೋ ಇಲ್ವೋ, ನಾನು ಇಷ್ಟು ದಿನ ನಿಮ್ಗೆ ಕಾಲ್ ಮಾಡ್ಬೇಕಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ಸೋಮವಾರ ಬೆಳಿಗ್ಗೆ ನಾನು ಡ್ಯೂಟಿಗೆ ಹೊರಟಾಗ, ಇವತ್ತು ಸೋಮವಾರ ಸಾಯಂಕಾಲ ಕಾರ್ಯಕ್ರಮ ಇದೆ, ಮಾತಾಡ್ಬೇಕು ಸೋನು ಸರ್ ಜೊತೆ, ಏನಾದ್ರು ಒಂದು ಹಂಚ್ಕೋಬೇಕು ಅಂತ ನಾನು ಬೆಳಿಗ್ಗೆಯಿಂದಾನೇ ಪ್ಲಾನ್ ಇತ್ತು ಸರ್ ನನಗೆ. ನೀವು ನಂಬಲ್ಲ, ಬೆಳಿಗ್ಗೆನೆ ಪ್ಲಾನ್ ಮಾಡಿದ್ದೆ ನಾನು. ನೋಡಿ, ಈಗ ಜಸ್ಟ್ ನಾನು 8 ಗಂಟೆ 7:50ಕ್ಕೆ ಮನೆಗೆ ಬಂದೆ ಸರ್. 8 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಲ್ವಾ, 7:50ಕ್ಕೆ ಮನೆಗೆ ಬಂದೆ. ಊಟ ಎಲ್ಲ ರೆಡಿ ಇತ್ತು, ಊಟ ಮಾಡೋಣ ಅಂತ ಕುತ್ಕೊಂಡಿದ್ರು. ನಾನು ಅನ್ಕೊಂಡೆ ಅಟ್ಲೀಸ್ಟ್ ಪ್ರೋಗ್ರಾಮ್ ಶುರು ಆಗ್ಬಿಟ್ರೆ ಮತ್ತೆ ಅರ್ಧಕ್ಕೆ ಊಟ ಬಿಡ್ಬೇಕಾಗುತ್ತೆ ಅಂತ ಅನ್ಕೊಂಡು ಊಟಕ್ಕೆ ಕುತ್ಕೊಂಡೆ. ಮತ್ತೆ ನಿಮ್ ಪ್ರೋಗ್ರಾಮ್ ಸಮೇತ ಒಂದ್ ಸ್ವಲ್ಪ ಮುಂದೆ ಆಯ್ತು ನನಗೆ, ಊಟ ಮುಗಿಯೋವರೆಗೂ ಟೈಮ್ ಸಿಕ್ತು ನನಗೆ. ಓಕೆ ನೋಡಿ, ಬೆಳಗ್ಗೆ ನೀವು ಸಂಕಲ್ಪ ಮಾಡಿದ್ರಿ, ದೇವರು ಅದನ್ನು ಈಡೇರಿಸಿದ್ದಾನೆ. ಈಡೇರಿಸಿದ್ದಾನೆ ಸರ್. ಹೌದು ಸರ್, ನನ್ ಪ್ರಾಮಿಸ್ ಸರ್. ನಾನು ಇಷ್ಟು ದಿನ ಅನ್ಕೊಂಡೇ ಇರ್ಲಿಲ್ಲ. ನಿಮ್ ನಂಬರ್ ಕೂಡ ಈಗ ನನ್ಗೀಗೊಂದು 10 ಮಿನಿಟ್ಸ್ ಬ್ಯಾಕ್ ನಾನು ಹಳೆ ಪ್ರೋಗ್ರಾಮ್ ಅಲ್ಲಿ ನಂಬರ್ ಕೂಡ ಸೇವ್ ಮಾಡಿರ್ಲಿಲ್ಲ. ಈಗ ನಂಬರ್ ತಗೊಂಡು ಸೇವ್ ಮಾಡಿದೆ, ಸೋನು ಸರ್ ಅಂತ ಸೇವ್ ಮಾಡಿ. ನಿಮ್ ಪ್ರೋಗ್ರಾಮ್ ಯಾವಾಗ ಶುರುವಾಯ್ತು ಅವಾಗಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೆ. ನನ್ನ ಅದೃಷ್ಟಕ್ಕೆ ಫಸ್ಟ್ ಕಾಲ್ ನಾನೇ ಸೆಲೆಕ್ಟ್ ಆಗಿದೆ. ಇರ್ಲಿ, ನನಗೆ ಬಹಳ ಖುಷಿ ಆಯ್ತು. ನಗ್ಸಿದ್ದೀರಿ ನನ್ನ, ನಿಮ್ಗೆ ಒಳ್ಳೇದಾಗ್ಲಿ. ದೇವರ ದಯೆ, ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಅಂಡ್ ನಿಮ್ಮ ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ರಿಪೀಟ್ ಕೇಳುವಂತಹ ಒಳ್ಳೆ ಕತೆ ನಿಮ್ಮದು. ಸೊ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಅಥವಾ ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ತಂದೆ ತಾಯಿಗಳ ತ್ಯಾಗದ ಬಗ್ಗೆ ಎಲ್ಲ ಹೇಳೋ ಮೂಲಕ ಎಷ್ಟೋ ಜನಕ್ಕೆ ಅವರವ್ರ ಬಾಲ್ಯವನ್ನು, ಅವರವ್ರ ಜೀವನವನ್ನು ನೆನಪು ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಕಥೆಯಿಂದ ನಮ್ಗೆ ಅರ್ಥ ಆಗಬೇಕಿರೋದು, ಎಂದೋ ಒಂದು ದಿನ ಅಷ್ಟು ಲೇಜಿ ಆಗಿದ್ದ, ಎಂದೋ ಒಂದು ದಿನ ಶಿಕ್ಷಣದ ಕುರಿತು ಅಷ್ಟು ತಿರಸ್ಕಾರ ಹೌದು, ಅಂತಹ ವ್ಯಕ್ತಿ ಇವತ್ತು ಈ ಮಟ್ಟಿಗೊಬ್ಬ ತತ್ವಜ್ಞಾನಿ ಹಾಗೆ ಮಾತಾಡ್ತಾನೆ ಅಂದರೆ ಯಾರಾದರೂ ಅರ್ಥ ಮಾಡ್ಕೊಳ್ಬೋದು. ಕಾಲ
ಮನುಷ್ಯನಿಗೆ ಪಾಠ ಕಲಿಸುತ್ತೆ. ಕಲ್ಸುತ್ತೆ ಎಂಥ ಸರ್, ಹೌದು, ದಡ್ಡನೂ ಕೂಡ ಬುದ್ಧಿವಂತನಾಗ್ತಾನೆ, ಎಂಥ ಲೇಜಿ ಕೂಡ ಒಬ್ಬ ತೂಕವಿರುವ ವ್ಯಕ್ತಿ ಆಗ್ತಾನೆ, ಎಂಥ ಬೇಕಾಬಿಟ್ಟಿ ಮಾತಾಡೋನು ಕೂಡ ಕಾಲದ ಹೊಡೆತದಿಂದ ಅವನು ತೂಕದ ಮಾತುಗಳನ್ನು ಆಡೋನಾಗ್ತಾನೆ. ಹಾಗಾಗಿ ಯಾರನ್ನು ಈಗ ಹೆಂಗಿದ್ದಾರೋ ಅದೇ ಸತ್ಯ ಅಂದ್ಕೊಳ್ಬೇಡಿ, 10 ವರ್ಷಕ್ಕೆ ಅವನು ಬೇರೆ ಇರ್ಬೋದು. ಹೌದು ಸರ್. ಹಾಗಾಗಿ ಯಾರನ್ನೂ ಅಳಿಬೇಡಿ. ಆ್ಯಂಡ್ ಇವತ್ತಿಗೆ 15 ವರ್ಷದ ನೀವು ಮತ್ತು 15 ವರ್ಷದ ನಂತರದ ಇವತ್ತಿನ ನೀವು ತಗೊಂಡಾಗ ಅಯ್ಯೋ ಕಾಲಕ್ಕೆ ಎಷ್ಟು ಶಕ್ತಿ ಇದೆ ಅಲ್ಲ. ಶಕ್ತಿ, ಹೌದು ಸರ್. ಸರ್ ಏನು ಬೇಕಾದ್ರೂ ಕೊಂಡ್ಕೋಬಹುದು, ನೆನ್ನೆನ ಕೊಂಡ್ಕೊಳಕ್ ಆಗಲ್ಲ ಸರ್. ಎಷ್ಟೇ ಶ್ರೀಮಂತ, ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಲಿ, ಒಂದಿನ ನಿನ್ನೆ ಕಳೆದೋಗಿದ್ದಿಲ್ಲ, ಅದನ್ನ ಒಂದ್ ದಿನ ಬೇಡ ಸರ್. ಈಗ 9:09 ಆಗ್ತಾ ಇದೆ, ಹಿಂದೆ ಹೋಗಿ 1 ಗಂಟೆ ಕೊಂಡ್ಕೊಳಕ್ ಆಗಲ್ಲ ಸರ್ ನಮ್ ಕೈಲಿ. ಸತ್ಯ ಸತ್ಯ. ಹೊಸ ಸಮಯ ಸಿಗಬಹುದು, ಆದ್ರೆ ಕಳೆದು ಹೋದ ಸಮಯ ಸಿಗಲ್ಲ. ಸಾರ್ಥಕವಾಗಿ ಕಳೆದ್ವಿ ಅನ್ನೋ ತೃಪ್ತಿ ಇವತ್ತಿಗಿದ್ರೆ ಈ ಸಮಯವೂ ನಮಗೆ ಅದ್ಭುತ ಅನಿಸುತ್ತೆ. ಸೊ ಕಳೆದ ಒಂದಷ್ಟು ವರ್ಷಗಳ ಹಿಂದಿನ ನೀವು ಮತ್ತು ಇವತ್ತಿನ ನೀವು ತಗೊಂಡಾಗ ಓಕೆ, ಇವತ್ತಿನ ನೀವು ಇಷ್ಟು ಹಣ್ಣು ಬಿಡುವ ಶ್ರೇಷ್ಠ ವೃಕ್ಷ ಆಗೋದಕ್ಕೆ ಕಾರಣ ಅಷ್ಟೆಲ್ಲ ಹೊಡೆತ ತಿಂದಿರೋದ್ರಿಂದಲೇ, ಇಲ್ಲಾಂದರೆ ಇವಾಗಲೂ ಆಗ್ತಿರ್ಲಿಲ್ಲ. ಸೊ ಆ ಹಿಂದಿನ ಸಮಯ ವ್ಯರ್ಥವಲ್ಲ, ಅದು ನಿಮ್ಮನ್ನು ಆಚಾರ್ಯ ಕುಲುಮೆಯಾಗಿ ಕಾಸ್ತಾ ಇತ್ತು, ಹೊಡಿತಾ ಇತ್ತು. ಇವತ್ತು ಬಳಕೆಗೆ ಯೋಗ್ಯವಾದ ಕಬ್ಬಿಣ ಆಗಿದ್ದೀರಿ, ಮೂರ್ತಿ ಆಗಿದ್ದೀರಿ. ಸೊ ನಿಮ್ಮ ಕುಟುಂಬ ಅವಶ್ಯವಾಗಿ ನಿಮ್ಮ ಧರ್ಮದ ಕಾರಣಕ್ಕೆ ಅಥವಾ ನಿಮ್ಮ ಶ್ರೀಮತಿ ನಿಮ್ಮ ನಡುವಿನ ಹೊಂದಾಣಿಕೆ, ಇಷ್ಟು ಧರ್ಮಜ್ಞಾನ ಎಲ್ಲವನ್ನ ಒಳಗೊಂಡಿರೋರಿದ್ದೀರಿ. ಕಷ್ಟಪಟ್ಟು ದುಡಿತೀರಿ, ಶಿಸ್ತಿದೆ, ಶ್ರದ್ಧೆ ಇದೆ, ಬದುಕಿನ ಬಗ್ಗೆ ಜ್ಞಾನ ಇದೆ, ಇಂಥ ಒಳ್ಳೆ ವಿಚಾರಗಳನ್ನು ಕೇಳೋದಿದೆ. ಇವೆಲ್ಲ ಸೇರಿ ನಿಮ್ಮ ಸಂಸಾರವನ್ನು ಇನ್ನೂ ದೇವರು ಚೆನ್ನಾಗಿಡ್ತಾನೆ. ಎಲ್ಲ ಒಳ್ಳೆಯದಾಗಲಿ. ನನಗಂತೂ ಬಹಳ ಖುಷಿ ಆಯಿತು. ದೇವ್ರ ದಯೆಯಿಂದ ನಿಮ್ಮ ಶ್ರೀಮತಿಯವ್ರಿಗೆ, ನಿಮಗೆ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ನಿಮ್ಮ ಆ ರಥ ಆಗಿರ್ಬೋದು, ಬದುಕಿನ ರಥ ಎರಡೂ ಚೆನ್ನಾಗಿ ನಡೀಲಿ. ನಿಮ್ಮ ಆಟೋದಲ್ಲಿ ಕೂರುವ ಪ್ರತಿಯೊಬ್ಬರ ಸುರಕ್ಷತೆ ನೀವು ಹೇಗೆ ಹಾಗೆ ನನ್ನ ಮನೆಗೆ ಅನ್ನ ಹಾಕ್ತಿರೋದು ನನ್ನ ಪ್ಯಾಸೆಂಜರ್ಸ್ ಸರ್. ದೇವರು ಸರ್, ನಾನು ದೇವರು ಅಂತಾನೆ ನೋಡ್ತೀನಿ ಸರ್. ಅವ್ರಿಲ್ಲ ಅಂದ್ರೆ ನಾವಿಲ್ಲ ಸರ್. ಕೃತಜ್ಞತೆ ಯಾವಾಗಲೂ ಇರಬೇಕು. 100ರಲ್ಲಿ ಎಂದೋ ಒಂದು ಸಮಯ, ಯಾವುದೋ ಒಬ್ಬ ವಾರದಲ್ಲಿ ಒಂದೋ ದಿವಸದಲ್ಲಿ ಒಂದೋ ಏನೋ ಒಬ್ಬ ಬಡವ ಕಂಡಾಗ, ಏನೋ ಕೇಳಿಕೊಂಡಾಗ ಅವ್ರಿಗೊಂದು ಉಚಿತ ಪ್ರಯಾಣ ಮಾಡೋದು, ಅಥವಾ ಯಾವುದೋ ಹೆರಿಗೆ ಹೆಣ್ಮಕ್ಳಿಗೋ ವಿದ್ಯಾರ್ಥಿಗಳಿಗೋ, ಸೊ ಒಂದು ಯಾವುದಕ್ಕೂ ನೀವು ಹಂಗೆ ನೆರವಾಗುವುದನ್ನು ರೂಢಿಸ್ಕೊಂಡು ಆ ಮೂಲಕ ಈ ಸಮಾಜಕ್ಕೆ ನಾನು ಏನೋ ಕೊಟ್ಟೆ ಅನ್ನೋ ತೃಪ್ತಿಯನ್ನು ರೂಢಿಸ್ಕೊಳ್ಳಿ. ದೇವ್ರ ದಯೆಯಿಂದ ದೇವರು ಇನ್ನೂ ನಿಮ್ಮನ್ನ, ಯಾಕಂದ್ರೆ ತಗೊಳ್ಳೋದ್ರಿಂದ ಮನುಷ್ಯ ಉದ್ಧಾರ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಕೊಡೋದ್ರಿಂದ ಖಂಡಿತ ಆಗ್ತಾನೆ. ಬಟ್ ಅದು ಕಾಲಕ್ರಮೇಣ ನಿಮ್ಮ ಅರಿವಿಗೆ ಬರುತ್ತೆ. ಹಾಗೆ ಒಳ್ಳೇದಾಗ್ಲಿ. ನೋಡಿ, 20 ನಿಮಿಷ ಅಂದ್ ಎಷ್ಟು ಸಮಯ ನಮ್ದು ಮಾತುಕತೆ ಆಯ್ತು. ಇನ್ನೊಂದೇ ಒಂದು ಸರ್, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಸರ್. ಯಾಕೆ ಸರ್? ನಾನು ಹೇಳಿದ್ನಲ್ಲ ಸರ್, ನಾನು 2-3 ವರ್ಷ 4-5 ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ. ನಾನು ಅನ್ಕೊಂಡೆ ನಾನದು ನಿಮ್ನ ಏಕವಚನದಾಗೆಲ್ಲ ಅನ್ಕೊಂಡಿದ್ದೆ, ಇವ್ರಿಗೇನ್ ಗೊತ್ತಿದೆ, ಇಷ್ಟಿದ್ದಾರೆ, ಇವ್ರು ಏನ್ ಹೇಳ್ತಾರೆ ಜನಗಳಿಗೆ, ಇದೆಲ್ಲ ಏನ್ ಪ್ರೋಗ್ರಾಮು, ಆತರ ಎಲ್ಲ ನಾನು ಯೋಚನೆ ಮಾಡಿದ್ದೆ ಸರ್. ಅಂದ್ರೆ ಇವ್ರು ಅಂತ ಇವತ್ತು ನಾನು ಬಹುವಚನ ಬಳಸ್ತಾ ಇದ್ದೀನಿ. ನನ್ನ ಮನ್ಸಲ್ಲಿ ಅದನ್ನ ಸಿಂಗ್ಯುಲರ್ ಆತರ ಎಲ್ಲ ಬಳಸ್ಕೊಂಡಿದ್ದೆ. ನಾನು ಈ ಪ್ರೋಗ್ರಾಮ್ ಅಲ್ಲಿ ಇಂತ ದೊಡ್ಡ ವೇದಿಕೆಯಲ್ಲಿ ನಾನು ಅದನ್ನ ಹೇಳ್ಬಾರ್ದು. ಬಟ್ ಆದ್ರೆ ಆತರ ಅನ್ಕೊಂಡಿದ್ದು, ನಾನು ನಿಮ್ ಪ್ರೋಗ್ರಾಮ್ ಕೇಳ್ತಾ ನನ್ನ ಮನಸ್ಸು, ನಾನು ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ ಸರ್, ನಿಮ್ ಪ್ರೋಗ್ರಾಮ್ ಬರುತ್ತೆ ಅಂತೇಳಿ ನಾನು ನೋಟಿಫಿಕೇಶನ್ಗೋಸ್ಕರ ಕಾಯ್ತಾ ಇರ್ತೀನಿ ಸರ್. ನಾನು ನೋಡಿ, ನಿಮ್ ದೊಡ್ಡ ಗುಣ. ಹಾಗೆ ಒಂದು ದಿನ ಇದ್ರ ಬಗ್ಗೆ ಸ್ವಲ್ಪ ದ್ವೇಷದ ಅಭಿಪ್ರಾಯ ಇತ್ತು ಅನ್ನೋದನ್ನು ಒಪ್ಪಿಕೊಂಡು ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದೀರಿ. ಪರವಾಗಿಲ್ಲ, ದ್ವೇಷ ಏನಿಲ್ಲ ಸರ್. ಅಂದ್ರೆ ದ್ವೇಷ ಏನಿಲ್ಲ. ಇವ್ರು ಏನ್ ಹೇಳ್ತಾರೆ, ಇದೇನ್ ಪ್ರೋಗ್ರಾಮು, ಒಬ್ರು ಕಷ್ಟ ಕೇಳೋದಂತ ಏನ್ ಇದೆಲ್ಲ ಏನ್ ಹೇಳ್ಬೋದು ಆತರ ಅನ್ಕೊಂಡು ಶುರು ಮಾಡಿದ್ದು. 4-5 ಎಪಿಸೋಡ್ ನನ್ಗೆ ಮನ್ಸಿಗೆ ತುಂಬಾ ಮನಸ್ಸಿಗೆ ನಾಟ್ಬಿಡ್ತು. ಅಯ್ಯೋ, ನಮ್ದೇ ಇಷ್ಟು ಕಷ್ಟ ಅನ್ಕೋತೀವಿ, ಏನಪ್ಪ ಇದು ಪ್ರಪಂಚ ಈ ತರ ಇದೆಯಾ, ಹಿಂಗೆಲ್ಲ ಇದಾರೆ ಜನಗಳು, ಮನುಷ್ಯರ ಮನಸ್ಸುಗಳು ಇಷ್ಟೊಂದು ರಾಕ್ಷಸರಾಗಿದ್ದಾರೆ ಜನಗಳು. ಅವ್ರಿಗೆ ತಾಯಿ ಇಂದ ಹೊರಗಡೆ ಬರ್ಬೇಕಾದ್ರೆ ತಾಯಿ ಹಾಲು ಕುಡಿದಿಲ್ವಾ ಇವರೆಲ್ಲ ಅಂತ ಅನ್ಸ್ಬಿಡುತ್ತೆ ಸರ್. ನ್ಯೂಸ್ ಅಲ್ಲಿ ಬರೋದು ನಾನು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಸರ್. ಅವೆಲ್ಲ ನೋಡಿದ್ರೆ ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೇನು ಕ್ಷಮೆ ಅಂತ ಏನು ಇಲ್ಲ. ನೀವು ಮೊದಲು ನನ್ನನ್ನು ಇಷ್ಟು ಇವತ್ತು ಗೌರವಿಸಿದಿಂದ ಕಂಡಿದ್ದೀರಿ, ಅದು ಮಾತ್ರ ನಂಗೆ ನೆನಪಲ್ಲಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಸಹಜ ಅಂತ ಪ್ರಶ್ನೆಗಳು ಬಂದಾಗ. ಆ್ಯಂಡ್ ಇವತ್ತಿಗೆ ನೀವು ಬಹುಶಃ ನನ್ನ ದೊಡ್ಡ ಪ್ರೀತಿಪಾತ್ರರಾಗಿದ್ದೀರಿ. ಅಷ್ಟು ನನಗೆ ಬಹಳ ಖುಷಿ ಇದೆ. ಈ ಪ್ರಕ್ರಿಯೆಯಲ್ಲಿ
ಅಭಿಪ್ರಾಯ ಮೊದಲು ಹೇಗಿತ್ತು ಅದನ್ನು ನಾನು ನಿಮ್ಮ ಕಿವಿ ಹಿಂಡಿ ಸರಿ ಮಾಡಿದ್ದಲ್ಲ, ನನ್ನ ಕಾಯಕವೇ ನಿಮಗೆ ಹೌದು ಸರ್, ಹೌದು. ನಿಮ್ ಕಾಯಕದಿಂದನೇ ನೀವು ಪ್ರೂವ್ ಮಾಡಿದ್ದೀರಾ ಸರ್. ಅದು ಎಷ್ಟು ಸರಿ ನನಗೆ ಈ ಅನುಭವ ಆಗಿದೆ. ಆ ನಂತರ ಬಂದು ಕೆಲವೊಬ್ರು ಆಶ್ರಮಕ್ಕೆ ಬಂದ್ಬಿಡ್ತಾರೆ, ಅಯ್ಯೋ ಸಹ ಹಿಂಗೆಲ್ಲ ಬೈದ್ಬಿಟ್ಟಿದೆ, ನಿಮ್ಮನ್ನ ಶಾಪ ಬೇರೆ ಹಾಕ್ಬಿಟ್ಟಿದ್ದೇನೆ. ಪರವಾಗಿಲ್ಲ ಅಂದರೆ ನೋಡಿ, ಇವತ್ತಿಗೆ ನೀವು ನನ್ನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತೀರಿ. ಈ ಹಿಂದೆ ಅಂದಿರೋ ಇನ್ನೂ 1000 ಅಂದಿರಲಿ, ನಿಮ್ಮ ಇವತ್ತಿನ ಒಂದು ಮಾತು ನನಗೆ ಅದೆಲ್ಲವನ್ನು ನಿವಾರಣೆ ಮಾಡುತ್ತೆ. ಸೊ ತೊಂದರೆ ಇಲ್ಲ. ಆದರೆ ಒಂದಂತೂ ಸತ್ಯ, ಯಾವುದೇ ಆಗಲಿ ನಾವು ಸಡನ್ನಾಗಿ ಒಂದು ಅಭಿಪ್ರಾಯಕ್ಕೆ ಬರಬಾರ್ದು. ನೋಡಬೇಕು, ಅಲ್ಲಿ ಏನೋ ಇರ್ಬೋದು, ನಮಗೆ ಗೊತ್ತಿಲ್ಲದೇನೋ ಇರ್ಬೋದು, ಅಥವಾ ನಮಗೆ ಕೆಲವೊಂದು ಇಷ್ಟವಾಗದೇ ಇರ್ಬೋದು. ಬಟ್ ನಾವು ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಸೃಷ್ಟಿ ಮಾಡಿಕೊಂಡ್ರೆ ಅದು ನಮ್ಮನ್ನು ಇನ್ನೇನೋಕ್ಕೂ ಕೆಟ್ಟದಕ್ಕೆ ಲೀಡ್ ಮಾಡಿಬಿಡುತ್ತೆ. ಬೇಡ. ಈಗ ಅಲ್ಲಿ ಬಾರ್ಗೆ ಹೋಯ್ತಾನ, ನನಗೆ ಬೇಡ, ನಾನು ಹೋಗಲ್ಲ ಅಷ್ಟೇ. ಅಲ್ಲಿ ಹೋಗೋರೆಲ್ಲ ಕೆಟ್ಟವರು, ಇದೆಲ್ಲ ಸರಿ ಇಲ್ಲ, ಅದಿಲ್ಲ, ಓಕೆ, ನನಗೆ ಬೇಡ ಅಷ್ಟೇ. ಬದುಕಲ್ಲಿ ನಾವು ಹೀಗೆ ಬದುಕಬೇಕು. ನಮ್ಗೆ ಇಷ್ಟವಾಗದೇ ಇರೋದನ್ನೆಲ್ಲ ನಾವು ಬೈಕೊಳ್ತಾ ಕೂತ್ಕೊಂಡ್ರೆ ನಾವು ರೋಗಿಗಳಾಗ್ಬಿಡ್ತೀವಿ. ಲೋಕದಲ್ಲಿ ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಯಾವುದನ್ನು ನಾವು ನಿವಾರಣೆ ಮಾಡೋಕ್ಕಾಗಲ್ಲ, ಶಾಶ್ವತವಾಗಿ ತೆಗ್ದಾಕ್ಲಿಕ್ಕಾಗಲ್ಲ. ನಮಗೊಂದೇ ಅವಕಾಶ ಇರೋದು, ನಾವು ಆ ಕಡೆಗೆ ಬೆನ್ನು ಮಾಡಬೇಕು, ನಾವು ಹೋಗೋ ಕಡೆ ಹೋಗಬೇಕು. ಅದು ಬಿಟ್ಟು ನಾವು ನನಗಿದು ಇಷ್ಟ ಇಲ್ಲ, ಇವ್ರು ಯಾಕೆ ಹಿಂಗೆ ಮಾಡಿದವ್ರೆ, ಇವನು ಯಾಕೆ ಹಿಂಗೆ ಕುಡಿತಾನೆ, ಇಲ್ಲಿ ಯಾಕೆ ಇಲ್ಲಿ ಬಾರ್ ಮಾಡಿರು, ಏನು ಮಾಡ್ಬೋದು? ಅಬ್ಬ ಬಂದ್ರೆ 3 ಹೊತ್ತು ಕೂಗಾಡ್ಬಿಟ್ಟು ಸೈಡ್ಗೆ ಹೋಗ್ಬೋದು ಅಷ್ಟೇ. ಹೇಗಾಗಿದೆ ಅಂದ್ರೆ ಸರ್, ದೇವಸ್ಥಾನ ಮುಂದೆ ಜನ ಇರ್ತಾರೆ ಇಲ್ವಾಗ ಗೊತ್ತಿಲ್ಲ, ಬಾರ್ ಮುಂದೆ ಜನ ಇರ್ತಾರೆ. ಅದ್ರಲ್ಲೂ ನಮ್ಮ ಆಟೋ ಡ್ರೈವರ್ಗಳಂತೂ 70% ಇರ್ತಾರೆ. ನನ್ಗೆ ನೋಡಿ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಹೋದ್ರೆ ಏನಿಲ್ಲ ಅಂದ್ರೂ 300-400 ಹಿಂಗೆಲ್ಲ ಖರ್ಚಾಗುತ್ತೆ. ಅದೇ ದುಡ್ಡನ್ನ ನಿಮ್ ಫ್ಯಾಮಿಲಿ ಕೊಡಿ, ಅದನ್ನ ಎತ್ತಿಡಿ, ನಿಮ್ ಕಷ್ಟಕ್ಕೆ ನಿಮ್ಗೆ ಬರುತ್ತೆ. ಅದರಿಂದ ಏನ್ ಸಿಗುತ್ತೆ? ಅರ್ಧ ಗಂಟೆ 1 hour ಏನೋ ಮತ್ತಲ್ಲಿ ತೇಲ್ತೀರಾ, ಅಷ್ಟು ಬಿಟ್ರೆ ಬೇರೆ ಏನ್ ಸಿಗುತ್ತೆ ಅದರಿಂದ? ನಿಜ. ಬಟ್ ಏನಂದ್ರೆ ನಶೆ ಇದೆಯಲ್ಲ ಸರ್, ಒಮ್ಮೆ ಅದರ ಲೋಕಕ್ಕೆ ಇವರನ್ನ ಕರ್ಕೊಂಡು ಬಿಟ್ರೆ ಇವರಿಗೆ ಒಂದು ಹಂತ ಆದಮೇಲೆ ಅನಾರೋಗ್ಯ ಕೆಟ್ಟಾಗ ಲೋಕದಿಂದ ಆಚೆ ಬರೋ ಮನಸ್ಸು ಬರುತ್ತೆ. ಆದರೆ ಅಷ್ಟೊತ್ತಿಗೆ ಕೂಡ ಇವ್ರು ಕೈ ತಪ್ಪಿ ಹೋಗಿರೋದ್ರಿಂದ ಡಾಕ್ಟ್ರು ಕೂಡ ಐ ಆಮ್ ಸಾರಿ ಅನ್ನೋ ಕಾಲ ಬಂದಾಗ ಇವ್ರು ಏನು ತಿಪ್ಪುರ್ಲಾಗ ಹಾಕಿದ್ರು ಅದರಿಂದ ರಿಕವರ್ ಆಗಲಿಕ್ಕಾಗಲ್ಲ. ಹಾಗಾಗಿ ಯಾವುದು ನಿಮಗೆ ಒಂದು ಮನೆ ಊಟ ಬಿಟ್ಟು ಅಥವಾ ಇನ್ಯಾವುದೋ ಹೊರಗಡೆ ವಿಚಾರ, ಅದು ಮನೇಲಿರೋ ಹೆಂಡತಿ, ಮನೇಲಿರೋ ಊಟ, ಮನೇಲಿರೋ ವಾತಾವರಣ ಬಿಟ್ಟು ಬೇರೆ ಹೊರಗಿನ ಯಾವುದೋ ನಿಮಗೆ ಸುಖ ಕೊಡೋಕೆ ಶುರುವಾಯಿತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೇಡ್ಗಾಲ ಹತ್ರ ಇದೆ ಅಂತ ಶುರುವಾಯಿತು ಅಂತಾನೆ ಅರ್ಥ ಸರ್. ಹೌದು ಸರ್. ನಿಮ್ಗೆ ಮನೆಯಲ್ಲಿ ಯಾವ ನೆಮ್ಮದಿ ಪಡ್ಕೊಳ್ಬೇಕಿತ್ತು, ಮನೆಯ ಮಕ್ಕಳ ಜೊತೆ, ಮನೆಯ ಹೆಂಡತಿ ಜೊತೆ, ಮನೆಯಲ್ಲಿ ಟಿ ವಿ ನೋಡಿಕೊಂಡು, ಮನೆಯಲ್ಲಿ ಹಿರಿಯರ ಜೊತೆ ಇದ್ದುಕೊಂಡು, ಈ ಮನೆಯ ಕಾಂಪೌಂಡ್ ಒಳಗಡಿನ ಸಮಯ 6 ಗಂಟೆ ನಂತರ ನಿಮಗೆ ಖುಷಿ ಕೊಡಬೇಕಾದದ್ದು, ಹೊರಗಡೆ ನಿಮಗೆ ಅಷ್ಟು ಯಾಕೋ ಸುಖ ಸಿಗೋಕ್ಕೆ ಶುರುವಾಯಿತು, ಮನೆಗೆ ಬರೋದು ಲೇಟ್ ಮಾಡಿದ್ರಿ ಅಂದರೆ ಮನೆಯವರು ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಅನ್ನೋ ಶುರುವಾಯ್ತು ಕೇಡ್ಗಾಲ ಕಾದತ್ ನಿಮಗೆ ಅಂತ. ಹಾಗಾಗಿ ಅದು ಭಾಳ ಸೂಕ್ಷ್ಮ. ಬಟ್ ಇಂಥವನ್ನೆಲ್ಲ ಕೇಳ್ತಾ ಹೋದಾಗ ಮನಸ್ಸು ಪರಿಶುದ್ಧವಾಗುತ್ತೆ. ಓಹೋ, ಹೋಗಿ ಕುಡ್ದಾದವ್ರು ಇವತ್ತು ಹಿಂಗಾಗಿದ್ದಾರೆ, ನಾಳೆ ನನ್ನ ಕಥೆನೂ ಇಷ್ಟೇನಪ್ಪ. ಯಾಕಂದರೆ ಚೆನ್ನಾಗಿ ಕೈಕಾಲು ನಡಿಬೇಕಾದ್ರೆ ಹೆಂಡರು ಮಕ್ಕಳು ಬಂಧು ಬಳಗವೆಲ್ಲ ನಿನ್ನ ಕಾಲಿಗೆ ಬೀಳುತ್ತೆ, ನಮಸ್ಕಾರ ಹೊಡೆಯುತ್ತೆ, ಸಲ್ಯೂಟ್ ಹೊಡೆಯುತ್ತೆ, ಕೈಕಾಲು ಚೆನ್ನಾಗಿ ನಡೀತಾ ಇದೆ, ದುಡ್ಡು ಆಡ್ತಿದೆ ಅಂತ. ಅದೇ ಕೋಡ್ದು ನಾನು ದುಡಿತೀನಿ, ನಾನು ಕುಡಿತೀನಿ ಹೌದಪ್ಪ, ನಿಮ್ಮದೇ ದುಡ್ಡು. ಆದರೆ ಇವತ್ತು ಆರೋಗ್ಯವಾಗಿದ್ದೀರಾ, ಓಡಾಡ್ತಿದ್ದೀರಾ, ಸ್ವಲ್ಪ ಸಿಗ್ತಾ ಇದ್ದೀರಾ, ಸರಿ. ನಾಳೆ ಏನೋ ಕಾಯಿಲೆ ಬಂದು ಕರಳು ಸುಟ್ಟು ಹೋಗೋ ಅಥವಾ ಮೂತ್ರಕೋಶ ಹಾಳಾಗೋ ಇನ್ನೇನೋ ಬಂದು ಮೂಲೆಯಲ್ಲಿ ಬಿದ್ದುಕೊಳ್ತಿರಲ್ಲ, ಯಾವ ನೆಂಟರು ಕೂಡ ಏನೋ ಇದು ಚೆನ್ನಾಗಿದ್ದ ಕಾಲದಲ್ಲಿ ಒಂಚೂರು ನೋಡ್ಕೊಂಡಿದ್ದ ಅಂತ ಒಂದು ಅರ್ಧ kg ಸೇಬ್ ತಂದ್ಬಿಟ್ಟು ಒಂದು 5 ನಿಮಿಷ ಮಾತಾಡಿ ಹೋಯ್ತಾರೆ, ಒಬ್ಬರು ತಿರುಗಿ ನೋಡಲ್ಲ ಅಷ್ಟೇ ಸರ್. ಹೌದು ಸರ್. ಹೆಂಡ್ರ ಮಕ್ಳೇ ನೋಡ್ಬೇಕು. ಯಾವ ಹೆಂಡ್ರ ಮಕ್ಳನ್ನ ಇವತ್ತು ರಾತ್ರಿ 11 ಗಂಟೆ ಇವತ್ತು ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಆ ಟೈಮಲ್ಲಿ ಅವರು ಬಂದು ನೋಡ್ತಾರೆ ಸರ್. ಇವತ್ತು ನೀವು ಇದನ್ನೆಲ್ಲ ಕಷ್ಟ ಕೊಟ್ಟಿದ್ರೆ ಅವತ್ತು ಅವ್ರಿಗೂ ಅದು ಇಂಟ್ರೆಸ್ಟ್ ಇರೋದಿಲ್ಲ ಸರ್. ಖಂಡಿತ. ಹೆಂಗೆ ಅಂದ್ರೆ ಈ ಕಷ್ಟಪಟ್ಟು ದುಡ್ದಿರೋ 10 ಲಕ್ಷ 15 ಲಕ್ಷನೆಲ್ಲ ಕಡಿ ಒಂದೇ ಸಲ ಆಸ್ಪತ್ರೆಗೆ ಹಾಕಿಸ್ಬಿಡ್ತಾನೆ ಪುಣ್ಯಾತ್ಮ. ಹೌದು ಸರ್, ಹೌದು. ಅವಾಗ ಯಾವ್ದಾದ್ರು ಅಷ್ಟೇ ಸರ್, ಹೆಂಡತಿ ಮಕ್ಳು ಅಂತ ತೀರಾ ನಮ್ಮ ಪ್ರಾಣ ಎಷ್ಟು ಕೊಡ್ಬೋದು. ಅಯ್ಯೋ ಸಮಾಜ ಆಡ್ಕೊಂಡ್ಬಿಡುತ್ತೆ, ಗಂಡನ ಬಿಟ್ಬಿಟ್ಲು, ಗಂಡಂಗೆ ಕಾಯಿಲೆ ಬಂದ ತಕ್ಷಣ ಬಿಟ್ಬಿಟ್ಲು, ಅದು ಇದು ಅಂತ ಏನೋ ಆಡ್ಕೊಳ್ಳುತ್ತೆ ಅಂತ ಇವಳು ಎಷ್ಟು ಮಾಡ್ಬೋದು. ಇವನಿಗೋಸ್ಕರ ಒಂದು 20 ಲಕ್ಷ ಸಾಲ ಮಾಡ್ದು ಆದರೂ ಇವನು ಸತ್ತೋದ ಅಂದ್ಕೊಳ್ಳಿ, 20 ಲಕ್ಷ ಸಾಲ ತೀರಿಸೋದ್ರಲ್ಲಿ ಅವ್ರ ಬದುಕು ಮುಗ್ದೋಗುತ್ತಲ್ಲ. ಹೌದು ಸರ್, ಹೌದು.
ಅದಕ್ಕೆ ನಾನು ಕತೆಗಳು ಕೇಳಿದ್ದೀನಿ ಸರ್. ಒಂದು 5 ಲಕ್ಷ ಸಾಲ ಆಯಿತು ಸರ್, ಬಟ್ ಗಂಡ ಯಾಕೋ ಸರಿ ಹೋಗಲ್ಲ ಅಂತು, ಆಯಿತು ಅವ್ನು ಸತ್ರ ಸಾಯಲಿ ಅಂತ ಮನೆಗೆ ಕರ್ಕೊಂಬಂದ್ಬಿಟ್ಟು ಸರ್. ಯಾಕೆ ಸರ್, ಈಗ ಹೆಂಗೂ ಅವ್ನು ಎದ್ದಂತೂ ಬರೋಲ್ಲ, ಅವ್ನು ಹಾಸಿಗೆ ಹಿಡ್ದಾನೆ ಹಿಂಗೆ ಸಾಯ್ತಾನೆ ಅಂತ ಡಾಕ್ಟ್ರ್ ಹೇಳಿದ್ರು. ಈಗ ನಾನು 5 ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿ ನಾನು ಯಾಕೆ ಸಿಗಾಕೊಳ್ಳಿ ಸರ್, ಅದಕ್ಕೆ ಸರ್ ಸತ್ರ ಮನೇಲೇ ಸಾಯಲಿ ಅಂತ ಕರ್ಕೊಂಬಂದ್ಬಿಟ್ಟೆ ಸರ್. ಅಂದರೆ ಒಂದು ಹೆಂಡತಿ ಹೇಳ್ತಿದ್ದಾಳೆ, ನಾನು ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಇವ್ರ ಹತ್ರ ಮಾಡಿರ್ತಾರಲ್ಲ. ಹೌದು, ಯಾಕೆ ಅಂದರೆ ಇದೇ ಹೆಂಡತಿ ಬೇಡ ರೀ ಕುಡಿಬೇಡ ರೀ ನಿಂಗೆ ಖಾಲಿ ಬೀಳ್ತೀನಿ ಅಂತ ಕೇಳಿಕೊಂಡು ಎಲ್ಲ ಖಾಲಿ ಬಿದ್ದು ಆಗಿತ್ತು ಹಿಂದೆ. ಒಂದು ಹಂತ ಹೋದ ಮೇಲೆ ಅವರವ್ರ ಬದುಕಿನ ಸೇಫ್ಟಿ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಹೌದು ಸರ್. ಏನೋ ನೀನು ಮನೆಗೇನೋ ಮಾಡ್ತಾ ಇದೀಯಾ, ದೊಡ್ಡದಾಗೇನೋ ಇನ್ವೆಸ್ಟ್ ಮಾಡ್ಲಿಕ್ಕಿದ್ದೀಯಾ ಅಂದರೆ ಹೆಂಡತಿ ಮಾಂಗಲ್ಯ ತಕ್ಕೊಡೋಕೆ ತಯಾರಿರ್ತಾಳೆ, ನಿನ್ನ ಜೊತೆ ಅವಳು ಒದ್ದಾಡಕ್ಕೆ ತಯಾರಿರ್ತಾಳೆ. ನೀನು ಹಿಂಗೆ ಚಟಕ್ಕೆ ಹೋಗಿ ಬಿದ್ದರೆ ಅವಳು ಯಾಕೆ ಬರಬೇಕು? ಹೌದು ಸರ್. ಅಯ್ಯೋ ಗಂಡ ಏನಾದರೂ ಹೆಂಡತಿ ಜೊತೆ ಇರಬೇಕಪ್ಪ, ಏನಾದರೂ ಅಂದ್ರೆ ಅದರ ಅರ್ಥ ಏನೋ ಸಂಸಾರಕ್ಕೆ ಉದ್ಧಾರ ಮಾಡ್ಲಿಕ್ಕೆ ಹೋಗಿ ಬರಿಗೈ ಆದರೆ ಹೆಂಡತಿ ಜೊತೆ ಇರಬೇಕು ಅಂತ, ಹಿಂಗೆ ಕುಡಿಯೋಕೆ ಹೋಗಿ ಬರಿಗೈ ಆದರೆ ಅಂತ ಅಲ್ಲ. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ಅಷ್ಟೇ, ಯಾವ ಹೆಂಡ್ರ ಮಕ್ಕಳಾದರೂ ಅಷ್ಟೇ, ನಿಮ್ಮ ಕೈ ಕಾಲು ಚೆನ್ನಾಗಿದ್ದ ಗಳಿಗೆಯಲ್ಲೇ ಚೆನ್ನಾಗಿ ದುಡ್ಡು ಕಾಸು ಆಡೋ ಸಮಯದಲ್ಲಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು, ಇಲ್ಲಪ್ಪ ನಮ್ಮ ಅಪ್ಪ ಚೆನ್ನಾಗಿ ನಡೆಯೋ ಕಾಲದಲ್ಲೂ ಕೂಡ ನಮಗೋಸ್ಕರ ಒದ್ದಾಡ್ದ ಅಂತ ಒಂದು ಭಾವನೆ ಅವ್ರಿಗಿದ್ದರೆ ನಾಳೆ ಬಿದ್ದಾಗ ನೋಡ್ಕೊಳ್ತಾರೆ. ಹೌದು, ಖಂಡಿತ ಸರ್. ಇವಾಗ ಮೆರೆದ್ಬಿಟ್ಟು ನಂಗೆ ಫ್ರೆಂಡ್ಸೇ ಮುಖ್ಯ, ನಂಗೆ ಅವರೇ ಮುಖ್ಯ ಅಂತ ರಾತ್ರಿ 12 ಗಂಟೆಗೆ ಬರೋದು, ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ ಬಾರಲ್ಲಿ ಕೂತ್ಕೊಳೋದು, ದುಡ್ದಿದ್ದನ್ನೆಲ್ಲ ತಗೊಂಡೋಗಿ ಬಾರ್ಗೆ ಹಾಕೋದು, ಸ್ನೇಹಿತರಿಗೆ ಕೂಡಿಸೋದು, ಇವರು ನೋಡ್ತಾರೆ. ಆಮೇಲೆ ಅವರವರು ಬದುಕನ್ನು ನೋಡಿಕೊಂಡಾಗ ನಾಳೆ ನೀನು ಬಿದ್ದಾಗ ಯಾವ ಫ್ರೆಂಡ್ಸು ಬರಲ್ಲ. ಅಷ್ಟೇ ಸರ್. ಹೌದು, ಅಷ್ಟೇ. ಸೊ ಅದನ್ನು ಮಂದಟ್ಟು ಮಾಡಿಕೊಡ್ಬೇಕು. ಈಗ ಆಯಿತು, ಯಾವ ಸರ್ಕಾರದ ದೊಡ್ಡ ಸಂಸದನೋ ಸಚಿವನೋ ಶಾಸಕನೋ ಕೂಡ್ದು ಬೀದಿಗೆ ಬಂದಿರೋದು ನೋಡಿದ್ದೀರಾ? ಇಲ್ಲ ಸರ್. ಅವರು ದುಡ್ಡಿರುತ್ತಲ್ವ ಸರ್, ದುಡ್ಡಿರುತ್ತೆ ಒಂದು, ಅವ್ರಿಗೆ ಗೊತ್ತು ಎಷ್ಟು ಕುಡಿದ್ರೆ ಏನಾಗುತ್ತೆ ಅವ್ರಿಗೆ ಗೊತ್ತು. ಇವನ್ ಬಾರ್ ಅಂಗಡಿ ಇಕ್ಕಿರೋನೆ ಅವ್ನು ಕುಡಿಯೋಕೆ ಹೋಗಲ್ಲ, ಅಥವಾ ಅವನ ಅದ್ರ ಬಗ್ಗೆ ಅಡಿಕ್ಷನ್ ಆಗಿರಲ್ಲ. ಹೌದು ಸರ್. ಹೌದು. ಸರ್ಕಾರದವ್ರು ಯಾಕೆ ಬ್ಯಾನ್ ಮಾಡಲ್ಲ? ಯಾಕಂದ್ರೆ ಅವ್ರಿಗೆ ಗೊತ್ತು ಕುಡಿಯಲ್ಲ, ಅವ್ರ ಮಟ್ಟಿಗೆ ಅಡಿಕ್ಷನ್ ಆಗಲ್ಲ, ಅವ್ರು ಬೀದಿಗೆ ಬರಲ್ಲ, ಅವ್ರಿಗೆ ಗೊತ್ತು. ಹೌದು. ಇವ್ರು ಹಂಗಲ್ಲ, ಅವ್ರು ಕುಡ್ದಿರೋ ಎಣ್ಣೆ ನಾವು ನೀರ್ನು ಕುಡ್ದಿರಲ್ಲ. ಹೌದು ಸರ್, ನಾನೇ ನೋಡ್ತಾ ಇರ್ತೀನಿ ಸರ್. ಏನ್ ಬೆಳಿಗ್ಗೆ ಅದು ತೆಗಿಯೋದನ್ನೇ ಕಾಯ್ತಾ ಕೂತಿರ್ತಾರೆ ಸರ್ ಹೊರಗಡೆ. ರಣದ್ ಕಾಯ್ತಿರ್ತಾರೆ. ಆಯ್ತು ಅಂದ್ರೆ ನಾನು ತುಂಬಾ ಸಾರಿ ಕಾರ್ಯಕ್ರಮದಲ್ಲೇ ಕೇಳ್ಪಟ್ಟಿದ್ದೀನಿ ಸರ್, ನಿಮ್ಮ ಕಾರ್ಯಕ್ರಮದಲ್ಲಿ ಅದು ಯಾವುದೋ ಒಂದು ಕತೆ ಕೇಳಾದ್ಮೇಲೆ ನಂಗೆ ಕುಡಿಯೋದು ಬಿಟ್ಬಿಟ್ಟೆ ಸರ್, ಆ ಮಟ್ಟಿಗೆ ನರಳೋಕೆ ನಾನು ತಯಾರಿಲ್ಲ ಸರ್ ಅಂತ ಹೇಳ್ತಾರೆ. ನಿಮ್ಗೆ ಪುಣ್ಯ ಎಲ್ಲ ಲಭಿಸುತ್ತೆ ಅಂದ್ರೆ ಸರ್, ನಿಮ್ಮಿಂದ ಎಷ್ಟೋ ಜನ ಪರಿವರ್ತನೆ ಆಗ್ತಾ ಇದ್ದಾರೆ. ಅಂದ್ರೆ ನಾನು ಈ ತರ ಪರಿವರ್ತನೆ ಆಗಿದ್ದೀನಿ ಅಂತ ಅಂದ್ರೆ ಅದ್ರಲ್ಲಿ ನಿಮ್ ಪಾತ್ರ ಕೂಡ ತುಂಬಾ ಇದೆ ಸರ್. ನಿಮ್ಮ ಒಂದೊಂದು ಕಥೆಗಳು, ನೀವು ಈ ಪ್ರೋಗ್ರಾಮ್ ಶುರು ಮಾಡಕ್ಕಿಂತ ಮುಂಚೆ ಏನೋ ಒಂದು 2 ನಿಮಿಷ 3 ನಿಮಿಷ ಮಾತಾಡ್ತಿರಲ್ಲ, ಅದರಿಂದಾನೇ ಎಷ್ಟೋ ಪರಿವರ್ತನೆ ಆಗುತ್ತೆ. ಮತ್ತೆ ಸತ್ಸಂಗದಲ್ಲಿ ಹೇಳೋಂಥದ್ದು, ಇದರಿಂದ ಅದನ್ನೆಲ್ಲ ಕೇಳಿದಾಗ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಹೌದಲ್ವಾ? ಇದು ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಮತ್ತೆ ಈ ಸ್ಟೋರಿ ಹೇಳ್ತಿರ್ತಾರಲ್ಲ ಸರ್, ಹೇಳ್ದಾಗ ನಾನು ಯೋಚನೆ ಮಾಡ್ತಿರ್ತೀನಿ, ಇವ್ರು ಇದನ್ನ ಹೇಳ್ಬೋದು ಅಂತ ಒಂದು ಯೋಚನೆ ಮಾಡಿದಾಗ 40% ಕರೆಕ್ಟ್ ಹೇಳಿರ್ತೀರಿ, ಇನ್ನು 40% ನಾನು ಅನ್ಕೊಂಡಿದ್ದ ರಾಂಗ್ ಹೇಳಿರ್ತೀರಾ. ಅವಾಗ ಈ ತರನು ಕರೆಕ್ಟ್ ಅಲ್ವಾ ಇವ್ರು ಹೇಳ್ತಿರೋದು ಅಂತ ನನಗೆ ಅದು ರಿಯಲೈಸ್ ಆಗಿದೆ ಸರ್. ಎನಿವೆ, ನಿಮ್ಮ ಜೀವನಾನುಭವ ನನ್ನ ಜ್ಞಾನಕ್ಕಿಂತ ದೊಡ್ಡದು. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ತಂದೆ ತಾಯಿಗಳ ಬಗ್ಗೆ, ಹೆಂಡತಿ ಬಗ್ಗೆ, ಅಥವಾ ನಿಮ್ಮ ಸಾಕಿ ಸಲಹಿದ ಅವರ ಶ್ರಮದ ಕುರಿತು ಇವತ್ತು ಕೂತು ನೀವು ನಿಂತು ಅಥವಾ ಈ ಸಮಯದಲ್ಲಿ ಮಾತಾಡಬೇಕಾದ್ರೆ ಹಿಂದೆ ತಿರುಗಿ ನೋಡಿ ನಿಮ್ಮ ಜೀವನವನ್ನು ನೆನಪು ಮಾಡಿಕೊಂಡು ಅವರೆಲ್ಲರಿಗೂ ಕೃತಜ್ಞತೆಯ ಮೂಲಕ, ಬಹುಶಃ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವಿತಾವಧಿಯಲ್ಲಿ ಯಾರ್ಯಾರು ಬಂದು ನಿಮಗೆ ಉಪಕಾರ ಮಾಡಿದ್ರು, ಯಾರ್ಯಾರು ನಿಮ್ಮ ಜೀವನವನ್ನು ಇಲ್ಲಿವರೆಗೂ ತಂದರು, ಎಲ್ಲವನ್ನು ಹಂಚಿಕೊಂಡಿದ್ದೀರಿ. ಯಾವತ್ತೇ ಆದರೂ ಈ ಎಪಿಸೋಡ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಕಥೆನೇ ನೀವು ಕೇಳ್ಕೊಂಡು ಹೋಗ್ತಾ ಇರ್ಬೋದು. ನಿಮ್ಗೆ ಧನ್ಯವಾದಗಳು ತಿಳಿಸ್ಬೇಕು ಸರ್. ನಾನು 10 ನಿಮಿಷ 15 ನಿಮಿಷ ಅಂದೆ, ಕಥೆನೇ ನಮ್ದು ಏನು ಕಥೆನೇ ಇಲ್ಲ. ಆದ್ರೆ ಈ ನಮ್ ಸಂಭಾಷಣೆ ಆಲ್ಮೋಸ್ಟ್ 1 ಗಂಟೆ ಮೇಲೇನೆ ಆಯ್ತು. ನಿಮ್ಗೆ ಇಷ್ಟು ಸಮಯ ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ನಿಮ್ಗೆ ತುಂಬಾ ಅದ್ಭುತವಾದ ಕಥೆ ಇದೆ. ಯಾಕಂದ್ರೆ ತಮ್ಮ ಹೆಂಡತಿಯನ್ನ ಸರ್ ನನ್ನ ಪಾಲಿನ ಭಾಗ್ಯ ಸರ್ ಅವಳು ಅಂತ ಹೇಳುವ ಪುರುಷರನ್ನು ನೋಡಿದಾಗ ನನಗೆ ಬಹಳ ಖುಷಿ. ಹಾಗೆ ತಮ್ಮ ತಪ್ಪುಗಳನ್ನು
ಸರಿ ಮಾಡಿಕೊಂಡು, ಇಲ್ಲ ನಂಗೆ ಕೈಲಿ ಓದಲಿಕ್ಕೆ ಆಗಲ್ಲ, ಅಪ್ಪ ಅಮ್ಮನ ದುಡ್ಡು ಖರ್ಚು ಮಾಡಿಸಲ್ಲ, ನಾನು ಈ ನಿರ್ಧಾರ ಮಾಡುವ ಒಬ್ಬ ವಿದ್ಯಾರ್ಥಿ ಸಿಕ್ಕರೆ ನನಗೆ ಭಾಳ ಖುಷಿ ಪಡ್ತೀನಿ. ಹೌದು, ಎಲ್ಲರೂ ಎಲ್ಲದರಲ್ಲೂ ಅದ್ಭುತ ಆಗಲಿಕ್ಕಾಗಲ್ಲ, ಬಟ್ ನಾನು ಯಾವುದರಲ್ಲೂ ಅದ್ಭುತ ಅಲ್ಲ ಅಂತ ಬೇಗ ತಿಳ್ಕೊಳೋದು ಬಹಳ ಮುಖ್ಯ. ಸೊ ಈ ಕಥೆಯನ್ನು ಬಿಡಿಸಿ ಯಾಕೆ ಕೇಳಿದೆ ಅಂದರೆ, ಹೀಗೆ ಅಪ್ಪ ಅಮ್ಮ ಓದಿಸ್ತಾರೆ ಅಂದ್ಕೊಂಡು ಸುಮ್ಮ ಕಾಲೇಜ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹುಡುಗಿರ ಜೊತೆ ಓಡಾಡಿ ಬಂಕ್ ಹಾಕೊಂಡು ಸಿನಿಮಾಗೆ ಹೋಗಿ ಅಪ್ಪ ಅಮ್ಮನ ದುಡ್ಡು ಖರ್ಚು ಮಾಡಿಸೋ ಹುಡುಗರು ಇರ್ತಾರೆ, ಈ ಕತೆ ಕೇಳ್ತಾರೆ ಅಂತಲೇ ನಿಧಾನ ಕೇಳ್ಬೇಕು ಸರ್. ಅವ್ರಿಗೆ ರಿಯಲೈಸ್ ಆಗ್ಬೇಕು, ನೀವು ಓದಿ ಅದ್ರಲ್ಲಿ ಈ ಕಾಂಪಿಟೇಷನ್ ಯುಗದಲ್ಲಿ ನೀವು ಓದಿದ್ರೇನೆ ಸಿಕ್ಕೋದು ಕಷ್ಟ. ಅಂತದ್ರಲ್ಲಿ ನೀವು ಈ ತರ ಎಲ್ಲ ಆಟ ಆಡ್ಕೊಂಡಿದ್ರೆ ನೀವ್ ಏನು ಮಾಡಕ್ಕಾಗಲ್ಲ. ನೀವ್ ಕೆಲಸ ಏನಾದ್ರು ಮಾಡಿ, ಇವತ್ತು ನಾನು ಆಟೋ ಓಡಿಸ್ತಾ ಇದ್ದೀನಿ, ನನಗೇನು ಬೇಜಾರಿಲ್ಲ ಸರ್, ನಾನು ಹೇಳ್ಕೊತೀನಿ, ನಾನು ಆಟೋ ಓಡಿಸ್ತಾ ಇದ್ದೀನಿ. ಅದ್ಭುತವಾದ ಕೆಲಸ ಅದಕ್ಕೆ ಆಗೋದು, ಆ ಟ್ಯಾಗ್ಲೇನೇ ಇಲ್ಲ ಅದಕ್ಕೆ. ಯಾಕಂದ್ರೆ ಆ ಕಾಲದಿಂದಲೂ ಕೂಡ ಒಬ್ಬರನ್ನ ಸೇಫಾಗಿ ಒಂದು ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅದು ಭಗವಂತ ಕೃಷ್ಣನೇ ಮಾಡಿದ ಏನು ಅದೊಂದು ಚಾಲನಾ ವೃತ್ತಿ. ಅದ್ರಲ್ಲಿ ನಾವ್ ಎಷ್ಟು ಪುಣ್ಯವಂತರು ಅಂದ್ರೆ ಸರ್, ಒಬ್ರು ನಮ್ಮ ಆಟೋದಲ್ಲಿ ಬಂದು ಕೂತ್ಕೋತಾರೆ ಅಂದ್ರೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಅವ್ರ ಜೀವನ ನಮ್ ಕೈಯಲ್ಲಿ ಕೊಟ್ಟು ಕೂತಿರ್ತಾರೆ ಸರ್ ಅವರು. ನಿಮ್ಮ ಆಟೋ ಹೊತ್ತಾಗ ಎಲ್ಲಪ್ಪ ಡ್ರೈವಿಂಗ್ ಲೈಸೆನ್ಸ್ ತೆಗಿ ಅಂತ ಕೇಳ್ತೀವ? ಇಲ್ಲ, ಏನು ಕೇಳಲ್ಲ. ನಿಮ್ಮ ಮೇಲೊಂದು ನಂಬಿಕೆ. ಮತ್ತೆ ಆಟೋದವರು ಅಂದಾಗ ಅದೊಂದು ಎಸ್ಪೆಷಲಿ ಬೆಂಗಳೂರಲ್ಲಿ ಅದೊಂದು ಎಮೋಷನ್. ಹೌದು ಹೌದು. ಯಾಕಂದ್ರೆ ಆಟೋ ಡ್ರೈವರ್ಸ್ ಅಂದಾಗ ಎಂತೆಂಥ ಪರಿಸ್ಥಿತಿಯನ್ನು ತುಂಬ ಏನು ಅದು ಕನ್ನಡ ವಿಚಾರ ಬಂದಾಗ ಆಗಲಿ ಅಥವಾ ಇನ್ನೇನೋ ವಿಚಾರಗಳು ಬಂದಾಗ ಆಗಲಿ ಅದನ್ನು ಅಷ್ಟು ಅದ್ಭುತವಾಗಿ ಎಲ್ಲ ಒಗ್ಗಟ್ಟಿನಿಂದ ಆಟೋ ಡ್ರೈವರ್ಸ್ ಅಂದಾಗ ಅದೊಂದು ರಾಜಕೀಯ ಪಾರ್ಟಿ ಇದ್ದಂಗೆ ನೆನಪಾಗ್ಬಿಡುತ್ತೆ ನಮಗೆ. ಅದೊಂದು ಭಾಳ ದೊಡ್ಡ ಇದಪ್ಪ ಅಂತ. ಸೊ ಆ ಮೂಲಕ ಆ ವೃತ್ತಿಯಲ್ಲಿ ನೀವು ಧನ್ಯತೆ ಹಾಗೂ ತೃಪ್ತಿ ಪಡೆದಿದ್ದೀರಿ, ಅದು ಭಾಳ ಮುಖ್ಯವಾದ. ಮಾಡೋ ಕೆಲಸ ಯಾವುದಾದ್ರೇನು ಸರ್, ಏನೇ ಅತ್ತಾಗ ನಾನು ಹೆಂಡತಿ ಮಕ್ಳನ್ನ ಸಾಕ್ತಾ ಇದ್ದೀನಿ ಸರ್, ಸಂಜೆ ಆದ್ರೆ ಮನೆಗೆ ಹೋಗ್ತೀನಿ ಸರ್. ಒಬ್ರಿಗೆ ತಲೆ ಹೊಡಿಬಾರ್ದು, ಮತ್ತೆ ಒಬ್ರಿಗೆ ಮೋಸ ಮಾಡಬಾರ್ದು, ಅದನ್ನ ಬಿಟ್ಟು ನೀವು ಚಪ್ಪಲಿ ಹೊಲ್ದ್ರೂ ತೊಂದರೆ ಇಲ್ಲ ಸರ್. ಅದನ್ನ ನಾನ್ ತಿಳ್ಕೊಂಡಿದೀನಿ ಸರ್. ನನ್ನ ಲೈಫಲ್ಲಿ ಅದನ್ನೇ ನಾನು ಅಕ್ಸೆಪ್ಟ್ ಮಾಡಿದ್ದು. ನಾನು ಕಾರಿಂದ ಆಟೋಗೆ ಬರ್ಬೇಕಾದ್ರೂ ಕೂಡ ತುಂಬಾ ಯೋಚನೆ ಮಾಡಿದೆ. ಅಂದ್ರೆ ಸರ್ ನಿಮ್ಗೆ ಗೊತ್ತಿರುತ್ತಲ್ವಾ, ಆಟೋ ಇಂದ ಕಾರ್ಗೆ ಹೋಗ್ತಾರೆ ಅಂದ್ರೆ ಕಾರಿಂದ ಮತ್ತೆ ಆಟೋಗೆ ಬರ್ತಾರೆ ಅಂತ ಅಂದ್ರೆ ಎಷ್ಟು ಯೋಚನೆ ಮಾಡೋದಿರುತ್ತೆ ಸರ್ ಮನ್ಸಲ್ಲಿ. ಯಾವಾಗ್ಲೂ ನಾವು ಯೋಚನೆ ಮಾಡಿ ಜೀವನ ಜ್ಞಾನ ಇರ್ಬೇಕು ಹೇಳಿ, ಅಥವಾ ನಿಮಗೆ ಎಷ್ಟು ಒಂದು ನನ್ ಬದುಕಪ್ಪ ಇದು, ಅದು ಯಾರು ಆಟೋಗೆ ಬಂದ್ಬಿಟ್ಟ ಅಂತ ಯಾರೋ ಏನೋ ಅಂದ್ಕೊಳ್ಳಿ ಅಂತಾರೆ. ಅವ್ರು ಯಾರು ಬರಲ್ವಾ, ಅವ್ರು ಯಾರು ಬಂದು EMI ಕಿತ್ತಲ್ಲ ನಿನ್ಗೆ ತಗೊಳಪ್ಪ 10 ರೂಪಾಯಿ ಅಂತ ಕೊಡಲ್ಲ. ನಿನ್ ಜೀವನ ನೀನ್ ಮಾಡ್ಬೇಕು, ಅಷ್ಟು ವೈರಾಗ್ಯ ಇರ್ಬೇಕು, ಆಗ ಮಾತ್ರ ಇಂಥ ನಿರ್ಧಾರ ತಗೊಳಕ್ ಸಾಧ್ಯ. ಬಹುತೇಕ ನೋಡೋರ್ಗೋಸ್ಕರನೇ ಬದುಕ್ತಾರೆ ಜನ. ನನಗೂ ಇಷ್ಟ ಇಲ್ಲ ಸರ್, ಬಟ್ ಜನ ಏನಂತಾರೆ ಅಂತ ಇದ್ದೀನಿ ಸರ್. ಜನಗಳನ್ನ ಸರ್ ನೀವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಜನ ಒಂದ್ ಕೆಟ್ಟದ್. ಇವಾಗ ನಿಮ್ನೆ ತಗೊಳ್ಳಿ, ನೀವ್ ಎಷ್ಟು ಒಳ್ಳೇದ್ ಇದ್ರ ನಿಮ್ ಪ್ರೋಗ್ರಾಮ್ ಇಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ. ನಿಮ್ಮನ್ನು ಬಿಡಲ್ಲ, ದೇವ್ರನ್ನೇ ಬಿಡಲ್ಲ, ಇನ್ನು ನಾವೆಲ್ಲ ಯಾರು ಸರ್ ಜನಗಳನ್ನ ಒಪ್ಸಕ್ ಆಗಲ್ಲ ಸರ್. ಹೌದು, ಯಾವ ಮನುಷ್ಯನಾದ್ರೂ ಮೊದಲು ತಿಳ್ಕೊಳ್ಬೇಕಿರೋದು, ಇಲ್ಲಿ ಎಲ್ಲರೂ ನಮ್ಮನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲ. ನೀವೆಷ್ಟೇ ಒಳ್ಳೆಯವರಾದ್ರೂ ಸಾಧ್ಯ ಇಲ್ಲ. ಅದು ರಾಮನ ಫೋಟೋನ ಒಂದ್ ಕಡೆ ಪೂಜೆ ಮಾಡಿದ್ರೆ ಇನ್ನೊಂದ್ ಕಡೆ ಕಾಲಲ್ಲಿ ಓದಿತಾರೆ. ಹೌದು ಹೌದು. ಅಂದ್ರೆ ಭಗವಂತನಿಗೆ ಈ ಮಟ್ಟಿಗೆ ಭೇದ ಭಾವ ಎಣಿಸುವ ಲೋಕದಲ್ಲಿ ಜನರಿದ್ದಾರೆ ಎಂದಾಗ ನಮ್ಮ ಕುರಿತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ಲಿ ಅನ್ನೋದು ಎಷ್ಟು ದೊಡ್ಡ ಭ್ರಮೆ ಅಲ್ವೇ? ಒಬ್ಬ ಸಾಧಕ ಹಾಗೂ ನೆಮ್ಮದಿಯಾಗಿ ಬದುಕಬೇಕು ಅಂದುಕೊಂಡ ಯಾವುದೇ ಮನುಷ್ಯ ತನ್ನೊಳಗಡೆ ಮಾಡಬೇಕಾದ ಮೊದಲ ನಿರ್ಧಾರ, ಓಕೆ, ನಾನು ಇಡುವ ಪ್ರತಿ ಹೆಜ್ಜೆ, ಮಾಡುವ ಪ್ರತಿ ನಿರ್ಧಾರ, ಮಾಡುವ ಪ್ರತಿ ಕೆಲಸ ಎಲ್ಲರನ್ನೂ ಒಪ್ಪಿಸ್ತೀನಿ ಅನ್ನುವ ಭ್ರಮೆ ಬಿಟ್ಟು ನಾನು ಯಾರಿಗೂ ಅನ್ಯಾಯ ಆಗದಂಗೆ ಈ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ತೀನಿ, ಇಷ್ಟೇ. ಇನ್ನೆಲ್ಲ ನಿಮ್ಮ ಕಡೆ ಕೈ ತೋರಿಸಿ ಹೊಗಳುತ್ತವ್ರ ಬೈತವ್ರ ಅದನ್ನು ಕೇಳಿಸ್ಕೊಳಕ್ಕೆ ಹೋಗೋದೇ ಮೂರ್ಖತನ. ಹೌದು ಸರ್, ಹೌದು. ಜಸ್ಟ್ ಡೂ ಯುವರ್ ವರ್ಕ್, ಡೂ ಯುವರ್ ಓನ್ ಬಿಸ್ನೆಸ್. ನಿನ್ನ ಕೆಲಸ ಏನಿದೆ ಅದನ್ನ ಅದ್ಭುತವಾಗಿ ಅಷ್ಟು ಮಾಡಿದ್ರೆ ಸಾಕು ಸರ್. ನಾನು ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆವರೆಗೂ 12 ಅವರ್ ಸರ್, ನಾನು ಎಲ್ಲೂ ಟೈಮ್ ಪಾಸ್ ಮಾಡಲ್ಲ. ನಾನು ಊಟಕ್ಕೆ 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಅಷ್ಟು ಬಿಟ್ರೆ ನನಗೆ ಸಮಯದ ಬೆಲೆ ಗೊತ್ತಾಗಿದೆ ಸರ್. ಎಲ್ಲೂ ನನ್ನ ಕೆಲಸ ಬೇಡ ಅನ್ಸ್ತಾ ನನಗೆ ಮೈಂಡ್ ಏನೋ ಡಿಸ್ಟರ್ಬ್ ಆಯ್ತಾ ಮನೆಗೆ ಬರ್ತೀನಿ ಅಷ್ಟೇ, ಎಲ್ಲೂ ಕುತ್ಕೊಳಕ್ ಹೋಗಲ್ಲ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ ಜೊತೆ ಮಾತಾಡಿ ಒಳ್ಳೆ ಜ್ಞಾನಿ ಜೊತೆ ಮಾತಾಡ್ದಂಗೆ ಆಯ್ತು. ನಿಮ್ ಜೊತೆ ಮಾತಾಡಿದ್ದು ಶುಭವಾಗ್ಲಿ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶುಭವಾಗ್ಲಿ. ನೋಡಿ, ನನಗೆ ಬಹಳ ಇಷ್ಟವಾಗಿದ್ದು ಇವರ ಕಥೆಯಲ್ಲಿ ಈ ಹಿಂದೆ ಅವರು ಯಾವ ಮನಸ್ಥಿತಿಯಲ್ಲಿದ್ದರು, ಇವತ್ತಿಗೆ ಅವರು ಹೇಗೆ ಬದಲಾಗಿದ್ದಾರೆ, ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್, ಅವರು ತಮ್ಮ ಶ್ರೀಮತಿಯವರ ಕುರಿತು ಹೆಮ್ಮೆ ವ್ಯಕ್ತಪಡಿಸ್ತಿದ್ದಾರೆ. ಸರ್, ಅವರು ನನಗೆ ತಂದೆ ತಾಯಿಗಳು ನೋಡಿ ಮದುವೆ ಮಾಡಿದ್ರಲ್ಲ ಸರ್, ಅಂತ ಹೆಂಡತಿ ಪಡೆದಿರೋ ನನ್ನ ಭಾಗ್ಯ ಸರ್. ಬಹುಶಃ ಆ ಹೆಣ್ಮಗಳಿಗೂ
ಇವ್ರ ಬಗ್ಗೆ ಅದೇ ಭಾವನೆ ಇರುತ್ತೆ. ಆ್ಯಂಡ್ ಮೂರನೇದು ಬಹಳ ಮುಖ್ಯವಾಗಿ, ಆ ಓದೋ ಸಮಯದಲ್ಲಿ ಸೈನ್ಸ್ ತಗೊಂಡ್ರು ಅಥವಾ ಏನೋ ಫ್ರೆಂಡ್ಸ್ ಓದ್ತಾರೆ ಅಂತ ಇವರು ಸೈನ್ಸ್ ತಗೊಂಡ್ರು, ಬಟ್ ಎಂದೋ ಒಂದು ಸಮಯದಲ್ಲಿ ನೋ, ಇದಲ್ಲ ನನ್ನ ಕೆಲಸ, ಅಥವಾ ಇದು ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಆಗೋದು ಬೇರೆ ಏನೋ ಇದೆ ಅಂತ ಕಂಡುಕೊಳ್ಳೋದಿದೆಯಲ್ಲ ಬೇಗ, ಅದು ಬಹಳ ಮುಖ್ಯ. ಎಷ್ಟೋ ಮಕ್ಕಳೇನು ಮಾಡ್ತಾರೆ, ಒಂದು ಗೊತ್ತು ಗುರಿ ಏನೂ ಇರಲ್ಲ, ಅಪ್ಪ ಅಮ್ಮ ಕಳಿಸ್ತಾರೆ ಸರ್ ಅದಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಅಯ್ಯೋ ನನ್ನ ಫ್ರೆಂಡ್ಸ್ ತಗೊಂಡೆ ಸರ್ ಸೈನ್ಸ್ ಅದಕ್ಕೆ ನಾನು ತಗೊಂಡಿದ್ದೀನಿ ಸರ್. ಇಲ್ಲ, ಏನೋ ಗೊತ್ತಿಲ್ಲದೆ ಕೆಲವೊಂದು ಹೆಜ್ಜೆ ಹಂಗೆ ಇಟ್ಬಿಡ್ತೀವಿ, ಬಟ್ ಮಧ್ಯದಲ್ಲಾದರೂ ಅಥವಾ 1 ವರ್ಷ ಆದಮೇಲಾದರೂ ನಿಮಗೆ ಅರ್ಥ ಆಗಬೇಕು, ಇಲ್ಲಪ್ಪ ಇದು ನಂದಲ್ಲ, ಇದು ನನ್ನ ಕೈಲಿ ಆಗಲ್ಲ, ನಾನೇನೋ ಬೇರೆ ಮಾಡ್ತೀನಿ. ನಾನು ಅಷ್ಟೇ, ನನ್ನ ಜೀವನದಲ್ಲಿ ನಾನು ಯಾಕೆ ಈ ಕಥೆಯನ್ನು ತುಂಬ ಸೂಕ್ಷ್ಮವಾಗಿ ಕೇಳಿದೆ ಅಂದರೆ, ನನ್ನ ಜೀವನದಲ್ಲೂ ನಾನೊಬ್ಬ ಸಂಗೀತಗಾರ ಆಗಬೇಕು ಅಂತ ಭಾಳ ದೊಡ್ಡ ಆಸೆ ಇಟ್ಕೊಂಡವನು. ಭಗವಂತ ನನ್ನನ್ನು ಸಂಗೀತ ಹಾಡಲಿಕ್ಕೆ ಅಥವಾ ಹಾಡಾಡಲಿಕ್ಕೆ ಹುಟ್ಟಿಸಿದ್ದಾನೆ ಅನ್ನೋಷ್ಟು ಭ್ರಮೆಯಲ್ಲಿದ್ದವನು ನಾನು ಹಂಸಲೇಖ ದೇಶಿ ಕಾಲೇಜಲ್ಲಿ ಸಂಗೀತ ಕಲಿತಾ ಇದ್ದೆ. ಶಂಕರ್ ಮಠ, ಬೆಂಗಳೂರಿನ ಶಂಕರ್ ಮಠದಲ್ಲಿ. ಅವರು ಅಲ್ಲೊಂದು ಸಮಯದಲ್ಲಿ ಒಂದು ಸನ್ನಿವೇಶದಲ್ಲಿ ಅವ್ರು ಹೇಳಿದ್ರು, ನಮ್ಮ ಗುರುಗಳು, ಅಲ್ಲಪ್ಪ ನಿನ್ನ ಧ್ವನಿ ಚೆನ್ನಾಗಿದೆ, ನನಗೇನು ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಆರ್ಕೆಸ್ಟ್ರಾಗೆ ಹೋಗ್ತೀನಿ, ಅಲ್ಲಿ ರಾತ್ರಿ ಹೊತ್ತು ಒಂದಷ್ಟು ಹಾಡು ಹೇಳ್ತೀನಿ, 500 ರೂಪಾಯಿ ಕೊಡ್ತಾರೆ, ಇಸ್ಕೊಂಡು ಮನೆಗೆ ಬರ್ತೀನಿ, ನಂಗೆ ಮತ್ತೆ ಯಾವುದೋ ಒಂದು TV ಚಾನಲ್ಗೆ ಹೋಗ್ತೀನಿ, ನಾನು ಹಾಡ್ತೀನಿ, ಸಾರೆಗಮಪಗೆ ಹೋಗ್ತೀನಿ, ಏನೇನೋ ಕನಸುಗಳು. ಹಿಂದೂಸ್ತಾನಿ ಕಲಿತಾ ಇದ್ದೆ, ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೆ. ಆ ಗುರುಗಳು ಹೇಳಿದ್ರು, ನಾನು ಇವತ್ತು ನೆನೆಸ್ಕೊಳ್ತೀನಿ, ಶರತ್ ಸರ್ ಅಂತ, ಅವರು ಸೀನಾ ಅಂತಿದ್ರು, ಸೀನಾ ನಿನ್ನ ಸಂಗೀತ ಫೈನ್, ನಿನ್ನ ಧ್ವನಿ ಚೆನ್ನಾಗಿದೆ, ನಿಂಗೆ ಹಸಿವಿದೆ, ನಿಂಗೆ ಆಡಬೇಕು ಅಂತ ಇದೆ, ಎಲ್ಲ ಸರಿ, ಬಟ್ ಯಾಕೋ ಆ ಸ್ವರಸ್ಥಾನಗಳು ನಿನಗೆ ಕೂರ್ತಾ ಇಲ್ಲ, ನನಗನ್ಸುತ್ತೆ ನೀನೇನೋ ಬೇರೆದ್ರಲ್ಲಿ ಅದ್ಭುತ ಇದೆಯಪ್ಪ, ನೀನು ಅದು ಯೋಚನೆ ಮಾಡು, ನೀನು ಇದನ್ನು ಬಿಟ್ಟು ಇನ್ನು ಯಾವುದ್ರಲ್ಲೋ ನೀನು ಅದ್ಭುತ, ನೀನು ಲೆಜೆಂಡ್ ಇದ್ದೀಯಾ, ಬಟ್ ಕಂಡುಕೋ ಯಾವುದ್ರಲ್ಲಿ ಅದ್ಭುತ ಇದೆಯಾ, ಇನ್ನು ಇದನ್ನು ಬಿಟ್ಟು ಏನು ಮಾಡ್ತೀಯಾ. ನನಗೆ ಕೊಟ್ರಲ್ಲಪ್ಪ ಒಳ್ಳೆ ಟೆನ್ಷನ್ನು. ಓಕೆ, ನಾನು ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡೆ. ಹೌದು, ನನಗೆ ಯಾಕೋ ಸ್ವರಸ್ಥಾನಗಳು ಅಷ್ಟು ಸರಿಯಾಗಿ ಕೂರ್ತಾ ಇಲ್ಲ, ನಾನು ಹಾಡಬಲ್ಲೇನೇನೋ, ಬಟ್ ಇದರಲ್ಲಿ ನಾನು ಲೆಜೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಾನು ಏನು ಮಾಡ್ಬೋದು. ಆವಾಗ ನನಗೊಂದು ಥಾಟ್ ಬಂತು, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ಯಾಕಂದ್ರೆ ನಾನು ತುಂಬ ಓದ್ತಾ ಇದ್ದೆ, ನಾನು ಮಾತಾಡ್ತೀನಲ್ಲ, ಇಲ್ಲ ನಾನು ನ್ಯೂಸ್ ಚಾನಲ್ಗೆ ಹೋಗ್ತೀನಿ, ಆ್ಯಂಕರ್ ಆಗ್ತೀನಿ ಅಂತ. ಸೊ ಅಲ್ಲಿಂದ ನನ್ನ ಹೊಸ ಜರ್ನಿ ಶುರುವಾಯಿತು. ಪತ್ರಿಕೆಗೆ ಹೋದೆ, ಅಲ್ಲಿ ಫಿಲ್ಮ್ ರಿಪೋರ್ಟರ್ ಆದೆ, TV ಚಾನಲ್ ಕೆಲಸ ಮಾಡಿದೆ. ಆಮೇಲೆ ನನಗೆ ಗ್ರಿಪ್ ಸಿಗ್ತಾ ಬಂತು. ಓಕೆ, ನಾನು ಚೆನ್ನಾಗಿ ಮಾತಾಡಬಲ್ಲೆ, ತಿಳ್ಕೊಂಡಿದ್ದೀನಿ, ಅದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಸಬಲ್ಲೆ, ಹೀಗೆ ನನ್ನ ಶಕ್ತಿ ನನಗೆ ಅರಿವಾಗ್ತಾ ಬಂತು. ಬಟ್ ನಾನು ಹೋಗಿದ್ದು ಸಂಗೀತಕ್ಕೆ, ಬಟ್ ಅಲ್ಲಿ ಗುರುಗಳು ಹೇಳಿದ್ರು, ಇಲ್ಲ ಕಣಪ್ಪ, ನೀನು ಇನ್ನೇನು ಮಾಡಬೇಕಣಯ್ಯ, ಇದನ್ನು ಬಿಟ್ಟು ಇದು ಯಾಕೋ ನೀನು ಸರಿ ಬರ್ತಾ ಇಲ್ಲ ಅಂದಾಗ, ಸೊ ಈ ಕಡೆ ಬಂದೆ. ಸೊ ಇವತ್ತು ನಾನು ಇದೇನೇನು ಮಾಡ್ತಾ ಇದ್ದೀನಿ, ಈ ಕಾಯಕ ಕೆಲಸ, ಇದು ಓಕೆ, ಇದು ನನ್ನ ಶಕ್ತಿ ಅಂತ ನಾನು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಈ ಕಡೆ ಬಂದಿದ್ದು. ಎನಿವೆ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮಗೂ ಅಷ್ಟೇ ಏನೋ ಮಾಡ್ತಾ ಇದ್ದೀರಿ, ಅದು ನಿಮ್ಮ ಕೈಲಿ ಆಗ್ತಾ ಇಲ್ಲ, ಆಸೆ ಇದೆ ಬಟ್ ಆಗ್ತಾ ಇಲ್ಲ, ಬಟ್ ಇನ್ಯಾವುದನ್ನು ನೀವು ಅದ್ಭುತವಾಗಿ ಮಾಡಬಲ್ಲಿರಿ. ಈಗ ಸಚಿನ್ ಬಂದು ನಾನು ಡ್ಯಾನ್ಸ್ ಆಡ್ತೀನಿ ಅಂದ್ರೆ ಆಗಲ್ಲ ಅಲ್ವಾ, ಈಗ ಮೈಕಲ್ ಜಾಕ್ಸನ್ ಬಂದು ನಾನು ಕ್ರಿಕೆಟ್ ಆಡ್ತೀನಿ ಅಂದರೆ ಆಗಲ್ಲ. ಆಡ್ಬೋದೇನೋ, ಬಟ್ ಲೆಜೆಂಡ್ ಆಗ್ಲಿಕ್ಕಾಗಲ್ಲ, ಅದ್ಭುತ ಆಗ್ಲಿಕ್ಕಾಗಲ್ಲ. ಸೊ ಹಾಗೆ ನೀವು ಯಾವುದ್ರಲ್ಲೋ ಒಂದು ಲೆಜೆಂಡ್ ಅಂದರೆ ಜಗತ್ತಿಗೇನೋ ಲೆಜೆಂಡ್ ಆಗಿ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಬದುಕು ಕಟ್ಕೊಳ್ಳೋಕ್ಕಾಗಲ್ಲ ಅಂತ ನಿಮಗೆ ಅನ್ನಿಸ್ತಾ, ಸೊ ಪ್ಲೀಸ್ ಫೋಕಸ್ ಮಾಡಿ ನನ್ನ ಶಕ್ತಿ ಏನು ಅಂತ. ಸೊ ಅದು ಭಾಳ ಮುಖ್ಯ. ಸುಮ್ಮನೆ ಓದಿಸ್ತಾರೆ ಅಂತ ಓದ್ಕೊಂಡು ಹೋಗೋದಲ್ಲ. ಇಲ್ಲ, ಯಾಕೋ ವಿದ್ಯೆ ಹತ್ತುತ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನ ದುಡ್ಡು ಖರ್ಚು ಮಾಡಿಸೋದು ವೇಸ್ಟು, ನಾನು ಈಗಲೇ ಏನಾದರೂ ಒಂದು ಬೇರೆ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ತೀನಿ, ಅಥವಾ ಏನೋ ಒಂದು ಕಲಿತೀನಿ, ಎಡಿಟಿಂಗ್ ಕಲಿತೀನಿ, ಅಥವಾ ಹಾಡು ಕಲಿತೀನಿ, ಅಥವಾ ಡ್ಯಾನ್ಸ್ ಕಲಿತೀನಿ, ಅಥವಾ ಇನ್ನೇನೋ ಮಾಡ್ತೀನಿ, ಆ ಥರ ಗಮನ ಕೊಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಒಳ್ಳೆಯದಾಗಲಿ, ಶುಭವಾಗಲಿ.